ಎಸ್ ಸರ್. ಎಸ್ ಸರ್, ಶುರುವಾಗಿದೆ. ರೆಕಾರ್ಡ್ ಆಗ್ತಾ ಇದೆ. ಯು ಕ್ಯಾನ್ ಬಿಗಿನ್. ಇಂದಿನ ಈ ಸಂವಾದ ಕಾರ್ಯಕ್ರಮಕ್ಕೆ ಝೂಮ್ ಮುಖೇನ ಸೇರಿರುವ ಎಲ್ಲ ಕನ್ನಡ ಬಂಧುಗಳಿಗೂ ನಮಸ್ಕಾರ. ನನ್ನ ಹೆಸರು KR ಶ್ರೀನಾಥ್. ನಮ್ಮ ಅಟ್ಲಾಂಟಾ ಕನ್ನಡ ಕಲಾ ಸಾಹಿತ್ಯ ರಸಿಕರ ವೇದಿಕೆಯಿಂದ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಝೂಮ್ನಲ್ಲಿ ಭಾಗವಹಿಸಿರುವ ಎಲ್ಲರೂ ತಮ್ಮ ಮೈಕನ್ನು ಮ್ಯೂಟ್ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಕಡೆಯಲ್ಲಿ ಈ ದಿನದ ಅತಿಥಿಗಳಿಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿರುತ್ತದೆ. ನಮ್ಮ ಈ ವೇದಿಕೆಯ ಮೂಲಕ ವಿಶ್ವದಾದ್ಯಂತವಿರುವ ಕನ್ನಡ ಹೃದಯಗಳನ್ನು ಕಲೆ ಸಾಹಿತ್ಯದ ಮೂಲಕ ಒಂದಾಗಿಸಿ ಪ್ರೀತಿ ಸಂತೋಷಗಳನ್ನು ಹಂಚುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಇಂದಿನ ನಮ್ಮ ವಿಶೇಷ ಅತಿಥಿಯು ಕನ್ನಡ ರಂಗಭೂಮಿ, ಕಿರುತೆರೆ, ಚಲನಚಿತ್ರ ರಂಗಗಳಲ್ಲಿ ಬಾಲಕಲಾವಿದರಾಗಿ ಪ್ರಾರಂಭಿಸಿ ಇಲ್ಲಿಯವರೆಗೂ ಸರಿಸುಮಾರು 50 ವರ್ಷ ತಮ್ಮದೇ ಆದ ವಿಭಿನ್ನ ಛಾಪು ಮೂಡಿಸಿದ್ದಾರೆ. ನಮ್ಮ ಇಂದಿನ ವಿಶೇಷ ಅತಿಥಿ ನಾಟಕಕಾರ, ರಂಗಕರ್ಮಿ, ಚಲನಚಿತ್ರ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ಶ್ರೀ ಬಿ ಸುರೇಶ ಅವರು. ಸರ್, ನಮ್ಮ ಅಟ್ಲಾಂಟಾ ಕನ್ನಡ ಸಾಹಿತ್ಯ ಕಲಾ ರಸಿಕರ ವೇದಿಕೆಯ ಪರವಾಗಿ ತಮಗೆ ಇಂದಿನ ಸಂವಾದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಾವು ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಪ್ರೀತಿಯಿಂದ ಸಮಯ ಮಾಡಿಕೊಂಡು ಒಪ್ಪಿದ್ದಕ್ಕೆ ಸುಪ್ರೀಮ ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀನಾಥ್ ಅವರೇ. ತುಂಬಾ ಫಾರ್ಮಲ್ ಆಗಿ ಮತ್ತು ತುಂಬಾ ಧಾರಾಳವಾಗಿ ನನ್ನ ಬಗ್ಗೆ ಕೆಲವು ಪರಿಚಯದ ನುಡಿಗಳನ್ನು ಹೇಳಿದ್ದಕ್ಕೆ, ನಿಮ್ಮ ಈ ಪ್ರೀತಿಯ ಪರಿಚಯದ ನುಡಿಗಳ ಹಾಗೆ ಬದುಕುವುದಕ್ಕೆ, ಪ್ರಾಮಾಣಿಕವಾಗಿ ಬದುಕೋದಕ್ಕೆ ನಾನಂತೂ ಪ್ರಯತ್ನಿಸ್ತೇನೆ. ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬೇಕು ನಮ್ಮ ವೀಕ್ಷಕರಿಗೆ, ನಮ್ಮ ಕನ್ನಡಿಗರಿಗೆ. ಬಿ ಸುರೇಶ ಅವರ ಪರಿಚಯವೆಂದರೆ ಕನ್ನಡ ಕಲಾರಂಗದ ಸುಮಾರು 50 ವರ್ಷದ ಪ್ರಯಾಣ ಸಾಗಿದ್ದಂತೆ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಬಿ ಸುರೇಶ ಅವರು ರಂಗಭೂಮಿ, ಚಲನಚಿತ್ರ ಎಲ್ಲ ಪ್ರಕಾರಗಳಲ್ಲೂ ಸಾಧನೆ ಮಾಡಿದ್ದಾರೆ. ಅವರ ಸಾಧನೆ ಪರಿಶ್ರಮಗಳನ್ನು ವಿವರಿಸಲು ಹೋದರೆ ಎಷ್ಟು ಹೊತ್ತಾದರೂ ಸಾಕಾಗುವುದಿಲ್ಲ. ಅದರಲ್ಲಿ ಒಂದು ಆಯ್ದ ಪುಟ್ಟ ಪರಿಚಯ ಹೀಗಿದೆ. ಇವರು 30ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ, 25ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ, 5 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ, 10 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, 20 ಧಾರಾವಾಹಿಗಳನ್ನು ರಚಿಸಿ ನಿರ್ದೇಶನ ಮಾಡಿದ್ದಾರೆ, 20 ಚಿತ್ರಗಳಿಗೆ ಸಂಭಾಷಣೆ ಚಿತ್ರಕಥೆ ಬರೆದಿದ್ದಾರೆ. ಪ್ರಚಾರದಿಂದ ದೂರವಿದ್ದು ಎಲೆಮರೆಯ ಕಾಯಿಯಂತೆ ದುಡಿಮೆಯೇ ದೇವರು ಎಂದು ನಂಬಿರುವ ಸುರೇಶ್ ಅವರಿಗೆ ಲಭಿಸಿರುವ ಪ್ರಶಸ್ತಿಗಳು ಅಗಣಿತ. ಅವುಗಳಲ್ಲಿ ಕೆಲವು ಅಂದರೆ ಪಾಪುರದ ಸೀನಿಂಗಿ ಸತ್ಯ ನಾಟಕಕ್ಕೆ 1996ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಸಾಧನೆ ಧಾರಾವಾಹಿಗೆ 2001ರ ಅತ್ಯುತ್ತಮ ಧಾರಾವಾಹಿ ಆರ್ಯಭಟ ಪ್ರಶಸ್ತಿ, 4 ತಂತಿ ಧಾರಾವಾಹಿಗೆ 2006ರ ಅತ್ಯುತ್ತಮ ಧಾರಾವಾಹಿ ಜೀ ಕನ್ನಡ ಪ್ರಶಸ್ತಿ, ಗುಬ್ಬಚ್ಚಿಗಳು ಚಿತ್ರಕ್ಕೆ 2007ರ ಕೇಂದ್ರ ಸರ್ಕಾರ ಕೊಡಮಾಡುವ ಸ್ವರ್ಣಕಮಲ ಹಾಗೂ ಅತ್ಯುತ್ತಮ ಮಕ್ಕಳ ಚಿತ್ರ ನಿರ್ಮಾಪಕ ಪ್ರಶಸ್ತಿ, ಪುಟ್ಟಕ್ಕನ ಹೈವೇ ಚಿತ್ರಕ್ಕೆ 2010ರ ಕೇಂದ್ರ ಸರ್ಕಾರ ನೀಡುವ ಅತ್ಯುತ್ತಮ ಪ್ರಾದೇಶಿಕ ಹಾಗೂ ಭಾಷಾ ಕನ್ನಡ ಚಿತ್ರ ರಜತ ಕಮಲ ಪ್ರಶಸ್ತಿ, ಪುಟ್ಟಕ್ಕನ ಹೈವೇ ಚಿತ್ರಕ್ಕೆ 2011ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ, 9 ನಾಟಕಗಳು ಕೃತಿಗೆ 2013ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಉಪ್ಪಿನ ಕಾಗದ ಚಿತ್ರಕ್ಕೆ 2017ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನೆಟ್ ಪ್ಯಾಕ್ ಅಂತಾರಾಷ್ಟ್ರೀಯ ಝೂರಿ ಪ್ರಶಸ್ತಿ. ಹೀಗೆ ಪಟ್ಟಿ ಹೇಳಲು ಹೋದರೆ ಸಮಯನೇ ಸಾಕಾಗಲ್ಲ.
ಸರ್, ಇದರಲ್ಲಿ ಇನ್ನೂ ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ, ಅದ್ಯಾವುದು ಮುಖ್ಯ ಅಲ್ಲ. ನಮಗೆ ಬಂದಿರುವ ಪ್ರಶಸ್ತಿಗಳ, ನನಗಾಗ್ಲಿ ಯಾರಿಗೇ ಆಗ್ಲಿ ಬಂದಿರುವ ಪ್ರಶಸ್ತಿಗಳು ಮುಖ್ಯ ಅಲ್ಲ. ನನ್ನ ಜನ ಹೇಗೆ ಗುರುತಿಸ್ಬೇಕು ಅಂತ ಬಯಸ್ತಾರೋ ಆ ಪ್ರಕಾರವಾಗಿ ಅವರ ಮನಸ್ಸಿನಲ್ಲಿ ನಿಲ್ಲುವ ಪ್ರಯತ್ನ. ಯಾರಿಗೆ ನಾವು ಎಷ್ಟು ಸಿಕ್ಕಿರ್ತೀವೋ, ನಾವು ಅಂದ್ರೆ ಈ ತರದ ಕಲಾವಿದರು, ನಾವು ಅಂತ ಬಳಸ್ತಾ ಇರೋದಕ್ಕೆ ಯಾರು ತಪ್ಪಾಗಿ ಭಾವಿಸಬಾರದು. ಯಾವುದೇ ಕಲಾವಿದನನ್ನ ಪೂರ್ಣವಾಗಿ ಗ್ರಹಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದರಲ್ಲೂ ಆಕ್ಟಿವಿಸ್ಟ್ಗಳಾದ ನನ್ನಂಥವ್ರನ್ನ ನೀವು ಟ್ರೇಡ್ ಯೂನಿಯನ್ ಮೂವ್ಮೆಂಟಿನಿಂದ ನೋಡಿದ್ರೆ ಒಂಥರ ಕಾಣ್ತೀವಿ, ಅಥವಾ ಇನ್ಯಾವುದೋ ರಂಗಭೂಮಿಯಿಂದ ನೋಡಿದ್ರೆ ಒಂಥರ ಕಾಣ್ತೀವಿ, ಆಕ್ಟರ್ ಆಗಿ ನೋಡಿದ್ರೆ ಬೇರೆ ತರ ಕಾಣಿಸ್ತೀವಿ. ಹೀಗೆ ಬೇರೆ ಬೇರೆ ತರಹದ ಗ್ರಹಿಕೆಗಳು ಬೇರೆ ಬೇರೆಯವ್ರಿಗಿರ್ತವೆ. ಆದ್ರೆ ಮೂಲತಃ ನಾನೊಬ್ಬ ಮನುಷ್ಯ, ಅದಷ್ಟೇ ಸತ್ಯ. ಇನ್ನು ಉಳಿದಿದ್ದೆಲ್ಲವೂ ತನ್ನಿಂದ ತಾನೇ ಜೀವನ ಏನೇನು ಕೊಟ್ಟಿದ್ಯೋ ಅದರಿಂದ ಆಗಿರುವಂಥದ್ದು. ಸರ್, ಈಗ ನಾವು ನೋಡ್ತಾ ಇರೋದು ಬಿ ಸುರೇಶ ಅನ್ನೋದು ಒಂದು ದೊಡ್ಡ ಹೆಮ್ಮರ, ಹಿಮಾಲಯದಂತೆ ಬೆಳೆದಿದೆ. ಆದರೆ ನಿಮ್ಮ ಬಾಲ್ಯ ಹನುಮಂತ ನಗರದ ಸಣ್ಣ ಓಣಿಗಳಲ್ಲಿ ಹೇಗೆ ಶುರುವಾಯಿತು? ಆಮೇಲೆ ಅದಕ್ಕೆ ನಿಮ್ಮ ಮನೆಯಲ್ಲಿದ್ದಂಥ ಪುಸ್ತಕಗಳು ಹೇಗೆ ಪ್ರಭಾವ ಬೀರಿದವು? ನಿಮ್ಮ ತಾಯಿಯವರ ಪ್ರಭಾವ ಸ್ವಲ್ಪ ವಿವರಿಸ್ಲಿಕ್ಕಾಗತ್ತಾ? ಈ ಮಾತನ್ನು ತುಂಬಾ ಕಡೆ ಆಡಿದ್ದೇನೆ ನಾನು ಹುಟ್ಟಿದ್ದು ದಾವಣಗೆರೆ ಅನ್ನುವ ಊರಿನಲ್ಲಿ, ಕರ್ನಾಟಕದ ಮಧ್ಯಭಾಗದಲ್ಲಿರುವ ಊರು. ಅಲ್ಲಿಂದ ನಾನು 2ನೆಯ ತರಗತಿಯನ್ನು ಓದ್ತಾ ಇರುವ ಕಾಲಕ್ಕೆ ನಮ್ಮ ತಂದೆಗೆ ಬೆಂಗಳೂರಿನಲ್ಲಿ ITI ಅನ್ನೋ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಗುತ್ತೆ. 3ನೆಯ ತರಗತಿಯ ಹೊತ್ತಿಗೆ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದು ಶಾಲೆಗೆ ಸೇರ್ಕೋತೇನೆ. ಆ ಶಾಲೆ ಭಾರತ ಮಾತಾ ವಿದ್ಯಾಮಂದಿರ ಅಂತ ನನ್ನ ಮನೆಯ ಹತ್ತಿರವೇ ಇರ್ತದೆ. ಆ ಶಾಲೆಗೆ ಮತ್ತು ಮನೆಗೆ ನಡುವೆ ಒಂದು ಬಯಲು, ಆ ಬಯಲು ಹನುಮಂತ ನಗರದ ಗುಡ್ಡದ ಕೆಳಗಡೆ ಇರ್ತದೆ. ಅಲ್ಲಿ ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡುವುದು, ಗೋಲಿ ಆಡುವುದು, ಬುಗುರಿ ಆಡುವುದು ಇತ್ಯಾದಿ ಮಾಡ್ತಾ ಇರ್ತೇವೆ. ಆ ಬಯಲಿನ ಪಕ್ಕದಲ್ಲಿ ಕಲಾಮಂದಿರ ಅನ್ನೋ ಒಂದು ಕಲಾಶಾಲೆ ಇರುತ್ತೆ. ಆನಾ ಸುಬ್ರಾಯರು ಅದನ್ನ ನಡೆಸ್ತಾ ಇರ್ತಾರೆ. ಆನಾ ಸುಬ್ರಾಯರ ಮಗ AS ಮೂರ್ತಿ ಅಂತ, ಅವರು ಕೂಡ ಪ್ರಖ್ಯಾತ ಕಲಾವಿದರು. ಈ ಆನಾ ಸುಬ್ರಾಯರು ಅಲ್ಲಿ ಆಟ ಆಡ್ತಾ ಇದ್ದ ಮಕ್ಕಳನ್ನ ಕರೆದು ಪೇಂಟಿಂಗ್ ಕಲೀರಿ ಅಂತ ಹೇಳಿ ಅವರೇ ಹಾಳೆ ಕೊಟ್ಟು ಬಣ್ಣನೂ ಕೊಟ್ಟು ನಮ್ಮ ಕೈಲಿ ಚಿತ್ರ ಬರ್ಸೋದಕ್ಕೆ ಇತ್ಯಾದಿ ಶುರು ಮಾಡಿಸ್ತಾರೆ. ಹಾಗೆ ಚಿತ್ರ ಕಲಿಯುವ ಒಂದು ಸಣ್ಣ ಅವಕಾಶ, ಒಂದು ಬಾಗಿಲು ತೆಕ್ಕೊಡುತ್ತೆ. ಹಾಗೆ ಆ ಕಲಾಮಂದಿರ ಅನ್ನೋ ಶಾಲೆಗೆ ಹೋದ ಮೇಲೆ AS ಮೂರ್ತಿಯವ್ರ ಪರಿಚಯ ಆಗ್ತದೆ. AS ಮೂರ್ತಿಯವರು ನಾಟಕಗಳನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ನನ್ನ ತಾಯಿ ಕೂಡ ಅದೇ ಕಾಲದಲ್ಲಿ ಅವರು ಪ್ರಜಾಮತ ಅನ್ನುವ ಪತ್ರಿಕೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಡಿಗ್ರಿ ಆಗಷ್ಟೇ ಮುಗಿಸಿರ್ತಾರೆ ಅವರು. ಹಾಗೆ ಪ್ರಜಾಮತ ಪತ್ರಿಕೆಗೆ ಕೆಲಸ ಮಾಡ್ತಿರುವ ಕಾಲದಲ್ಲೇ ಈ ಹನುಮಂತನಗರದ ಕಲಾಮಂದಿರದಲ್ಲಿ ಆಗ್ತಾ ಇದ್ದ ರಂಗಭೂಮಿಯ ಚಟುವಟಿಕೆಯ ಮೂಲಕ ನನಗೆ ರಂಗಭೂಮಿಯ ಒಂತರಹದ ಪ್ರವೇಶ ಅಂತ ಆಗ್ತದೆ. ಆಮೇಲೆ ಕಾರಂತರನ್ನ ಡೈರೆಕ್ಟ್ ಮಾಡಿದ BV ಕಾರಂತರ ನಾಟಕ, ಚಂದ್ರಶೇಖರ್ ಕಂಬಾರರು ನಿರ್ದೇಶನ ಮಾಡಿದ ನಾಟಕ, AS ಮೂರ್ತಿ ಅವರ ನಾಟಕ, ಹೀಗೆ ಹಲವು ನಾಟಕಗಳಲ್ಲಿ ಬಾಲ ನಟನಾಗಿ ಅಭಿನಯಿಸ್ತಾ ಇದ್ದ ಕಾಲದಲ್ಲೇ ಯಾವುದೋ ಒಂದು ನಾಟಕದಲ್ಲಿ ನನ್ನನ್ನು ನೋಡಿದ ಗಿರೀಶ್ ಕಾಸರವಳ್ಳಿಯವರು ಅವರ ಸಿನಿಮಾ ಘಟಶ್ರಾದ್ದದಲ್ಲಿ ಒಂದು ಪಾತ್ರ ಕೊಡ್ತಾರೆ. ಹಾಗೆ ಸಿನಿಮಾಗೆ ಕೂಡ ಪ್ರವೇಶ ಆಗ್ತದೆ. ಹಾಗೆ ಅಲ್ಲಿ ಪ್ರವೇಶ ಆದ ಕಾಲದಲ್ಲೇ ಅವರಿಗೆ 2ನೆಯ ಶೆಡ್ಯೂಲ್ ಮಾಡುವಾಗ ಗಿರೀಶ್ ಕಾಸರವಳ್ಳಿ ಅವರಿಗೆ ಸಹ ನಿರ್ದೇಶಕರು ಬಹಳ ಜನ ಕೈ ಕೊಟ್ಬಿಟ್ಟಿರ್ತಾರೆ, ಅವ್ರು ಯಾರು ಬಂದಿರೋದಿಲ್ಲ. ಹಾಗಾಗಿ ಬಾಲ ನಟನಾಗಿದ್ದ ನಾನು ಕೂಡ ಒಬ್ಬ ಸಹ ನಿರ್ದೇಶಕನಾಗಿ ಆ ಘಟಶ್ರಾದ್ದ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. ಇದು ನನಗೆ ಒದಗಿದ ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಆ ಮೂಲಕ ನನಗೆ ಸಿನಿಮಾದ ಭಾಷೆಯನ್ನು ಕಲಿಯುವ ಒಂದು ದೊಡ್ಡ ಅವಕಾಶ ಸಿಕ್ತು. ಇದರ ಜೊತೆಗೆ ಮನೆ ಅಂತ ಏನು ಇತ್ತು, ಆ ಮನೆ ತುಂಬಾ ಬರೀ ಪುಸ್ತಕಗಳು, ಸಾವಿರಾರು ಪುಸ್ತಕಗಳು. ಹಾಗಾಗಿ ಶಾಲೆಯಿಂದ ನಾನು ಮನೆಗೆ ಬಂದ್ರೆ ಎಲ್ಲೋ ಬೀದಿಯಲ್ಲಿ ಆಟ ಆಡೋದಕ್ಕಿಂತ ಮನೆಯಲ್ಲಿದ್ದ ಪುಸ್ತಕಗಳನ್ನು ಓದುವುದೇ ದೊಡ್ಡ ಆಟ ಅಂತ ನಾನು ಭಾವಿಸಿದ್ದೆ. ಹಾಗಾಗಿ ನನ್ನ 6ನೇ ಕ್ಲಾಸು 7ನೇ ಕ್ಲಾಸ್ನೋ ಹೊತ್ತಿಗೆ ನಾನು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಓದ್ಬಿಟ್ಟಿದ್ದೆ. 8ನೇ ಕ್ಲಾಸಲ್ಲಿ ಯಾವುದೋ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಕುವೆಂಪು ಅವರ ಕಾದಂಬರಿಗಳು ಅಂತ ಭಾಷಣ ಮಾಡಿದ್ದರ ನೆನಪು ನನಗಿದೆ. ನನಗೊಂದು ಪ್ರೈಸ್ ಕೂಡ ಕೊಟ್ಟಿದ್ರು. ಕುವೆಂಪು ಅವರ ಒಂದು ಪುತ್ಥಳಿಯನ್ನು ಕೊಟ್ಟು
ಕೊಟ್ಟಿದ್ರು. ಅದಕ್ಕೂ ಈಗಲೂ ಇದೆ ನನ್ನ ಹತ್ರ ಕುವೆಂಪು ಅವರ ಪುತ್ಥಳಿ. ಹೀಗೆ ಆ ಒಂತರಹ ಬೇರೆಯ ಹುಡುಗರಿಗೆ ಸಿಗುವ ಬಾಲ್ಯಕ್ಕಿಂತ ತುಂಬಾ ಭಿನ್ನವಾದ ಬಾಲ್ಯ ನನ್ನದು. ನನಗೆ ಪುಸ್ತಕಗಳ ಸಾಮ್ರಾಜ್ಯ ಕಣ್ಣೆದುರಿಗಿತ್ತು. ಜೊತೆಗೆ ಮನೆಗೆ ಬರ್ತಾ ಇದ್ದ ಎಲ್ಲ ದೊಡ್ಡ ಜನ, ನನ್ನ ತಾಯಿ ಪತ್ರಕರ್ತೆ ಆಗಿದ್ದರಿಂದ ಅನಂತಮೂರ್ತಿ ಅವರು ಬರೋರು, ಈಚೆಗೆ ತೀರ್ಕೊಂಡ ಎಲ್ ಭೈರಪ್ಪನವರು ಬರೋರು, ಹಾಗೆ ಗಿರೀಶ್ ಕಾರ್ನಾಡ್ ಬರೋರು, ರಾಜೀವ್ ತಾರಾನಾಥ್ ಬರೋರು. ಇವರೆಲ್ಲರೂ ನನ್ನನ್ನ ಅವರ ಪುಟ್ಟ ಹುಡುಗ ಅನ್ನೋ ಹಾಗೆ ಏನೋ ಸುರೇಶ ಅಂತ ಮಾತಾಡಿಸ್ತಾ ಇದ್ರು. ಹಾಗೆ ಮಾತಾಡಿಸ್ತಾ ಇದ್ದ ಅವ್ರ ಅಕ್ಕಪಕ್ಕದಲ್ಲಿ ನಾನು ಕೂತಿರ್ತಿದ್ದೆ. ಅವ್ರು ಯಾವುದೋ ನವ್ಯ ಸಾಹಿತ್ಯದ ಅಡಿಗರ ಯಾವುದೋ ಪದ್ಯವನ್ನ ದೊಡ್ಡದಾಗಿ ವಿಮರ್ಶೆ ಮಾಡ್ತಾ ಕೂತಿರೋರು ನಾನು ಕೇಳಿಸ್ಕೋತಾ ಇದ್ದೆ. ಅದೇನು ಅಂತ ನನಗೆ ಗೊತ್ತಿಲ್ದೇನೆ ಅನೇಕ ವಿಷಯಗಳು ನನ್ನ ಕಿವಿಗೆ ಬೀಳೋದಕ್ಕೆ ಶುರುವಾಯಿತು. ಅದರಿಂದಾಗಿ ನನ್ನ ಬೆಳವಣಿಗೆ ಆಗೋದಕ್ಕೆ ದೊಡ್ಡ ಸಹಕಾರ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ಶಾಲೆಯಲ್ಲಿ ಕೂಡ ನಾನು ಹೈಸ್ಕೂಲಿಗೆ ಹೋಗುವ ಹೊತ್ತಿಗೆ ಮೇಷ್ಟ್ರುಗಳು ಏನ್ ಪಾಠ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಪಾಠವನ್ನು ಓದ್ಕೊಂಡು ಹೋಗಿರ್ತಿದ್ದೆ. ಹಾಗಾಗಿ ಯಾವಾಗಲೂ ನನಗೂ ಮೇಷ್ಟ್ರಿಗೂ ಪ್ರಶ್ನೆಗಳ ಜಗಳಗಳಾಗೋದು. ಇದೆಲ್ಲವನ್ನ ದಾಟ್ಕೊಂಡು ಹೇಗೋ ನಾನು ಟೆಕ್ನಿಕಲ್ ಜಗತ್ತಿಗೆ ಹೋಗಬೇಕು ಅಂತ ಹೇಳಿ SLC ಆದ ತಕ್ಷಣ ಡಿಪ್ಲೊಮಾ ಮಾಡಿದ್ದು ಹೌದು, ಡಿಪ್ಲೊಮಾಲಿ ರ್ಯಾಂಕ್ ಬಂದಿದ್ದು ಹೌದು. BHEL ಅನ್ನೋ ಫ್ಯಾಕ್ಟ್ರಿಯನ್ನು ಕೂಡ ಸೇರ್ಕೊಂಡೆ. ಆ BHEL ಫ್ಯಾಕ್ಟ್ರಿ ಸೇರ್ಕೊಂಡಿದ್ದಾಗಲೇ ಇಂಜಿನಿಯರಿಂಗ್ ಕೂಡ ಮಾಡಿದೆ. ಇದೆಲ್ಲ ಆಗುವ ಕಾಲದಲ್ಲೇ ರಂಗಭೂಮಿ ಚಟುವಟಿಕೆನೂ ಮಾಡ್ತಿದ್ದೆ, ಸಿನಿಮಾದ ಸಣ್ಣ ಪುಟ್ಟ ಕೆಲಸನೂ ಮಾಡ್ತಿದ್ದೆ. ಹೀಗೆ ಒಂತರಹ ಬದುಕು ಹೇಗೆ ಕರ್ಕೊಂಡು ಹೋಯ್ತೋ ಹಾಗೆ ಹೋಗಿ ಹೋಗಿ ಏನೇನೋ ಆಗಿ ಅಂತಿಮವಾಗಿ 1988ರಲ್ಲಿ BHELನ ಕೆಲಸವನ್ನ ಪೂರ್ಣಾವಧಿಗೆ ಬಿಟ್ಟು ಪೂರ್ಣಾವಧಿಗೆ ರಂಗಭೂಮಿ ಸಿನಿಮಾ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆಗೆ ಬಂದೆ. ದೃಶ್ಯ ಮಾಧ್ಯಮದಲ್ಲಿ ಆಗಿಂದ ಕೆಲಸ ಮಾಡ್ತಾ ಇದ್ದೇನೆ. ಇದು ಒಂದು ಸ್ಥೂಲ ವಿವರ. ಇದಕ್ಕೆ ತುಂಬಾ ಜನ ಕಾರಣ. ಒಂದು ಸಿನಿಮಾಕ್ಕೆ ಬರೋದಕ್ಕೆ ಶಂಕರ್ ನಾಗೋತ್ತರ ಕಾರಣ ಆದ್ರೆ, ನನ್ನ ಇಷ್ಟೆಲ್ಲ ಪುಸ್ತಕ ಓದೋಕ್ಕೆ ನನ್ನ ತಾಯಿ ಕಾರಣ ಆದ್ರು. ನಾನು ಡಿಪ್ಲೊಮಾ ಸೇರ್ಕೊಂಡು ಬೇಗ ಕೆಲಸಕ್ಕೆ ಸೇರ್ಕೊಂಡು ರಾಜೀವ್ ತಾರಾನಾಥ್ ಅವರು ಒತ್ತಡ ಮಾಡಿದ್ದು ಕಾರಣ ಆಯ್ತು. ನೀನು ನಿಮ್ ತಾಯಿ ಕಷ್ಟದಲ್ಲಿದ್ದಾರೆ, ನೀನು 18 ವಯಸ್ಸಿಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಒಂದು ಆದರ್ಶವನ್ನು ಅವರು. ಹಾಗಾಗಿ ನಾನು ನನ್ನ 18ನೇ ವಯಸ್ಸು ಇನ್ನು 2 ತಿಂಗಳಿತ್ತು 18 ಆಗೋದಕ್ಕೆ, ಆಗಲೇ BHEL ಫ್ಯಾಕ್ಟರಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಹೀಗೆ ಜೀವನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಯ್ತು. ರಂಗಭೂಮಿನ ಕಾರ್ಖಾನೆಯಲ್ಲೂ ಮಾಡಿದೆ, ಹೊರಗಡೆನೂ ರಂಗಭೂಮಿ ಮಾಡಿದೆ, ನಾಟಕ ಏನೇನು ಮಾಡಿದೆ ನಾನು BHEL ಫ್ಯಾಕ್ಟರಿ ಒಳಗೆ, ಅದಕ್ಕೆ ಹಲವಾರು ಪ್ರಶಸ್ತಿಗಳು ಬಂದವು. ಹಾಗೆ ಹೊರಗಡೆ ಏನೇನು ನಾಟಕ ಮಾಡ್ತಿದ್ದೆ ಅವಕ್ಕೂ ಪ್ರಶಸ್ತಿಗಳು ಬಂದವು. ನನ್ನ ಸುಮಾರು 1980ನೇ ಇಸ್ವಿಯಲ್ಲಿ ನನಗೆ 18 ಆಗಿದ್ದಾಗ ನನ್ನ ಮೊದಲ ನಾಟಕ ಕೋತಿ ಕತೆ ಅನ್ನುವ ನಾಟಕವನ್ನು ಬರೆದಿದ್ದೆ. ಹೀಗೆ ಒಂಥರ ಯಾವುದು ನಾನು ಪ್ಲಾನ್ ಮಾಡಿದ್ದಲ್ಲ, ತನ್ನಿಂತಾನೇ ಏನೇನೋ ಆಗಿ ಏನೇನೋ ಆಗ್ಬಿಡ್ತು ಅಷ್ಟೇ. ಸರ್, ನೀವು BHEL ಅಲ್ಲಿ ಅಷ್ಟು ಒಳ್ಳೆ ಸಂಬಳ ಬರ್ತಾ ಇತ್ತು ಆಗಿನ ಕಾಲಕ್ಕೆ. 1988ಅಲ್ಲಿ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಅದಕ್ಕೆ ಸರಿಯಾಗಿ ನಿಮಗೆ ಚಿತ್ರರಂಗದಲ್ಲಿ, ನಾಟಕ ರಂಗದಲ್ಲಿ ನಿಮಗೆ ದುಡ್ಡು ಸಂಭಾವನೆ ಎಲ್ಲ ಸಿಗ್ಲಿಕ್ಕೆ ಆವಾಗ ಸಾಧ್ಯ ಆಗಿತ್ತಾ? ಹೇಗೆ ಆ ಕಷ್ಟ ಏನು, ಅದ್ರ ಬಗ್ಗೆ ಸ್ವಲ್ಪ ಆರಂಭದ ದಿನಗಳಲ್ಲಿ ಸಿನಿಮಾಕ್ಕೆ ನಾನು ಬಂದಾಗ ನಾ ಕೆಲಸ ಮಾಡಿದ್ದು ಈ ಕಲಾತ್ಮಕ ಸಿನಿಮಾಗಳು ಅಂತ ಕರೆಸಿಕೊಳ್ಳುವ ಆ ಹಣೆಪಟ್ಟಿಯ ಸಿನಿಮಾಗಳ ಜೊತೆಗೆ. ಇದು ಕಾಸರವಳ್ಳಿ ಅವರಿರಬಹುದು, GV ಅಯ್ಯರ್, ಉಮೇಶ್ ಕುಲಕರ್ಣಿ, ಇಂಥವರ ಸಿನಿಮಾಗಳಲ್ಲಿ ನಾ ಕೆಲಸ ಮಾಡಿದೆ. ಹಾಗೆ ಕೆಲಸ ಮಾಡುವಾಗ ಆ ಸಿನಿಮಾಗಳಿಗೆ ಇದ್ದ ಬಜೆಟ್ಟೇ ಕಡಿಮೆ. ಹಾಗಾಗಿ ಅವರು ನಮಗ್ ಕೊಡ್ತಾ ಇದ್ದ ಹಣವೂ ಕಡಿಮೆ. ಅದು ನನಗೆ ಮದುವೆ ಆಗುವವರೆಗೆ ಅದು ಕಡಿಮೆ ಅಂತ ಅನ್ಸಿರ್ಲಿಲ್ಲ. ಸಾಕಾಗಿ ಹೆಂಗೋ ಜೀವನ ನಡೀತಾ ಇದೆ ಅಂತ ಖುಷಿಯಾಗಿದ್ದೆ. ಮದುವೆ ಆದ್ಮೇಲೆ ಅದು ನಿಜವಾಗ್ಲೂ ಕಡಿಮೆ. ಇವತ್ತು ಹಾಲ್ ತರಕ್ ದುಡ್ಡಿದ್ರೆ ನಾಳೆಗೆ ಹಾಲ್ ತರಕ್ ದುಡ್ಡಿಲ್ಲ, ಅಥವಾ ಮನೇಲಿ ಅಕ್ಕಿಗೆ ದುಡ್ಡಿಲ್ಲ, ಈ ತರದ ಒಂದು ಕಷ್ಟ. ಆ ಸಂದರ್ಭದಲ್ಲಿ ನಾನು ಜೀವನ ನಿರ್ವಹಣೆಯ ಪ್ರಧಾನ ಕಾರಣವಾಗಿ ಪ್ರಧಾನ ವಾಹಿನಿಯ ರವಿಚಂದ್ರನ್ ಮುಂತಾದವರು ಮಾಡುವ ಸಿನಿಮಾಗಳಿಗೆ ಕೆಲಸ ಮಾಡಕ್ ಶುರು ಮಾಡಿದೆ. ಜೊತೆಗೆ ರಂಗಭೂಮಿಯನ್ನು ಮಾಡ್ತಿದ್ದೆ. ಶಂಕರ್ನಾಗ್ ಅವ್ರ ಜೊತೆಗೂ ಮಾಲ್ಗುಡಿ ಡೇಸ್ ಮುಂತಾದದ್ದಕ್ಕೆ ಕೆಲಸ ಮಾಡಿದ್ದೆ. ಆದ್ರೆ ಆಗ BHEL ಅಲ್ಲಿ ಇದ್ದೆ. ಆ ಕಾರಣಕ್ಕಾಗಿ ನಾನು ಅಲ್ಲಿ ಹಣ ತಗೊಳ್ಳೋ ಹಾಗಿರ್ಲಿಲ್ಲ, ನನ್ನ ಹೆಸರು ಹಾಕೋ ಹಾಗಿರ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡುವವರಿಗೆ
ಅವರ ಹೆಸರನ್ನ ಇಲ್ಲೆಲ್ಲೂ ಹಾಕೋ ಹಾಗೆ ಕಾನೂನು ಇರಲಿಲ್ಲ. ಈಗಲೂ ಬಹಳ ಜನ ಆ ಥರದ ಕೆಲಸ ಬೈ ಚಾನ್ಸ್ ಎರಡು ಕಡೆ ಎರಡು ದೋಣಿಲಿ ಕೆಲಸ ಮಾಡಿದ್ರೆ ಅವ್ರು ತೊಂದರೆ ಅನುಭವಿಸಿರೋದನ್ನ ನೋಡಿರ್ತೀರಿ, ಕೇಳಿರ್ತೀರಿ. ಹಾಗೆ ನಾನು ಹೌದು. ನನ್ನ ಹೆಸರು ಹಾಕೊಳ್ದೆ ಹಲವಾರು ಸಿನಿಮಾ ಅಲ್ಲಿ 88ನೇ ಇಸ್ವಿವರೆಗೆ ಕೆಲಸ ಮಾಡಿದೆ. ನಂತರ ನನ್ನ ಹೆಸರು ಹಾಕೊಂಡು ಕೆಲಸ ಮಾಡುವಾಗ ಆರ್ಟ್ ಸಿನಿಮಾಗೆ ಪ್ರಧಾನವಾಗಿ ಕೆಲಸ ಮಾಡಿದೆ. ಅಲ್ಲಿ ಹಣ ಕಡಿಮೆ ಇತ್ತು. ಮದುವೆ ಆದ್ಮೇಲೆ ಬೇರೆ ದಾರಿ ಇಲ್ಲದೆ ಬದುಕುವ ಕಾರಣಕ್ಕಾಗಿ ರವಿಚಂದ್ರನ್ ತಂಡದ ಜೊತೆಗೆ ಸೇರ್ಕೊಳ್ಳುವ ಅವಕಾಶ ಸಿಕ್ತು, ಸೇರ್ಕೊಂಡೆ. ಅದಕ್ಕೆ ಹಂಸಲೇಖ ಅವ್ರು ಕರ್ಕೊಂಡು ಹೋಗಿದ್ದು ನನಗೆ ಪರಿಚಯ ಇದ್ರು. ಹಂಸಲೇಖ ಅವರು ಮುಂಚಿನಿಂದ ರಂಗಭೂಮಿಯ ಕಾರಣಕ್ಕಾಗಿ. ಅವರು ಮತ್ತೆ ಸುಬ್ರಹ್ಮಣ್ಯ ಅಂತ ಇನ್ನೊಬ್ಬ ನನ್ನ ಗೆಳೆಯ, ಇವರಿಬ್ರು ಸೇರಿ ರವಿಚಂದ್ರನ್ ಅವರನ್ನ ಆ ತಂಡಕ್ಕೆ ನನ್ನ ಕರ್ಕೊಂಡ್ರು. ಹಾಗಾಗಿ ಅವರ ತಂಡದಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿದ್ದೇನೆ. ಪುಟ್ನಂಜ, ಸಿಪಾಯಿ, ಕಲಾವಿದ, ಮೊಮ್ಮಗ, ಹೀಗೆ ಒಂದು 10-12 ಸಿನಿಮಾಗಳನ್ನ ರವಿಚಂದ್ರನ್ ಅವ್ರ ಜೊತೆಗೆ ಮಾಡಿದ್ದೇನೆ. ಅಲ್ಲಿ ಧಾರಾಳವಾದ ಹಣ ಸಿಗ್ತಾ ಇತ್ತು. ಆ ಧಾರಾಳವಾದ ಹಣದಿಂದ ನನ್ನ ಸಂಸಾರ ಒಂದು ನೆಮ್ಮದಿಯ ದಿಕ್ಕಿಗೆ ಸಾಗೋದಕ್ಕೆ ಶುರುವಾಯಿತು. ಇದಾದ್ಮೇಲೆ ನಿಜವಾದ ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಕಾರಣವಾಗಿದ್ದು ದೂರದರ್ಶನ. ಇಟ್ ವಾಸ್ ಎ ಡೆಮೋಕ್ರೆಟಿಕ್ ಪ್ಲೇಸ್. ನಾವು ಅಪ್ಲೈ ಮಾಡಬಹುದಾಗಿತ್ತು. ಸಾವಿರಾರು ಜನ ಅಪ್ಲೈ ಮಾಡಿದವರಲ್ಲಿ ಒಳ್ಳೆಯದನ್ನ ಅವ್ರು ಆರಿಸ್ಕೊತಿದ್ರು. ಹಾಗೆ ಆರಿಸ್ಕೊಂಡು ಅದರ ಮೂಲಕ ನನಗೆ ಸಿಕ್ಕ ಕಂದನ ಕಾವ್ಯ ಅನ್ನುವ ಧಾರಾವಾಹಿ ಇರಬಹುದು, ರಾಜರತ್ನಂ ಅವ್ರ ಪದ್ಯಗಳನ್ನ ದೃಶ್ಯ ಮಾಡಿದ್ದು, ಅಥವಾ ಹೊಸ ಹೆಜ್ಜೆ ಅನ್ನುವ ರೇಖಾ ಕಾಕಂಡಕಿಯವರ ಕಾದಂಬರಿಯನ್ನ ಧಾರಾವಾಹಿ ಮಾಡಿದ್ದು, ಚಿಗುರು ಅಂತ ಹೇಳಿ ಟು ಕಿಲ್ ಎ ಮಾಕಿಂಗ್ ಬರ್ಡ್ ಅನ್ನುವ ಕಾದಂಬರಿಯ ಒಂತರಹದ ಮರು ನಿರೂಪಣೆ ಅನ್ನೋ ಹಾಗೆ ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಇಂದ ಆ ಕಥೆಯನ್ನ ಹೇಳುವ ಪ್ರಯತ್ನ ಮಾಡಿ ಒಂದು ಧಾರಾವಾಹಿ ಮಾಡಿದೆ. ಅದು ಕೂಡ ತುಂಬಾ ಯಶಸ್ವಿ ಆಯಿತು. ಈ ದೂರದರ್ಶನ ಧಾರಾವಾಹಿಗಳು ಯಶಸ್ವಿ ಆಗಿದ್ರಿಂದ ನನ್ನ ಬದುಕು ಸಂಪೂರ್ಣ ಬೇರೆದೇ ಆದ ಒಂದು ನೆಮ್ಮದಿಯ ಕಡೆಗೆ ಸಾಗ್ತು ಅಂತ ಹೇಳ್ಬೋದು. ಅದೇ ಟೈಮಲ್ಲಿ ಸಾಧನೆ ಮತ್ತೆ ತಕದಿಮಿತ ಅವೆಲ್ಲ ಇದಾದ್ಮೇಲೆ ತುಂಬಾ ವರ್ಷ. ಅದು ಸಾಧನೆ. ಈ ತುಂಬಾ ಚಿಗುರು ವರ್ಷ. ಆದ್ಮೇಲೆ ಅದು ಓಕೆ. ಹ್ಮ್ ಬಹಳ ವರ್ಷ ಅದು ಧಾರಾವಾಹಿ ನಡೀತು. ಹೌದೌದು ಹೌದು ಹೌದು. ದೈನಿಕ ಧಾರಾವಾಹಿ ಅನ್ನೋದು ಸುಮಾರು 1995ರ ಆಸ್ಪಾಸ್ನಲ್ಲಿ ಶುರುವಾಯ್ತು. ಆಗ ಬಹಳ ಜನ ಮಾಡ್ತಾ ಇದ್ರು. ನಾವು ಅವ್ರನ್ನ ಬೆರಗಾಗಿ ನೋಡ್ತಾ ಇದ್ವಿ. ದಿನಕ್ಕೊಂದು ಸೀರಿಯಲ್ ಮಾಡ್ತಾರಲ್ಲಪ್ಪ, ನಾವು 2 ದಿವಸ ಶೂಟಿಂಗ್ ಮಾಡಿ ಒಂದು ಎಪಿಸೋಡ್ ಮಾಡೋಕ್ಕಾಗಲ್ಲ, ಇವ್ರು ದಿನ ಒಂದು ಎಪಿಸೋಡ್ ಹೆಂಗ್ ಮಾಡ್ಬೋದು ಅನ್ನುವ ಕುತೂಹಲದ ಜೊತೆಗೆ ನಾನು ನೋಡ್ತಾ ಇದ್ದಿದ್ದು ಹೌದು. ಆದ್ರೆ 98ನೇ ಇಸ್ವಿ ಅಂತ ಕಾಣುತ್ತೆ, ಚಿಗುರು ಅನ್ನುವ ಧಾರಾವಾಹಿ ಮಾಡಿದ ನಂತರ ನನಗೇ ಒಂದು ದೈನಿಕ ಧಾರಾವಾಹಿಯನ್ನು ಮಾಡುವ ಅವಕಾಶ ಸಿಕ್ತು. ಆಗ ಇಂಥದ್ದೊಂದು ಕೆಲಸ ಮಾಡೋದು ದೊಡ್ಡ ಸಾಧನೆ ಅಂತ ನಾನು ಭಾವಿಸಿ ನನ್ನ ಹತ್ರ ಬಂದಿದ್ದ ನಿರ್ಮಾಪಕರಿಗೆ ಇದು ದೊಡ್ಡ ಸಾಧನೆಯನ್ನ ಕಣ್ರಿ, ದಿನಕ್ಕೊಂದು ಮಾಡ್ಬೇಕಲ್ರಿ ಅಂದೆ. ಈ ಹೆಸರೇ ಚೆನ್ನಾಗಿದೆ ಅಂತಂದ್ರು. ಸಾಧನೆ ಅಂತಲೇ ಹೆಸರಿಟ್ರು. ಆ ಸಾಧನೆ ಅನ್ನುವ ಧಾರಾವಾಹಿ ದೂರದರ್ಶನ ಬೆಂಗಳೂರು ಅದರಲ್ಲಿ ಬಂತು. ತುಂಬಾ ಯಶಸ್ವಿಯಾದ ಧಾರಾವಾಹಿ. ಆ ಕಾಲದಲ್ಲಿ ಸರಿಸುಮಾರು 4-5 ವರ್ಷಗಳ ಕಾಲ 1998ರಿಂದ 2002ರವರೆಗೆ ಆ ಧಾರಾವಾಹಿ ಬಂತು. ಅದರಲ್ಲಿ ನನಗೆ ಒಳ್ಳೆಯ ಲೇಖಕ ಅಂತಲೂ, ಒಳ್ಳೆಯ ಬರಹಗಾರ, ಚಿತ್ರಕಥೆ ಲೇಖಕ ಅಂತಲೂ, ಒಳ್ಳೆಯ ನಿರ್ದೇಶಕ ಅಂತಲೂ ತುಂಬಾ ಒಳ್ಳೆಯ ಹೆಸರು ಕೂಡ ಬಂತು. ಒಂದು 2-3 ಪ್ರಶಸ್ತಿಗಳು ಕೂಡ ಆ ಧಾರಾವಾಹಿಗೆ ಬಂತು. ರಾಜ್ಯ ಸರ್ಕಾರದ ಪ್ರಶಸ್ತಿ, ಮತ್ತೆ ಆರ್ಯಭಟ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಕೂಡ ಸಾಧನೆ ಎನ್ನುವ ಧಾರಾವಾಹಿಗೆ ಬಂತು. ಆ ಶಿವಮೊಗ್ಗದ ಜನ ಸಾಧನೆಯನ್ನ ಅನ್ನುವ ಧಾರಾವಾಹಿಯನ್ನು ನೋಡಿ ಅಲ್ಲಿದ್ದ ಜನ ಎಲ್ಲ ಸೇರಿ ನನಗೊಂದು ಸನ್ಮಾನ ಕೂಡ ಮಾಡಿದ್ರು. ಅಷ್ಟೊಂದು ಜನರ ಎದುರಿಗೆ ಸನ್ಮಾನ ಸ್ವೀಕರಿಸುವ ಮೊದಲ ಅನುಭವ ನನಗೀಗಲೂ ಮರೆಯಕ್ಕಾಗಲ್ಲ. ಒಂದು ಇಡೀ ಆ ಸಭಾಂಗಣದ ತುಂಬಾ ಕಿಕ್ಕಿರಿದು ಜಾಗ ಸಾಕಾಗದೆ ಸೈಡ್ ವಿಂಗಲೆಲ್ಲ ಜನ ಕೂತ್ಕೊಂಡು ಸಾಧನೆ ಧಾರಾವಾಹಿಯನ್ನು ಅಷ್ಟು ಜನ ನೋಡ್ತಾ ಇದ್ದಾರೆ ಅನ್ನುವ ಒಂದು ಸಂಭ್ರಮ ಇತ್ತಲ್ಲ, ಅದು ನನ್ನನ್ನ ತುಂಬಾ ಒಂಥರ ಹೃದಯ ತುಂಬಿಸಿದ ಒಂದು ಸಂದರ್ಭ. ಶಿವಮೊಗ್ಗದ ಜನ ಆ ತರಹ ನನ್ನನ್ನ ಗುರುತಿಸಿ ಗೌರವಿಸಿದ್ದು. ಆ ನಂತರ 4 ತಂತಿ ಎನ್ನುವ ಧಾರಾವಾಹಿ ಮಾಡಿದಾಗ ಧಾರವಾಡ, ಹುಬ್ಬಳ್ಳಿಯ ಜನ ಅದೇ ತರ ಗೌರವಿಸಿದ್ದು. ಇದೆಲ್ಲ ನಾನು ಮಾಡಿದ ಕೆಲಸಕ್ಕೆ ಸಾಮಾನ್ಯ ಜನ ನನ್ನನ್ನ ಈ ತರ ಗೌರವಿಸಿದ್ರಲ್ಲ, ಅದು ನನಗೆ ತುಂಬಾ ಸಂತೋಷ ಕೊಟ್ಟ ವಿಷಯ. ಅಲ್ಲೆಲ್ಲೋ ಈಗಲೂ 4 ತಂತಿ ಅಭಿಮಾನಿಗಳ ಸಂಘ ಅಂತ ಧಾರವಾಡದ ಮತ್ತು ಇದರ ಹೊಸ ಹುಬ್ಬಳ್ಳಿಯ ನಡುವೆ ನವನಗರ ಅಂತಿದೆ, ಅಲ್ಲಿ ಈಗಲೂ ಇದೆ. ಅವ್ರು ಈಗಲೂ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗುವ ಕೆಲಸಗಳನ್ನ
ಹೊಲಿಗೆ ಮಿಷಿನ್ ಕೊಡಿಸೋದು, ಚಕ್ಲಿ ಕೋಡ್ಬಳೆ ಮಾರಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು, ಈ ಥರದ ಕೆಲಸ ತುಂಬ ಸಹಾಯನ ಆ ಸಂಘ ಮಾಡುತ್ತೆ. ಆಗ ಈಗ ನನ್ನ ಕರೀತಾರೆ, ನಾನು ಹೋಗ್ತೀನಿ. ಅಂದ್ರೆ ಒಂದು ಧಾರಾವಾಹಿ ಮಾಡುವುದರಿಂದ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಸ್ವಂತ ಕಾಲ ಮೇಲೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತಹ ಅವಕಾಶ ಸೃಷ್ಟಿ ಮಾಡುತ್ತೆ ಒಂದು ಧಾರಾವಾಹಿ ಅಂತಂದ್ರೆ ಅದೊಂದು ದೊಡ್ಡ ಸಾಧನೆಯೇ ಅಂತ ನಾನು ಭಾವಿಸ್ತೀನಿ. ಹೀಗೆ ಹಲವಾರು ಧಾರಾವಾಹಿಗಳನ್ನು ಮಾಡೋಕ್ಕಾಯ್ತು. ಈ ಧಾರಾವಾಹಿಗಳಲ್ಲಿ ಬಂದ ಹಣದಿಂದ, ಸಾಧನೆಯಲ್ಲಿ ಬಂದ ಲಾಭದಿಂದ ಅರ್ಥ ಅನ್ನುವ ಸಿನಿಮಾ ಮಾಡಿದೆ. ನಾಲ್ಕು ತಂತಿಯಲ್ಲಿ ಬಂದ ಲಾಭದಿಂದ ಗುಬ್ಬಚ್ಚಿಗಳು ಅನ್ನೋ ಸಿನಿಮಾ ಮಾಡಿದೆ. ನಾನು ನನ್ನ ಕನಸು ಅನ್ನೋ ಸಿನಿಮಾ ಮಾಡಿದೆ. ಪುಟ್ಟಕ್ಕನ ಹೈವೇ ಅನ್ನೋ ಸಿನಿಮಾ ಮಾಡಿದೆ. ಅದರಲ್ಲಿ ನಾನು ನನ್ನ ಕನಸು ಸ್ವಲ್ಪ ನಷ್ಟ ಆಯಿತು. ಪುಟ್ಟಕ್ಕನ ಹೈವೇ ಆಗಲಿ, ಅರ್ಥ ಆಗಲಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡ್ಕೊಂಡು ಒಳ್ಳೆಯ ಹೆಸರನ್ನ ಕೊಡ್ತು ಮತ್ತು ಹಲವಾರು ದೇಶಗಳನ್ನ ತೋರಿಸ್ತು. ಆ ಸಿನಿಮಾದ ಕಾರಣವಾಗಿ ಚೈನಾಗ ಹೋಗಕ್ಕಾಯ್ತು, ಅರ್ಜೆಂಟೈನಾಗ ಹೋಗಕ್ಕಾಯ್ತು, ಸುಮಾರು ದೇಶಗಳನ್ನ ನೋಡೋದಕ್ಕೆ ಸಾಧ್ಯ ಆಯ್ತು. ಗುಬ್ಬಚ್ಚಿಗಳು ಕಾರಣಕ್ಕಾಗಿ ಮೊದಲ ಬಾರಿಗೆ ಅಮೆರಿಕಕ್ಕೂ ಬರೋದಕ್ಕೆ ಸಾಧ್ಯ ಆಯ್ತು 2008ರಲ್ಲಿ. ಹೀಗೆ ಅಂದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಹೇಗೆ ಜಗತ್ ಸಂಚಾರ ಕೂಡ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ನಾನು ಭಾವಿಸ್ತೇನೆ. ನಿಮ್ಮ ನಿರ್ದೇಶನ ಇರುವಂಥ ಸಿನಿಮಾಗಳೆಲ್ಲ ಸಾಮಾಜಿಕ ಕಷ್ಟ ಇದ್ರ ಬಗ್ಗೆ ಒಂದು ಮೆಸೇಜ್ ಇರುವಂಥದ್ದು. ಆದರೆ ನೀವು ಆ ಚಿತ್ರ ಮಾಡಿದಾಗಲೂ ಸಹ ಎಲ್ಲವೂ ಯಶಸ್ವಿಯಾಗಿ ನಡೆದಿದ್ದಾವೆ. ಸೊ ಒಳ್ಳೆ ಸಿನಿಮಾ ತೆಗೆದ್ರೆ ಜನ ಮೆಚ್ಚುತ್ತಾರೆ ಅನ್ನೋದಕ್ಕೆ ನಿಮ್ಮ ಈ ಪ್ರಯತ್ನಗಳೇ ಸಾಕ್ಷಿ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ? ಹಾಗೆ ಒಂತರಹ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಪುಟ್ಟಕ್ಕನ ಹೈವೇನ ಆಗಲಿ, ಗುಬ್ಬಚ್ಚಿನಾಗಲಿ ತುಂಬ ಕಡಿಮೆ ಹಣದಲ್ಲಿ ನಾವು ಮಾಡಿದ್ರು ಆ ಹಣವನ್ನು ವಾಪಸ್ ಪಡೆಯುವುದಕ್ಕೆ 3-4 ವರ್ಷ ಕಷ್ಟಪಡಬೇಕಾಯ್ತು. ನಾವೇ ಡಬ್ಬ ಹಿಡ್ಕೊಂಡು ಊರೂರಿಗೆ ಹೋಗಿ ಸಿನಿಮಾ ತೋರಿಸಿ ಅಲ್ಲಿ ಅವರು ಕೊಟ್ಟ ಹಣವನ್ನು ಇಸ್ಕೊಂಡು ಈ ಥರ 3-4 ವರ್ಷ ನನ್ನ ಕಂಪನಿಯಿಂದಲೇ ಒಂದು ಟೂರಿಂಗ್ ಪ್ಯಾಕೇಜ್ ಅಂತ ಶುರು ಮಾಡಿ ಮಾರುತಿ ವ್ಯಾನ್ ಹಾಕ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋದು. ಸಾಯಂಕಾಲ ಈ ಗೌರ್ಮೆಂಟ್ ಶಾಲೆಯ ಬೈಲಿನಲ್ಲಿ ನಮ್ಮ ಸಿನಿಮಾ ಅಂತ ಅನೌನ್ಸ್ ಮಾಡೋದು. ಅಲ್ಲಿ ಜನ ಆಮೇಲೆ ನೀವು ಸಿನಿಮಾ ನೋಡಿ ಇಷ್ಟವಾದ್ರೆ 10 ರೂಪಾಯಿ ಕೊಡಿ ಅಂತ ಅನೌನ್ಸ್ ಮಾಡ್ತಿದ್ವಿ. ಸಿನಿಮಾ ಮುಗಿದ್ಮೇಲೆ ಇಷ್ಟವಾಯ್ತು ಅನ್ನೋ ಕಾರಣಕ್ಕೆ ಜನ 10 ರೂಪಾಯಿ ಕೊಡ್ತಾ ಇದ್ರು. ಆ ತರಹ ಕರ್ನಾಟಕದಲ್ಲಿ ಸರಿಸುಮಾರು ಹತ್ರ 500 ಊರುಗಳು ಆತು ಹತ್ರ ಹೋಗಿ ಅಲ್ಲಿ ಸಿನಿಮಾ ತೋರಿಸಿ, ಕೆಲವು ಊರುಗಳಲ್ಲಿ ಸಿನಿಮಾ ಇಷ್ಟ ಆಯ್ತು ಅಂತ 2-3 ದಿವಸ ತೋರಿಸಿದ್ದು ಇದೆ. ಈ ತರಹ ಆಗಿ ಸಿನಿಮಾ ದುಡ್ಡನ್ನು ಸಂಪಾದಿಸಿದ್ವಿ. ಆದರೆ ಸಿನಿಮಾ ತಯಾರು ಮಾಡುವವನಿಗೆ ಜನರನ್ನು ಮುಟ್ಟುವ ಕೆಲಸನೇ ಇಷ್ಟೊಂದು ಆಗ್ಬಿಟ್ರೆ, ಅದು 3-4 ವರ್ಷ ಆಗ್ಬಿಟ್ರೆ ಸಿನಿಮಾ ಮಾಡ್ಬೇಕಾ, ಸಿನಿಮಾ ತೋರ್ಸಕ್ ಓಡಾಡ್ಬೇಕಾ ಅನ್ನುವ ಗೊಂದಲ ಆಗ್ಬಿಡುತ್ತೆ. ಇದು ಕಮರ್ಷಿಯಲ್ ಸಿನಿಮಾಲಿ ಹಿಂಗಾಗತ್ತೆ ಅಂತಲ್ಲ. ಕಮರ್ಷಿಯಲ್ ಸಿನಿಮಾ ರಿಲೀಸ್ ಮಾಡಿದ 1 ವಾರದಲ್ಲಿ ನಿಮ್ಮ ಅಸಲು ಬಂದ್ಬಿಡುತ್ತೆ. ಅದೊಂದು ತರಹದ ಸಂಭ್ರಮ. ಅಷ್ಟೊಂದು ದುಡ್ಡು, ದೊಡ್ಡ ಮಟ್ಟದ ದುಡ್ಡು ಬರುತ್ತಲ್ಲ, ಅದೇ ಒಂದು ದೊಡ್ಡ ಸಂಭ್ರಮ. ಈ ಆರ್ಟ್ ಸಿನಿಮಾದಲ್ಲಿ ಅಥವಾ ನೀವು ಹೇಳ್ತಿರುವ ಸಾಮಾಜಿಕ ಕಳಕಳಿ ಇರುವ ಸಿನಿಮಾಗಳಿಗೆ ಜನರಿಗೆ ಅದನ್ನು ತಲುಪಿಸುವುದಕ್ಕೆ ತುಂಬಾ ಕಷ್ಟ. ಅದೊಂದು ದೊಡ್ಡ ಜರ್ನಿ, ಅದೇ ಮತ್ತೊಂದು ಕೆಲಸ. ಈಗ 70ರ ಇಸ್ವಿ ಕಂಪೇರ್ ಮಾಡಿದ್ರೆ ಇಲ್ಲಿಗೆ 40-50 ವರ್ಷದಲ್ಲಿ, ಅವಾಗ 2 ವಿಷಯ ಆ್ಯಕ್ಚುಲಿ. ರಂಗಭೂಮಿಯಲ್ಲಿ ಬಿ ವಿ ಕಾರಂತರಿದ್ರು, ಕಾರ್ನಾಡ್ರಿದ್ರು, ನಮ್ಮ ಲೋಕೇಶ್, CR ಸಿಂಹ, ಜಯೇಶ್ ಅವರು, ಇವರೆಲ್ಲರೂ ಅವಾಗ ರಂಗಭೂಮಿ ಆಕ್ಟಿವ್ ಆಗಿತ್ತು. ಅದೇ ಇವಾಗಿನ ಕಾಲಕ್ಕೆ ಬಂದಾಗ, ಇಲ್ಲಿಗೆ 50 ವರ್ಷ ಮುಂದಕ್ಕೆ ಬಂದಾಗ ಅದೇ ಥರ ಹೊಸ ಹೊಸ ಪ್ರಯೋಗಗಳು ನಡೀತಾ ಇದೆ. ರಂಗಭೂಮಿಯಲ್ಲಿ ಒಳ್ಳೊಳ್ಳೆ ನಿರ್ದೇಶಕರು, ಕಲಾವಿದರು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ತುಂಬ ಕೆಲಸ ಆಗ್ತಾ ಇದೆ. ಈವನ್ ಮೊಫೆಸಲ್ ಏರಿಯಾದಲ್ಲೂ ಸಹ ಆ ಕೆಲಸಗಳು ಆಗ್ತಾ ಇದೆ. ಆದರೆ ಚಲನಚಿತ್ರ ಅಂತ ಬಂದಾಗ ಆವಾಗ ಏನು ಬಿ ವಿ ಕಾರಂತರಿದ್ರು, ಕಾರ್ನಾಡ್ರಿದ್ರು, MS ಸತ್ಯು, ನಾಗಾಭರಣ, ಇವರೆಲ್ಲ ಅವಾಗ ಏನು ಸಿನಿಮಾಗಳು ಮಾಡಿದರು, ಪ್ಯಾರಲಲ್ ಸಿನಿಮಾ. ಈಗಿನ ಕಾಲಕ್ಕೆ ಬಂದರೆ 50 ವರ್ಷ ಮುಂದಕ್ಕೆ ನಿಮ್ಮ ಹೆಸರು ಕೇಳಿಸ್ಬೋದು, ಅಥವಾ ಪಿ ಶೇಷಾದ್ರಿ ಅವ್ರನ್ನ ಬಿಟ್ಟರೆ ಅಂತ ಜಾಸ್ತಿ ಕೆಲಸಗಳು ಪ್ಯಾರಲಲ್ ಆಗ್ತಾ ಇಲ್ಲ. ಇದ್ದಾರೆ, ತುಂಬಾ ಜನ ಇದ್ದಾರೆ. BS ಲಿಂಗದೇವರು ಇದ್ದಾರೆ, ಪೃಥ್ವಿ ಕೋಣನೂರು ಇದ್ದಾರೆ,
ತುಂಬಾ ಜನ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮನ್ಸೋರೆ ಅನ್ನೋರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ ಈ ಪೃಥ್ವಿ ಕೋಣನೂರು ಅಂತೂ ಇತ್ತೀಚೆಗೆ ಅವ್ರು ಮಾಡಿರುವ 17 ಅನ್ನುವ ಸಿನಿಮಾ ಬಹಳ ಅದ್ಭುತವಾದ ಸಿನಿಮಾ. ಹಾಗೆ ನಟೇಶ್ ಹೆಗಡೆ ಅನ್ನುವರು ಮಾಡ್ತಾ ಇರುವ ಸಿನಿಮಾಗಳು ತುಂಬಾ ಚೆನ್ನಾಗಿದೆ. ಆಮೇಲೆ ಏನ್ ತಿಥಿ ಮಾಡಿದ್ರು ರಾಮ್ ರೆಡ್ಡಿ ಅವ್ರು ಮಾಡಿರುವ ಹೊಸ ಸಿನಿಮಾ ಬರ್ತಾ ಇದೆ, ಅದು ಕೂಡ ತುಂಬಾ ಸುದ್ದಿ ಮಾಡಿದೆ ಜಗತ್ತಿನಾದ್ಯಂತ. ಪ್ರಯತ್ನಗಳಾಗ್ತಾ ಇದೆ. ಆದರೆ 70-80ರ ದಶಕದಲ್ಲಿ ಎಷ್ಟು ಈ ಸಿನಿಮಾಗಳಿಗೆ ಸ್ಪೇಸ್ ಇತ್ತೋ, ಜನರನ್ನು ತಲುಪುವ ಸ್ಪೇಸ್ ಇತ್ತೋ, ಘಟಶ್ರಾದ್ದ 50 ದಿವಸ ನಡೀತು ಅಂದ್ರೆ ನಮ್ಗೆ ಇವತ್ತು ನಂಬಕ್ಕಾಗಲ್ಲ. ಇವತ್ತು ಘಟಶ್ರಾದ್ದ 2 ದಿವಸ ನಡೆಯೋದಿಲ್ಲ. ಪಣಿಯಮ್ಮ. ಸಂಸ್ಕಾರ 3 ದಿವಸ ನಡೀತು. ವಂಶವೃಕ್ಷ 50 ದಿವಸ ನಡೀತು. ಚೋಮಂದುಡಿ ಕೂಡ 50 ದಿವಸ ನಡೀತು. ಇದೆಲ್ಲ ಆ ಬೆರಗು ಹುಟ್ಟಿಸುವಂತಹ ಸತ್ಯಗಳು. ಆದರೆ ಈಗ ಪೋಸ್ಟ್ 92-93 ಓಪನ್ ಮಾರ್ಕೆಟ್ ಎಕಾನಮಿ ಎನ್ನುವುದನ್ನ ಜಗತ್ತಿನಾದ್ಯಂತ ಒಪ್ಕೊಂಡ ನಂತರ ಯಾವುದು ಕಾಂಪಿಟೇಟಿವ್ ಆಗಿರುತ್ತೋ ಅವಕ್ಕೆ ಸ್ಪೇಸ್ ಇದೆ. ಅದು ಇನ್ವೇರಿಯಬಲಿ ಮೇನ್ ಸ್ಟ್ರೀಮ್ ಸಿನಿಮಾ. ಅದು ಅಮೆರಿಕಾದಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್ಸೋ, ಜುರಾಸಿಕ್ ಪಾರ್ಕೋ, ಇನ್ಯಾವುದೋ ಮಿಷನ್ ಇಂಪಾಸಿಬಲ್ ಆಗಿದ್ರೆ, ಇಂಡಿಯಾದಲ್ಲಿ ಇನ್ಯಾರೋ ಸೂಪರ್ ಹೀರೋ ಮಾಡಿರೋ ಸಿನಿಮಾ ಆಗಿರುತ್ತೆ. ಇದನ್ನ ಮುರಿಯುವ ಉದಾಹರಣೆಗಳು ಆಗ ಈಗ ಬರ್ತವೆ. ಇತ್ತೀಚೆಗೆ ಫ್ರಮ್ ಸೋ ತರಹದ ಒಂದು ಸಿನಿಮಾ ಇರಬಹುದು, ಏಳುಮಲೆ ಅನ್ನುವ ಸಿನಿಮಾ ಇರಬಹುದು. ದೊಡ್ಡ ಸ್ಟಾರ್ ಇಲ್ಲದೆ ಹಿಟ್ ಆದ, ದೊಡ್ಡ ಹೆಸರು ಮಾಡಿದ 1-2 ಸಿನಿಮಾಗಳು ಬರ್ತವೆ. ಅವು ಕೂಡ ಮೇನ್ ಸ್ಟ್ರೀಮ್ ಸಿನಿಮಾದ ಹಾಗೆಯೇ ಕಟ್ಟಲಾದ ಸಿನಿಮಾಗಳು. ನೀವು ಹೇಳಿದ ಸಾಮಾಜಿಕ ಕಳಕಳಿಯ ಕಾಳಜಿಯ ಸಿನಿಮಾಗಳನ್ನ ಏನು ಸಮಾನಾಂತರ ಚಿತ್ರ ಅಂತ ನಾವು ಕರಿತೀವಿ, ಅಥವಾ ಹೊಸ ಅಲೆಯ ಚಿತ್ರ ಅಂತ ಕರಿತೀವಿ, ಆ ಸಿನಿಮಾಗಳ ನ್ಯಾರೇಟಿವ್ ಪ್ಯಾಟ್ರನ್ ಏನಿದೆಯಲ್ಲ, ಆ ನ್ಯಾರೇಟಿವ್ ಪ್ಯಾಟ್ರನ್ ನ ಇವತ್ತಿನ ಮಾರುಕಟ್ಟೆಯ ಒಳಗೆ ಮಾರಾಟ ಮಾಡುವುದೇ ಕಷ್ಟ ಅನ್ನುವ ಸ್ಥಿತಿ ಬಂದಿದೆ. ಈಗ ಯಾವುದೋ Movie.com ಅಂತಿದೆ, ಒಂದು OTT ಪ್ಲಾಟ್ಫಾರ್ಮ್. ಆ Movie.com ನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರ್ತಾರೆ? ನೆಟ್ಫ್ಲಿಕ್ಸೋ ಅಮೆಝಾನೋ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೋ, ಅಥವಾ IPTV ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೋ, ಅಷ್ಟು ಜನ Movie.com ನ ಸಬ್ಸ್ಕ್ರೈಬ್ ಮಾಡೋದಿಲ್ವೇ? ಸೊ ಹೀಗಾಗಿ Movie.com ನಲ್ಲಿ ಅತ್ಯುತ್ತಮವಾದ ಹೊಸ ಅಲೆಯ ಸಿನಿಮಾಗಳು ಸಿಗುತ್ತೆ, ಆದ್ರೆ ಅದನ್ನು ನೋಡುವ ಜನರ ಸಂಖ್ಯೆ ಕಡಿಮೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾದಿಷ್ಟೇ, ಜಗತ್ತಿನ ಇತಿಹಾಸದಲ್ಲಿ ಎಲ್ಲಾ ಕಾಲದಲ್ಲೂ ಒಳ್ಳೆಯದು ಅಂತೇನಿದೆ ಅದು ಮೈನಾರಿಟಿ ಆಗಿಯೇ ಇರ್ತದೆ. ಅದು ಪಾಲಿಟಿಕ್ಸ್ ಇರಬಹುದು, ಸಿನಿಮಾ ಇರಬಹುದು, ರಂಗಭೂಮಿ ಇರಬಹುದು, ಸಾಹಿತ್ಯ ಇರಬಹುದು. ಒಳ್ಳೆಯದು ಅನ್ನೋದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಮಾರಾಟ ಆಗ್ತದೆ. ಆ ನಂತರ ಎಷ್ಟೋ ಕಾಲದ ನಂತರ ಯಾರೋ ವಿಮರ್ಶಕರು ಅಥವಾ ಯಾರೋ ಸಹೃದಯರು ಅದನ್ನ ತೆಗೆದು ಅದರ ಬಗ್ಗೆ ಮತ್ತೆ ವಿಮರ್ಶೆ ಮಾಡಿ ಮಾತಾಡ್ತಾ ಆ ಮೂಲಕ ಆ ಸಾಹಿತ್ಯದ ಬಗ್ಗೆ, ಆ ಸಿನಿಮಾದ ಬಗ್ಗೆ ಮುಂದೆ ಮತ್ತಷ್ಟು ಮಾತು ಬರೋದಕ್ಕೆ ಸಾಧ್ಯ ಆಗುತ್ತೆ ಹೊರತು, ಮೇನ್ ಸ್ಟ್ರೀಮ್ ಸಿನಿಮಾದ ಹಾಗೆ ತಟ್ಟನೆ ದೊಡ್ಡ ಶಬ್ದ ಮಾಡಿ ಜೇಬಿನ ತುಂಬಾ ಹಣ ತುಂಬಿಸ್ಕೊಂಡು ನಾನು ಸುಖವಾಗಿದ್ದೀನಿ ಅಂತ ಹೇಳುವ ಸ್ಥಿತಿ ಸಾಮಾಜಿಕ ಕಾಳಜಿ ಇರುವ ಸಿನಿಮಾ ಮಾಡೋರಿಗೆ ಸಾಧ್ಯ ಆಗೋದಿಲ್ಲ. ಇದು ವಾಸ್ತವ. ಇದಕ್ಕೆ ಏನ್ ಕಾರಣ? ಅಭಿರುಚಿ ಮೊದಲ ರೀತಿ ಇಲ್ಲ, ಜನಗಳದ ಟೈಮ್ ಸ್ಪ್ಯಾನ್. ಇದು ಅಭಿರುಚಿಯ ಪ್ರಶ್ನೆ ಅಲ್ಲ. ಜನ ಈ ತರ ಸಿನಿಮಾ ನೋಡಕ್ ತುಂಬಾ ಜನ ಇದ್ದಾರೆ, ಅವ್ರ ಹತ್ರ ಹೋಗಕ್ ನಮಗ್ ಸಾಧ್ಯ ಆಗ್ತಿಲ್ಲ. ಇದು ನಂಬರ್ 1. ಈಗ ಉದಾಹರಣೆಗೆ ನೀವೇನೋ ಇಲ್ಲಿ ಝೂಮ್ ನಲ್ಲಿ ಮಾಡ್ತಿದ್ದೀರಿ ಅಂದ್ರೆ ಇಷ್ಟು ಜನ ಇದ್ದಾರೆ, ಇಲ್ಲಿ ಇದನ್ನ ಕೇಳೋ ಇಷ್ಟು ಜನ ಇದ್ದಾರೆ, ನಾನು ಆಡ್ತಿರುವ ಮಾತನ್ನು ಕೇಳುವ ಇಷ್ಟು ಜನ ಇದ್ದಾರೆ. ಶ್ರೀನಾಥ್ ಅವ್ರು ಮಾಡುವ ಝೂಮಿನ ಈ ತರದ ಕಾರ್ಯಕ್ರಮಗಳಲ್ಲಿ ವನಮಾಲಾ ವಿಶ್ವನಾಥ್ ಇನ್ಯಾರೋ ಮಾತಾಡಿದ್ರೆ ಅದನ್ನು ಕೇಳೋಕೆ ಇಷ್ಟು ಜನ ಇದ್ದಾರೆ. ಅವರಿಗೆ ಗಂಭೀರವಾದ ಬೇಕು, ಒಳ್ಳೇದು ಬೇಕು. ಆದರೆ ಈ ಒಳ್ಳೆಯದನ್ನ ಕೇಳುವ ಜನರ ಸಂಖ್ಯೆ ಎಷ್ಟಿದ್ಯಪ್ಪ ಅಂತಂದ್ರೆ 50-100 ದಾಟೋದಿಲ್ಲ. ಒಂದ್ಸತಿ ಝೂಮ್ ನೀವು ಕರೆದ್ರೆ 50-100 ದಾಟೋದಿಲ್ಲ ಪ್ರೇಕ್ಷಕರ ಸಂಖ್ಯೆ ಅನ್ನೋದು ವಾಸ್ತವ. ಇದೇ ಜಾಗದಲ್ಲಿ ನನ್ನ ಬದಲು ನೀವು ಇನ್ಯಾರೋ ಒಬ್ಬ ಸೂಪರ್ ಸ್ಟಾರ್ನ ಕರೆದಿದ್ರಿ ಅಂತ ಇಟ್ಕೊಳ್ಳಿ, ಹೀಗೆ ಝೂಮ್ಗೆ, ಆಗ ಇಲ್ಲಿ ಸೇರ್ತಾ ಇದ್ದ ಜನರ ಸಂಖ್ಯೆ 33 ಆಗಿರ್ತಿರ್ಲಿಲ್ಲ, ಕನಿಷ್ಠ 3,000-4,000 ಜನ ಸೇರಿರೋರು. ಹಾಗೆ ಅಂದ್ರೆ ವಾಟ್ ಸೆಲ್ಸ್, ಅದಕ್ಕೆ ಜನ ಜಾಸ್ತಿ. ಯಾವ್ದೋ ಮಾಲ್ ಒಳಗಡೆ ಹೋದ್ರೆ ಅಷ್ಟು ತರಾವರಿ ಸೋಪ್ಗಳು, ಅಷ್ಟು ತರಾವರಿ ಶ್ಯಾಂಪುಗಳು,
ಅಷ್ಟು ದೊಡ್ಡ ಜಾಗ, ಅದನ್ನ ಕಟ್ಟಿರುವ ಕ್ರಮ, ಅಲ್ಲಿ ಕಾರ್ ನಿಲ್ಸಕ್ಕಿರೋ ಜಾಗ, ಅಲ್ಲಿರುವ ರೆಸ್ಟ್ ರೂಮು ಎಲ್ಲವೂ ಬೇರೆ ತರ ಇರುತ್ತೆ. ಆದ್ರೆ ಆರ್ಟ್ ಸಿನಿಮಾಗೆ ಬಂದ್ರೆ ಅಲ್ಲಿ ಬಡತನನೇ ಕಾಣ್ತಾ ಇರುತ್ತೆ. ಅರ್ಥ ಐತೆ? ಸೊ ಹೌದು. ಈ ಬಡತನದ ಜೊತೆಗಿನ ಬದುಕನ್ನ ಬಹಳ ಕಷ್ಟ ಒಪ್ಕೊಳ್ಳೋದು. ಈಗ ಉದಾಹರಣೆಗೆ ನಾನೇ ಉಪ್ಪಿನ ಕಾಗದನ ಅಮೆರಿಕಾಗೆ ತಂದಾಗ ಪ್ರತಿಯೊಬ್ಬರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರವ್ರ ಊರಲ್ಲಿ ಅವ್ರವ್ರ ಮನೆಗಳಲ್ಲಿ ಸಿನಿಮಾನ ತೋರಿಸುವ ಪ್ರಯತ್ನ ಮಾಡಿದ್ವಿ. ಅಟ್ಲಾಂಟಾದಲ್ಲಿ ತೋರಿಸಿದ್ವಿ, ಶಿಕಾಗೋಲ್ ತೋರಿಸಿದ್ವಿ, ಇನ್ನೆಲ್ಲೋ ಹಾಗೆ ಒಂದು 22 ಊರಲ್ಲಿ ಬೇರೆ ಬೇರೆಯವರ ಮನೆಯಲ್ಲಿ ತೋರಿಸಿದ್ವಿ. ಸಿನಿಮಾದಲ್ಲೇ ತೋರಿಸಿದ್ದು ಅಟ್ಲಾಂಟಾದಲ್ಲಿ. ಸಿನಿಮಾ ಥಿಯೇಟರ್ ಅಲ್ಲಿ ತೋರಿಸಿದಾಗ ನಮಗೆ ಚೆನ್ನಾಗಿ ದುಡ್ಡೇ ಬರಲಿಲ್ಲ. ವೆರಾಸ್ ಅಟ್ಲಾಂಟಾದಲ್ಲಿ ಇನ್ಯಾರ್ದೋ ಮನೆ ಒಳಗಡೆ ತೋರಿಸಿದಾಗ, ಯಾರೋ ಮಂಗಳ ಮತ್ತು ಮತ್ಸೂದನ್ ಅವ್ರ ಮನೆಯಲ್ಲಿ ಆ ಸಿನಿಮಾ ತೋರಿಸಿದಾಗ ಹೆಚ್ಚಿಗೆ ಜನ ಬಂದ್ರು. ಹಾಗೆ ಇನ್ನೂ ಯಾರ್ದೋ ಮನೆಯಲ್ಲಿ ತೋರಿಸಿದ್ವಿ, ಅಲ್ಲೂ ಹೆಚ್ಚಿಗೆ ಜನ ಬಂದ್ರು. ವಿ ಗಾಟ್ ಎ ಬೆಟರ್ ಅಮೌಂಟ್ ಆಫ್ ಮನಿ ವೈಲ್ ಶೋಯಿಂಗ್ ಇನ್ ಎ ಹೋಮ್ ಥಿಯೇಟರ್ ದ್ಯಾನ್ ಇನ್ ಎ ರೆಗ್ಯುಲರ್ ಥಿಯೇಟರ್. ಇದು ವ್ಯತ್ಯಾಸ. ಅಂದ್ರೆ ನೋಡುವ ಜನ ಇಲ್ಲ ಅಂತಲ್ಲ, ಅಭಿರುಚಿ ಇರುವವರು ಈಗಲೂ ಇದ್ದಾರೆ. ತುಂಬಾ ಒಳ್ಳೆಯ ಕಾದಂಬರಿಗಳನ್ನ ಈಗಲೂ ಬರೀತಾ ಇರುವ ಜನ ಇದ್ದಾರೆ. ಆದರೆ ಅಥವಾ ಒಳ್ಳೆ ಸಿನಿಮಾ ಮಾಡುವವರು ಹಾಗೆ ಇದ್ದಾರೆ. ಅವುಗಳನ್ನು ತಲುಪಿಸುವ ಮಾರ್ಗಗಳು ಸಂಕುಚಿತಗೊಂಡಿದ್ದಾವೆ. ಈ ಸಂಕುಚಿತಗೊಂಡ ಮಾರ್ಗಗಳನ್ನ ಒಡೆದು ಹೊಸ ಮಾರ್ಗಗಳನ್ನ ಹುಡುಕಬೇಕಾದ ಜವಾಬ್ದಾರಿ ಒಟ್ಟು ಸಮಾಜದ ಮೇಲಿದೆ. ಸಿನಿಮಾ ಮಾಡುವವನು ಆ ದಾರಿ ಹುಡುಕ್ಬೇಕಾ ಅಥವಾ ನೋಡುಗರು ಆ ದಾರಿಯನ್ನು ಹುಡುಕಬೇಕಾ ಅನ್ನುವುದು ಪ್ರಶ್ನೆ. ಪ್ರಾಯಶಃ ಈ ಸಭೆಗೆ ಬಂದಿರುವ ಈ 33 ಜನ ಸೇರಿ ಒಂದು ಫಿಲ್ಮ್ ಕ್ಲಬ್ ಶುರು ಮಾಡಿ ಈ ಸಿನಿಮಾ ತಯಾರಕರಿಗೆ ನಿಮ್ ಸಿನಿಮಾ ನಮಗೆ ಕಳಿಸಿ, ನಾವು 33 ಜನ 40-50 ಜನ ಒಟ್ಟಿಗೆ ನೋಡ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದ್ರೆ ನಿಮಗೆ ಒಳ್ಳೆ ಸಿನಿಮಾನ ಕಳಿಸ್ತಾ ಇರ್ಬೋದು. ನಾವು ತಯಾರಾಗ್ತಾನೆ ಇರ್ತವೆ, ಅವನ್ ಕಳಿಸ್ತಾನೆ ಇರ್ಬೋದು. ಈಗ ಕಂದೀಲು ಅಂತ ಒಂದು ರಾಷ್ಟ್ರ ಪ್ರಶಸ್ತಿ ಬಂತು ಮೊನ್ನೆ, ಕನ್ನಡದ ಸಿನಿಮಾ. ಈ ಕಂದೀಲು ಸಿನಿಮಾ ಥಿಯೇಟರ್ ಅಲ್ಲಿ ಬಿಡುಗಡೆ ಆಗೋ ಚಾನ್ಸೇ ಇಲ್ಲ. ಅದನ್ನು ನಾವು ಈ ತರಹದ ಪ್ರೈವೇಟ್ ಸ್ಕ್ರೀನಿಂಗ್ಗಳ ಮೂಲಕವೇ ಜನರಿಗೆ ತಲುಪಿಸ್ಬೇಕು. ಆ ಸಿನಿಮಾ ಡೈರೆಕ್ಟರ್ ಕೂಡ ಹೊಸಬ, ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ಕಾಣುತ್ತೆ, ಇಲ್ಲದೆ ರಾಷ್ಟ್ರ ಪ್ರಶಸ್ತಿ ಬರೋಕ್ ಸಾಧ್ಯವೇ? ಬಂದಿದೆ, ಮೊನ್ನೆ ತಗೊಂಡಿದ್ದಾನೆ ಆತ ಪ್ರಶಸ್ತಿಯನ್ನ. ನಾವು ಎಲ್ಲ ನೋಡೋಣ. ಹೀಗೆ ಬರ್ತಾನೆ ಇರುತ್ತೆ, ಪ್ರವಾಹ ನಿಲ್ಲೋದಿಲ್ಲ, ನದಿ ಬತ್ತೋದಿಲ್ಲ. ಆದ್ರೆ ಆ ನದಿಗೆ ಕೈ ಹಾಕಿ ಒಂದು ಬೊಗಸೆ ನೀರನ್ನು ತೆಗೆದುಕೊಳ್ಳುವ ಜನರ ಸಂಖ್ಯೆ ಕಡಿಮೆ ಆಗಿದೆ. ಅವರು ಗ್ಲಾಮರ್ಗೆ, ಗ್ಲಿಟರ್ಗೆ ವಾಲ್ಕೊಂಡ್ಬಿಟ್ಟಿದ್ದಾರೆ, ಆ ಕಡೆಗೆ ವಾಲಿದ್ದಾರೆ. ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳು ಅಂತ ಏನಿದ್ದಾವೆ ಅವು ಕೂಡ ಅಂಥವನ್ನೇ ಹೆಚ್ಚಿಗೆ ಪ್ರಚಾರ ಕೊಡ್ತವೆ. ಹಾಗಾಗಿ ಈ ಜನರಿಗೆ ಅವರಿಗೆ ಬೇಕಾದ್ದನ್ನು ನೋಡುವುದಕ್ಕೆ ಬೇಕಾದ ಸ್ಪೇಸ್ ಸಿಗುವುದು ಕಡಿಮೆ. ಸರ್, ಈಗ ಮಧ್ಯ ಒಂದು ಸ್ವಲ್ಪ ಉಪ್ಪಿನಕಾಯಿ ರೀತಿ ನಮ್ಮ ವೀಕ್ಷಕರಿಗೆ ನೀವು ಹಲವಾರು ದಿಗ್ಗಜರ ಜೊತೆ ಕೆಲಸ ಮಾಡಿದ್ದೀರಾ, ಅವರಿಗೆ ಕುತೂಹಲ ಇರುತ್ತೆ. ಜಿ.ವಿ. ಅಯ್ಯರು, ಶಂಕರ್ ನಾಗ್, ರವಿಚಂದ್ರನ್, ಹಂಸಲೇಖ, ರಾಜೀವ್ ತಾರಾನಾಥ್ ಅವರು, ಗಿರೀಶ್ ಕಾಸರವಳ್ಳಿ ಅವರು, ಇವರೆಲ್ಲ ದೊಡ್ಡ ದೊಡ್ಡ ದಿಗ್ಗಜರು. ಅವರೆಲ್ಲ ಅಭಿರುಚಿ ಮತ್ತೆ ಅವರ ವ್ಯಕ್ತಿತ್ವಗಳೇ ಬೇರೆ ಬೇರೆ. ಸೊ ಇವ್ರ ಹತ್ರ ಕೆಲಸ ಮಾಡುವಾಗ ನಿಮ್ಮ ಅನುಭವಗಳು ಹೇಗಿತ್ತು? ಸ್ವಲ್ಪ ವಿವರಿಸ್ತೀರಾ, ನಮ್ಮ ವೀಕ್ಷಕರಿಗೆ ತಿಳಿಸಕ್ಕಾಗುತ್ತೆ? ಪ್ರತಿಯೊಬ್ಬರು ಅದ್ಭುತವಾದ ವ್ಯಕ್ತಿಗಳು. ಬಿ.ವಿ. ಕಾರಂತ್ ಅವರು ನಾಟಕವನ್ನು ನಿರ್ದೇಶನ ಮಾಡುವಾಗ ಧ್ವನಿ ವಿನ್ಯಾಸದ ಮೂಲಕ ನಾಟಕವನ್ನ ತಯಾರು ಮಾಡ್ತಿದ್ರು. ಮೊದಲು ಧ್ವನಿಯನ್ನ, ಸೌಂಡ್ ಡಿಸೈನ್ ಮೊದಲಾಗ್ಬೇಕು, ಆಮೇಲೆ ಸಿನಿಕ್ ಡಿಸೈನ್ ಅಂತ. ಅವ್ರ ನಾಟಕ ಕಟ್ತಾ ಇದ್ದ ಕ್ರಮದಲ್ಲಿ ಮೊದಲು ಇಡೀ ಧ್ವನಿ, ಮಾತುಗಳು ಹೇಗಿರ್ಬೇಕು, ಸಂಗೀತ ಹೇಗಿರ್ಬೇಕು, ಎಲ್ಲಿ ಯಾವ ಶಬ್ದ ಬರಬೇಕು, ಅದನ್ನ ಫಸ್ಟ್ ತೀರ್ಮಾನ ಮಾಡಿ ಆಮೇಲೆ ಬೇರೆಯ ಬ್ಲಾಕಿಂಗ್ ಅಂತ ಸೀನಿಕ್ ಡಿಸೈನ್ ನ ಆಮೇಲೆ ಮಾಡ್ತಿದ್ರು. ಚಂದ್ರಶೇಖರ್ ಕಂಬಾರರು ನಾಟಕ ಡೈರೆಕ್ಟ್ ಮಾಡುವಾಗ ಬರೀ ಆ ಫೋಕಿನ ಹಾಡುಗಳೇನಿತ್ತು ಆ ಕಥೆಯನ್ನು ದಾಟಿಸುವುದಕ್ಕೆ ಬೇಕಾದ ಪ್ರಯತ್ನ ಮಾಡುವುದೇ ಅವರ ಪ್ರಧಾನವಾದ ಕ್ರಮ ಆಗಿತ್ತು. ಹಾಗೆ ಅಶೋಕ್ ಬಾದರ್ದಿನ್ನಿ, ಶ್ರೀನಿವಾಸ್ ಪ್ರಭು, ಹೀಗೆ ಪ್ರತಿಯೊಬ್ಬರು ಭಿನ್ನ ವ್ಯಕ್ತಿತ್ವಗಳು. ಪ್ರತಿಯೊಬ್ಬರು ನಾಟಕ ಕಟ್ಟುವ ಕ್ರಮ ಬೇರೆ. ಅಶೋಕ್ ಬಾದರ್ದಿನ್ನಿ ಅವರು ಹಿಂದೂಸ್ತಾನಿ ಸಂಗೀತ ಚೆನ್ನಾಗಿ ಬಲ್ಲವರಾಗಿದ್ದರಿಂದ ಎಲ್ಲ ನಟರ ಕೈಲಿ ಹಿಂದೂಸ್ತಾನಿ ಸಂಗೀತ ಹೇಳಿಸ್ತಾ ಹ್ಯಾಮ್ಲೆಟ್ ತರದ ನಾಟಕವನ್ನ ಅಥವಾ ನಾನೇ ಬರೆದ ಕೋತಿಕತೆ ನಾಟಕವನ್ನ ಜನರನ್ನ, ಅತ್ಯಂತ ಹೆಚ್ಚು ಜನರನ್ನ ಬಳಸಿ
ಆ ಕಾಂಪೋಸಿಷನ್ ಅನ್ನು ಅವರು ಕ್ರಿಯೇಟ್ ಮಾಡ್ತಿದ್ದ ಕ್ರಮವೇ ಕಣ್ಣಿಗೆ ಹಬ್ಬ ಅನ್ನುವ ಹಾಗೆ ಅವರು ದೃಶ್ಯ ವೈಭವವನ್ನ ಕ್ರಿಯೇಟ್ ಮಾಡ್ತಿದ್ರು. ಶ್ರೀನಿವಾಸ್ ಪ್ರಭು ಅವರು ವಾಚಿಕಕ್ಕೆ ಪ್ರಾಧಾನ್ಯ ಕೊಟ್ಟು ಮಾತು ನಾವು ಹೇಗೆ ಆಡ್ತೀವಿ, ಯಾವ ಶಬ್ದ ಎಲ್ಲಿಂದ ಬರುತ್ತೆ, ಆ ಮಾತು ಎಷ್ಟು ಸ್ಫುಟವಾಗಿರ್ಬೇಕು, ಎಲ್ಲಿ ಒತ್ತು ಕೊಡಬೇಕು ಅನ್ನೋ ಹಾಗೆ ನಾಟಕ ಕಟ್ತಾ ಇದ್ರು. ಎಸ್ ಸುರೇಂದ್ರನಾಥ್ ಅಂತ ಇನ್ನೊಬ್ಬ ನಾಟಕಕಾರ, ಆತ ಡಿಸೈನ್ ವ್ಯಾಲ್ಯೂನೇ. ಇವನು ಇಲ್ಲಿ ಕೂತಿದ್ರೆ ಇನ್ನೊಬ್ಬ ಎಲ್ಲಿ ಕೂತಿರ್ಬೇಕು, ಮಧ್ಯ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದ್ರ ಆಧಾರದಲ್ಲಿ ಅವರು ರಂಗಭೂಮಿಯನ್ನು ಕಟ್ತಾ ಇದ್ರು. ಅವರ ಲೈಟಿಂಗ್ ಮಾಡ್ತಿದ್ದ ಡಿಸೈನೇ ಬೇರೆ ಕ್ರಮದ್ದು. ಹೀಗೆ ರಂಗಭೂಮಿಯಲ್ಲಿ ಈ ತರ ಆದರೆ ಸಿ ಜಿ ಕೃಷ್ಣಸ್ವಾಮಿ ಇನ್ನೊಂದು ಬೆರಗು. ಸಿ ಜಿ ಕೃಷ್ಣಸ್ವಾಮಿ ಅವರು ಪೊಲಿಟಿಕಲ್ ಆದ್ದನ್ನೇ ನಾಟಕ ಮಾಡುವ ಪ್ರಯತ್ನ ಮಾಡ್ತಾ ಇದ್ದವರು. ಪೊಲಿಟಿಕಲ್ ಕಾಂಟೆಂಪರರಿ ಇಶ್ಯೂಸ್ ಅಥವಾ ಆರ್ ನಾಗೇಶ್ ಅವರು ನಾಟಕ ಕಟ್ತಿದ್ದ ಕ್ರಮ ಬೇರೆ. ಇದೆಲ್ಲ ರಂಗಭೂಮಿ. ಆದರೆ ಇದೇ ರಂಗಭೂಮಿಯಲ್ಲೇ ಶಂಕರ್ ನಾಗ್ ಅವರು ನಾಟಕ ಕಟ್ತಾ ಇದ್ದ ಕ್ರಮ ಸಂಪೂರ್ಣ ಬೇರೆ. ಅವರ ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ಬ್ಯಾರಿಸ್ಟರ್, ಸುಮಾರು ನಾಟಕಗಳಿಗೆ ನಾನು ನಾಗಮಂಡಲ, ಇದೆಲ್ಲ ನಾಟಕಗಳಿಗೆ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಅವರು ಸಿನಿಮೀಯವಾಗಿ ನಾಟಕ ಕಟ್ತಾ ಇದ್ರು. ಅವ್ರ ನಾಟಕ ಕಟ್ಟುವ ಕ್ರಮವೇ ಮರಾಠಿ ರಂಗಭೂಮಿಯ ಇನ್ಸ್ಪಿರೇಷನ್ ನಿಂದ, ಮರಾಠಿಯ ಮೈನ್ ಸ್ಟ್ರೀಮ್ ಥಿಯೇಟರ್ ಏನಿತ್ತೋ ಅದರ ಮೂಲಕ ಅದೇ ತರಹದ ರಂಗಭೂಮಿಯನ್ನು ಕಟ್ಟುವ ಪ್ರಯತ್ನ ಮಾಡ್ತಿದ್ರು. ಮತ್ತೆ ನಾಟಕದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ, ಅವನು ಬ್ಯಾಕ್ ಸ್ಟೇಜ್ ಅವನಿರಬಹುದು, ಲೈಟಿಂಗ್ ಮಾಡೋನಿರಬಹುದು, ಆಕ್ಟರ್ ಇರಬಹುದು, ಪ್ರತಿಯೊಬ್ಬರಿಗೂ ಸಂಬಳನೂ ಕೊಡೋದು. ಮೊದಲ ಬಾರಿಗೆ ರಂಗಭೂಮಿಯಲ್ಲಿ ಸಂಬಳ ಕೊಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದೆ ಶಂಕರ್ ನಾಗ್ ಅವರಿಂದ. ದಟ್ ವಾಸ್ ಇನ್ ಅರ್ಲಿ 80s. ಇದು ರಂಗಭೂಮಿ. ಆದರೆ ಈ ಸಿನಿಮಾಕ್ಕೆ ಬಂದರೆ ಕಾಸರವಳ್ಳಿಯವರು ಒಂದು ಯೂನಿವರ್ಸಿಟಿಯ ಹಾಗೆ. ಅವರು ಶಾರ್ಟ್ ಅನ್ನ ಮುಂಚೆಯೇ ನೋಟ್ ಮಾಡಿಟ್ಕೊಂಡು, ಚಿತ್ರ ಬರೆದಿಟ್ಕೊಂಡು, ಈ ಶಾರ್ಟ್ ತೆಗಿಯೋಕ್ಕೆ ನಾನು ಹೀಗೇ ಕೆಲಸ ಮಾಡಬೇಕು ಅಂತ ಅವ್ರು ಕೆಲಸ ಮಾಡ್ತಿದ್ದ ಕ್ರಮ ಎಂಥವರಿಗೂ ಒಂದು ಸ್ಫೂರ್ತಿ ಕೊಡುವಂತಹ ದುಡಿಯುವ ಕ್ರಮ. ಹಾಗಾಗಿ ನಾನು ತುಂಬಾ ಕಲಿತೆ ಅನ್ನೋದಂತೂ ಸತ್ಯ. ಜಿ ವಿ ಅಯ್ಯರ್ ಅವರು ಎಕ್ಸೆಂಟ್ರಿಕ್. ಅವರು ವಿಜುವಲ್ಗಳ ಮೇಲೆಯೇ ತಾತ್ವಿಕವಾದ ವಿಷಯವನ್ನ, ಭಾರತೀಯ ಫಿಲಾಸಫಿ, ಭಾರತೀಯ ತತ್ವವನ್ನ ತೆರೆಗೆ ತರುವಾಗ ಅದನ್ನು ವಿಜುವಲ್ ಮಾಡೋದು ಹೇಗೆ, ಅದಕ್ಕೆ ಅವರು ಮಾಡ್ತಾ ಇದ್ದ ಕ್ರಮ ಏನು, ಅದು ಇನ್ನೊಂದು ತರಹದ ಒಂದು ಕಲಿಕೆಗೆ ದೊಡ್ಡ ಅವಕಾಶ. ಇಡೀ ಭಗವದ್ಗೀತೆಯನ್ನ ಹೊರಗೆಲ್ಲೋ ಆಗಿದ್ದಲ್ಲ, ದೇಹದ ಒಳಗೇ ಆಗುವಂಥದ್ದು ಅಂತ ಅವರು ಅರ್ಜುನ ಅನ್ನುವ ಒಂದು ಪಾತ್ರದ ಒಳಗೆ ದೇಹದ ಒಳಗೆ ಪಂಚ ಪಾಂಡವರು ಇರ್ತಾರೆ, ಅದರೊಳಗೆ ಕೌರವರು ಇರ್ತಾರೆ, ಒಳಗಡೆಯೇ ಸಂಚಾರ ಅನ್ನುವ ಹಾಗೆ ಒಂದು ಸಂಸ್ಕೃತ ಸಿನಿಮಾನ ಮಾಡಿದ್ದೆ. ಇದು ತುಂಬಾ ಬೆರಗುಗೊಳಿಸುವಂತಹ ಆಲೋಚನೆ. ಅದನ್ನು ತೆರೆಗೆ ತರೋದು ಇನ್ನೂ ಕಷ್ಟ. ಅದಕ್ಕೆ ಅಫ್ಕೋರ್ಸ್ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಎಷ್ಟು ಜನ ಅದನ್ನ ನೋಡಿದ್ರು, ಅದು ಕಡಿಮೆ ಜನ, ಬಹಳ ಕಡಿಮೆ ಜನಕ್ಕೆ ಅದು ಸಿಕ್ಕಿರೋದು. ಬಹಳ ಒಳ್ಳೆಯ ಸಿನಿಮಾ, ಅದನ್ನ ನೋಡಿದವ್ರು ಕಡಿಮೆ. ಇನ್ನ ದಿನೇಶ್ ಬಾಬು ತರಹದ ನಿರ್ದೇಶಕರು, ಅವರು ಬೇಸಿಕಲಿ ಕ್ಯಾಮ್ರಾಮನ್, ಜೊತೆಗೆ ಅತ್ಯದ್ಭುತವಾದ ಚಿತ್ರಕಥೆ ಬರೀತಾ ಇದ್ದವರು. ಹಾಗಾಗಿ ಅವರ ಕಥೆಯನ್ನ ಕಟ್ಟುವ ಕ್ರಮ, ಅದಕ್ಕೆ ಅವ್ರು ಶೂಟಿಂಗ್ ಮಾಡ್ತಿದ್ದ ಕ್ರಮ ಕಲಿಯೋಕ್ಕೆ ದೊಡ್ಡ ಅವಕಾಶ. ಇನ್ನ ಅಲ್ಲಿಂದ ಆಚೆಗೆ ನಾನು ಬಂದಿದ್ದು ಹಂಸಲೇಖ ಮತ್ತು ರವಿಚಂದ್ರನ್ ಅವರ ತಂಡಕ್ಕೆ. ಅದರಲ್ಲಿ ಹಂಸಲೇಖ ಅವರ ಬಗ್ಗೆ ಹೇಳಬೇಕಾದ ಏನಪ್ಪಾ ಅಂತಂದ್ರೆ, ನೀವೊಂದು ಕತೆ ಹೇಳ್ತೀರಿ, ಆ ಕಥೆಯಲ್ಲಿ ಹೀಗೆ ಹಾಡುಗಳಿದೆ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ದ ಹಾಗೆ, ಸನ್ನಿವೇಶ ಹೇಳ್ತಾ ಇದ್ದ ಹಾಗೆ ಹಾಡನ್ನು ಕಂಪೋಸ್ ಮಾಡಿ ಲೈನ್ ತಕ್ಷಣವೇ ಆ ಕ್ಷಣವೇ ನಮ್ಮ ಕಣ್ಣೆದುರಿಗೆ ಮ್ಯಾಜಿಕ್ ಮಾಡುವ, ಹಾರ್ಮೋನಿಯಂನಲ್ಲೇ ಮ್ಯಾಜಿಕ್ ಮಾಡಿಬಿಡುವ ಒಬ್ಬ ದೊಡ್ಡ ವ್ಯಕ್ತಿ. ಆ ತರಹದ ಕಲಾವಿದರನ್ನ, ಆ ತರದ ಸ್ಪಾಂಟೇನಿಟಿ ಇರುವವರನ್ನ ತುಂಬಾ ಕಷ್ಟ. ಆ ತರದ ಸ್ಪಾಂಟೇನಿಟಿ ಇರೋರು, ಅದಕ್ಕೆ ತುಂಬಾ ಜ್ಞಾನ ಇರಬೇಕು, ತುಂಬಾ ಅನುಭವ ಇರಬೇಕು. ಅದೆಲ್ಲವೂ ಅವ್ರಿಗೆ ಇತ್ತು ಅನ್ನುವ ಹಾಗೆ ಪಟ್ ಅಂತ. ಇಲ್ಲೊಂದು ಲವ್ ಸಾಂಗ್ ಅಂದ್ರೂ ಅಷ್ಟೇ ಸ್ಪೀಡಾಗಿ ಕತೆ ಹೇಳೋರು, ಇಲ್ಲೊಂದು ಏನೋ ಫಿಲಾಸಫಿ ಇರುವ ಹಾಡು ಅಂದ್ರೂ ಅಷ್ಟೇ ಫಾಸ್ಟ್ ಆಗಿ ಬರೆಯೋರು. ನಿರ್ದೇಶಕ ಹೇಳಿದ 2 ಕ್ಷಣದಲ್ಲಿ ಅವರು ಸಾಂಗ್ನ ರೆಡಿ ಮಾಡಿಕೊಡೋರು. ಇದು ಒಂಥರ. ಆದರೆ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡೋದು ಬೇರೆ ತರ. ಅವರು ಸ್ಕ್ರಿಪ್ಟ್ ಅನ್ನ ಬರ್ಕೊಂಡು ಕೆಲಸ ಮಾಡ್ತಿರ್ಲಿಲ್ಲ, ಅವರು ಕ್ಯಾಮರಾದ ಮೂಲಕ
ಕಥೆಯನ್ನ ಬರಿತಾ ಇದ್ದೆ. ಕ್ಯಾಮರಾ ಇಟ್ಟು ಮೊದಲನೇ ಶಾಟ್ ತೆಗೆದ್ರೆ, ಏನಾದ್ರು ತೆಗೆದರೆ ಅದರ ಮೂಲಕ ಎರಡನೇ ಶಾಟ್ ಅನ್ನು ಕಟ್ಟುವುದು, ಎರಡನೇ ಶಾಟಿನ ಮೂಲಕ ಕಥೆಯನ್ನು ಕಟ್ತಾ, ಹಾಗೆ ಒಂದರಿಂದ ಒಂದಕ್ಕೆ ಜೋಡಿಸ್ತಾ ಗ್ಲಾಮರ್ ಮತ್ತು ಇತ್ಯಾದಿಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಕಥೆಯನ್ನು ಕಟ್ತಾ ಇದ್ದೆ. ಅಂದ್ರೆ ಪೂರಣ ಮುಖ್ಯ ಅಲ್ಲ, ಚೌಕಟ್ಟು. ಲಕ್ಸ್ ಸೋಪಿನ ಹಾಗೆ ಒಳಗಿರೋ ಸೋಪ್ ಹೆಂಗಾರು ಇರಲಿ, ಮೇಲೆ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು, ವಾಸನೆ. ಪ್ಯಾಕಿಂಗ್ ಚೆನ್ನಾಗಿರ್ಬೇಕು ಅನ್ನುವ ಹಾಗೆ ಸಿನಿಮಾ ಕಟ್ಟುವುದು ರವಿಚಂದ್ರನ್ ಅವರ ಶೈಲಿ. ಹೀಗೆ ಪ್ರತಿಯೊಬ್ಬರ ಶೈಲಿಯು ಒಂದು ವಿಭಿನ್ನವಾದ ಶೈಲಿ. ಅದರಲ್ಲಿ ನಾನು ಗಿರೀಶ್ ಕಾಸರವಳ್ಳಿ ಅವರಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೇನೆ, KSL ಸ್ವಾಮಿ ರವಿ ಅವರಿಂದ ತುಂಬಾ ಕಲ್ತಿದ್ದೇನೆ, KV ಜಯರಾಮ್ ಅವರ ಹತ್ರ ಕೂಡ ಸಾಕಷ್ಟು ಕಲ್ತಿದ್ದೇನೆ. ಈ ಎಲ್ಲರೂ ಕಲಿಸಿದ್ದು ನನಗೆ ನನ್ನ ಧಾರಾವಾಹಿ ಮಾಡುವುದಕ್ಕೆ, ನಾನು ಸಿನಿಮಾ ಮಾಡುವುದಕ್ಕೆ ಇವರೆಲ್ಲರ ಮೂಲಕ ಕಲ್ತಿದ್ದು ಕಾರಣವಾಗಿದೆ ಅಂತ ಹೇಳ್ಬೋದು. ಸರ್, ಈಗ ನೀವು ತಾಂತ್ರಿಕ ಶಿಕ್ಷಣ ಪಡೆದ್ರಿ, ಅದೇ ರೀತಿ ನೀವು ಈಗ ಸ್ಟುಡಿಯೋ ಮಾಡಿದ್ದೀರಾ. ಸೊ ಚಿತ್ರರಂಗದ ಹೆಚ್ಚಿನವ್ರನ್ನ ನೋಡುವಾಗ ಆರ್ಥಿಕವಾಗಿ ಬರುತ್ತೆ ಆದಾಯ, ಬಟ್ ಹೆಚ್ಚಿನವರು ಸ್ಟೆಬಿಲೈಸ್ ಆಗಿರೋದಿಲ್ಲ. ಸೊ ಈ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ನೀವು ಹೇಗೆ ಎಲ್ಲ ಪ್ಲಾನಿಂಗ್ ಮಾಡ್ತೀರಾ, ಬಡ್ಜೆಟಿಂಗ್ ಮಾಡ್ತೀರಾ, ಹೇಗೆ ಇದು ನಿಮಗೆ ಸಾಧ್ಯ ಆಯ್ತು? ಮೊದಲನೇದು, ನಾನು ಎಷ್ಟು ಚೆನ್ನಾಗಿರುವುದಕ್ಕೆ, ಬೇರೆಯವರು ಹಾಗೆ ಕಷ್ಟದಲ್ಲಿ ಇದ್ದಾರೆ ಅಂತ ಯಾರ ಬಗ್ಗೆ ಹೇಳ್ತಿದ್ದೀರೋ ಹಾಗೆ ನಾನು ಇಲ್ಲದೆ ಇರೋದಕ್ಕೆ ಪ್ರಧಾನವಾದ ಕಾರಣ ನನ್ನ ಹೆಂಡತಿ. ನನಗೆ ಬರುವ ಆದಾಯ ಅಥವಾ ನನ್ನ ಕಂಪನಿಗೆ ಬರುವ ಆದಾಯ ಇದೆಲ್ಲವನ್ನು ಆಕೆನೆ ನಿರ್ವಹಿಸೋದು. ಕಂಪನಿಯ ಎಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಅನ್ನ ಹ್ಯಾಂಡಲ್ ಮಾಡೋಳು ಅವಳೇ. ಸೊ ಹಾಗಾಗಿ ಸುಮಾರು 1998ರವರೆಗಿನ ನನ್ನ ಬದುಕು ನಾನೇ ನಿರ್ವಹಿಸ್ತಾ ಇದ್ದಾಗ, ಈ ತಿಂಗಳ ಆರಂಭದಲ್ಲಿ ದುಡ್ಡು ಬಂದರೆ 20ನೇ ತಾರೀಕಿಗೆ ಕಾಲೆಯಾಗಿ ಕಡೆಯ 10 ದಿವಸ ಕಷ್ಟಪಡ್ತಾ ಇದ್ದೇನೆ. 97ನೇ ಇಸ್ವಿ ಚಿಗುರು ಅನ್ನುವ ಧಾರಾವಾಹಿ ಮಾಡಿದ ಮೇಲೆ ಅಲ್ಲಿಂದ ನನಗೆ ಬರ್ತಿದ್ದ ಹಣವನ್ನು ಆಕೆಗೆ ಕೊಡೋದಕ್ಕೆ ಶುರು ಮಾಡಿದೆ. ಆಕೆ ಕೇವಲ ನನ್ನ ಆದಾಯವನ್ನು ಮಾತ್ರ ಅಲ್ಲ, ಕಂಪನಿಯನ್ನು ಕಟ್ಟಿದ್ವಿ, ಕಂಪನಿಯ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಷ್ಟನ್ನು ಆಕೆ ಶೈಲಜಾ ನೋಡ್ಕೊಳ್ತಾ ಇದ್ರು. ಐ ಆಮ್ ಸೇಫ್. ನಾನು ಏನು ನಂದೇ ಆಫೀಸಿನ ಕಟ್ಟಡ ಕಟ್ಟಿದ್ದೀನಿ, ಸ್ಟುಡಿಯೋ ಏನ್ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಮನೆ ಏನ್ ಕಟ್ಕೊಂಡಿದ್ದೀನಿ, ನನ್ನ ತಾಯಿಗೇನು ಮನೆ ಕಟ್ಟಿದ್ದೀನಿ, ಇವೆಲ್ಲವೂ ಮಾಡುವುದಕ್ಕೆ ಕಾರಣ ಆಗಿದ್ದು ನನ್ನ ಹೆಂಡತಿ ಮಾಡಿದ ಉಳಿತಾಯ ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನನ್ನನ್ನೇ ಬಿಟ್ಟಿದ್ರೆ ಬೇರೆಯವ್ರಿಗೂ ನನಗೂ ವ್ಯತ್ಯಾಸವೇ ಇರ್ತಿರ್ಲಿಲ್ಲ. ಸೊ ಎ ಸಕ್ಸಸ್ಫುಲ್ ಮ್ಯಾನ್ ಅದೇ ಒಂದು ಹೆಂಗಸಿರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ಆಕೆಯ ಹಿಂದೆ ನಾನು ಇದ್ದೀನಿ, ನನ್ನ ಹಿಂದೆ ಆಕೆನೂ ಇದ್ದಾರೆ. ಶಿ ಇಸ್ ಎ ಸಕ್ಸಸ್ಫುಲ್ ಪ್ರೊಡ್ಯೂಸರ್. ಆಕೆಯ ಹಿಂದೆ ನಾನು ಇದ್ದೀನಿ. ಮತ್ತೆ ಇನ್ನೊಂದು ಪ್ರಶ್ನೆ, ಈಗ ನೀವು ಕಾರ್ಮಿಕ ಸಂಘಟನೆಗಳಲ್ಲಿ ತುಂಬಾ ಭಾಗವಹಿಸ್ತೀರಾ, ಹೋರಾಟಗಳಲ್ಲಿ ಭಾಗವಹಿಸ್ತೀರಾ, ಪೌರ ಕಾರ್ಮಿಕರ ವಿಷಯದಲ್ಲೂ ಸಹ ತಾವು ಹೋರಾಟ ಮಾಡಿದ್ದೀರಾ. ಸೊ ಈ ಎಲ್ಲ ಹೋರಾಟ ಮನೋಭಾವನೆ ನಿಮಗೆ ಹೇಗೆ ಬಂತು? ನಿಮಗೆ ಮೊಳಕೆ ಒಡೆದಿದ್ದು ಹೇಗೆ? ಯಾವಾಗಲೂ ನಿಮ್ಮ ಚಿತ್ರನೇ ಆಗಲಿ ಏನೇ ಆಗಲಿ ನೀವು ಮಾತಾಡೋದ್ರ ರೀತಿ ನೋಡುವಾಗ ಯಾವಾಗಲೂ ಕಷ್ಟದಲ್ಲಿರುವವ್ರ ಬಗ್ಗೆ ನೀವು ಹೆಚ್ಚು ಹೆಚ್ಚು ಒತ್ತಿ ಹೇಳ್ತಾ ಇರ್ತೀರಾ. ಸೊ ಈ ದೃಷ್ಟಿಕೋನ ನಿಮಗೆ ಹೇಗೆ ಬಂತು? ಈಗಿನ ಕಾಲದಲ್ಲಿ ಅಪರೂಪ ವ್ಯಕ್ತಿತ್ವ ಅದು. ಮೊದಲನೇದು, ನಾನು ಸಣ್ಣವನಿದ್ದಾಗಲೇ ಬೀದಿ ನಾಟಕ ಅನ್ನುವ, ಸ್ಟ್ರೀಟ್ ಥಿಯೇಟರ್ ಅನ್ನುವ ಮೂವ್ಮೆಂಟಿನ ಜೊತೆಗೆ ಭಾಗವಹಿಸ್ತಾ ಇದ್ದಿದ್ದು. ಆ ನಾಟಕಗಳೆಲ್ಲವೂ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಪ್ರಶ್ನೆ ಮಾಡುವಂತಹ ನಾಟಕಗಳು. ಅದು ಬಂದರು ತರಹದ ನನ್ನ ತಾಯಿಯೇ ಬರೆದ ನಾಟಕ ಇರ್ಬೋದು, ಕೇಳ್ರಪ್ಪ ಕೇಳ್ರಿ ಇರ್ಬೋದು, ಅಥವಾ ನಾನೇ ಬರೆದ ಕೊತಿಕತೆ ಅಪ್ಪಾಲೆ ತಿಪ್ಪಾಲೆ ಇರ್ಬೋದು. ಇವೆಲ್ಲವೂ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಪ್ರಶ್ನೆ ಮಾಡ್ತಾ, ಯಾಕೆ ನಿರುದ್ಯೋಗ ಸಮಸ್ಯೆ ಇದೆ, ಯಾಕೆ ರೇಷನ್ ಅಂಗಡಿಯಲ್ಲಿ ಮೋಸ ಆಗುತ್ತೆ, ಯಾಕೆ ಒಂದು ಶಾಲೆಯನ್ನ ಕಟ್ಟೋದಕ್ಕೆ ಜನ ಬರೋಲ್ಲ, ಅದ್ರ ದೇವಸ್ಥಾನ ಕಟ್ತೀವಿ ಅಂದ್ರೆ ಅಷ್ಟೊಂದು ಜನ ಸೇರ್ಕೊಂಡ್ಬಿಡ್ತಾರೆ, ಈ ತರದ ಪ್ರಶ್ನೆಯನ್ನು ಕೇಳುವ ನಾಟಕಗಳನ್ನೇ ನಾವು ಮಾಡಿದ್ದು, ಬೀದಿ ನಾಟಕಗಳು ಅಂತ. ಅದು ಸಣ್ಣ ವಯಸ್ಸಿನಲ್ಲಿ, ನಾನು ಇನ್ನೂ ಶಾಲೆಯಲ್ಲಿದ್ದಾಗ 3 ಸಲ ಇಡೀ ಕರ್ನಾಟಕವನ್ನ ಸುತ್ತಕೊಂಡು ಬಂದೆ ಈ ತರದ ನಾಟಕಗಳನ್ನು ಮಾಡ್ತೆ. ಆ ಮೂಲಕ ಆಕ್ಟಿವಿಸ್ಟ್ಗಳ ಜೊತೆಗೆ ನೇರವಾದ ಸಂಪರ್ಕ ಆಗೋದಕ್ಕೆ ಸಾಧ್ಯ ಆಯ್ತು. ಅದು ಎಮರ್ಜೆನ್ಸಿ
ಅಂತ ಏನು ಆಯ್ತು ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ, ಆ ಕಾಲದಲ್ಲಿ ನಾನು ಜಾನ್ ದೇವರಾಜ್ ನಾವೆಲ್ಲ ಭಾರಿ ಒಳ್ಳೆಯ ಗೆಳೆಯರು, ಒಂದೇ ಏರಿಯಾದಲ್ಲಿ ಇದ್ದವರು. ಸೊ ಹೀಗಾಗಿ ಆ ನಾವೇನ್ ಮಾಡ್ತಿದ್ವಿ, ರಾತ್ರಿ ಹೊತ್ತಾದ್ರೆ ನಮಗೆ ಈ ಅವರು ಆರ್ಟ್ ಕಮ್ಯುನಿಸ್ಟ್ ಡೈರೆಕ್ಟರ್ ಪಕ್ಷದವರು, ಆಗಿದ್ರಲ್ವಾ? ಹೌದೌದು, ಜಾನ್ ದೇವರಾಜ್ ಎಸ್ ಆರ್ಕಿಟೆಕ್ಟ್ ಪ್ಲಸ್ ಆರ್ಟ್ ಡೈರೆಕ್ಟರ್. ಮಾಲ್ಗುಡಿ ಡೇಸ್ ಅದಕ್ಕೆಲ್ಲ ಆರ್ಟ್ ಡೈರೆಕ್ಟರ್ ಆಗಿದ್ದವನು. ಅವನ ಜೊತೆಗೆ ಅಸಿಸ್ಟೆಂಟ್ ಆಗಿ ನಾನು ಮಾಲ್ಗುಡಿ ಡೇಸ್ಗೆ ಕೆಲಸ ಮಾಡಿದ್ದೆ. ಈ ಎಮರ್ಜೆನ್ಸಿ ಕಾಲದಲ್ಲಿ ನಾವೇನ್ ಮಾಡೋದು, ಸೈಕಲ್ ನಂದು ಕುಚ್ಚುಮಟ್ಟೆ ಸುಣ್ಣ ಅವರು ಇವ್ರು ಕೊಡೋರು. ಒಂದು ಕುಚ್ಚುಮಟ್ಟೆ ಅಂದ್ರೆ ಗೋಡೆ ಮೇಲೆ ಬರೆಯುವ ಬ್ರಷ್, ಹೌದು, ಹೌದು. ದೊಡ್ಡ ಬ್ರಷ್. ಹೌದು. ಸುಣ್ಣದ ನೀರನ್ನ ಆ ಪಾರ್ಟಿಯವರು ಕೊಡೋರು, ಐದರ್ ಜನತಾ ಪಕ್ಷದವರು ಇಲ್ಲ ಕಮ್ಯುನಿಸ್ಟ್ ಪಕ್ಷದವರು ಕೊಡೋರು. ಅದು ಜನಶಕ್ತಿ ಅಂತ, ಈಗ ತ್ರಿಭುವನ್ ಥಿಯೇಟರ್ ಇತ್ತಲ್ಲ ಅದೇ ರಸ್ತೆಯಲ್ಲಿತ್ತು, ಅಲ್ಲಿ ಅದನ್ನು ನಮ್ಗೆ ರಾತ್ರಿ 9 ಗಂಟೆಗೋ 10 ಗಂಟೆಗೋ ಕೊಡೋರು. ಕೊಟ್ಟ ಮೇಲೆ ನಾವು ಊರು ತುಂಬಾ ಇಂದಿರಾ ಗಾಂಧಿಗೆ ಧಿಕ್ಕಾರ ಅಂತ ಬರ್ಕೊಂಡ್ಬರ್ಬೇಕು. ಅದು ನಮ್ ಕೆಲಸ. ಯಾಕೆ ನಮ್ಗೆ ಆ ಕೆಲಸ ಕೊಡ್ತಿದ್ರು ಅಂದ್ರೆ, ಇಬ್ರು ತುಂಬಾ ಫಾಸ್ಟ್ ಆಗಿ ಬರೀತಾ ಇದ್ವಿ, ಗೋಡೆ ಮೇಲೆ ಬರೆಯೋದ್ರಲ್ಲಿ ಭಾರಿ ಸ್ಪೆಷಲಿಸ್ಟ್ಗಳು ಇಬ್ರು. ಸೊ ಹಿಂಗಾಗಿ ಎಲ್ಲೆಲ್ಲೋ ಏನೇನೋ ಬರೀತಾ ಇದ್ವಿ. ಯಾಕೆ ನಮಗ್ ಕೊಡ್ತಿದ್ರು ಅಂದ್ರೆ, ನಮ್ಗಿಬ್ರಿಗೂ 18 ವರ್ಷ ಆಗಿರ್ಲಿಲ್ಲ. ಅಕಸ್ಮಾತ್ ಅರೆಸ್ಟ್ ಮಾಡಿದ್ರು ಮೈನರ್ಗಳು ಅಂತ ಬಿಟ್ಬಿಡೋರು ಮಾರನೇ ದಿವಸ ಬೆಳಿಗ್ಗೆ. ಬೈ ಚಾನ್ಸ್ ನಾವು ಎಲ್ಲ ಬರಿತಾ ಇದ್ದಾಗ ಪೊಲೀಸ್ನವ್ರು ಬಂದು ಹಿಡ್ಕೊಂಡ್ರು ಹತ್ರದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋರು, ಬೆಳಿಗ್ಗೆ ಸೂರ್ಯ ಹುಟ್ಟೋ ಹೊತ್ತಿಗೆ ಕಳಿಸ್ಬಿಡೋರು. ಸೊ ಹೀಗಾಗಿ ಹಲವು ಕಡೆ ನಾವು ಈ ತರದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು. ಇದು ಆಕ್ಟಿವಿಸಮ್ನ ಮೊದಲ ಕಾಲ. ಈ ಆಕ್ಟಿವಿಸಮ್ ಮಾಡ್ತಿದ್ದ ಕಾಲದಲ್ಲೇ ಸುಮಾರು ನನ್ನ 8ನೇ ತರಗತಿಗೆ ಸೇರುವ ಹೊತ್ತಿಗೆ ರಾತ್ರಿ ಹೊತ್ತು ನಾನು ಈ ಜನಶಕ್ತಿ ಪ್ರಿಂಟರ್ಸು, ಕ್ರಿಯಾ ಪ್ರಕಾಶನ ಇಂಥ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ರಾತ್ರಿ ಹೊತ್ತು ಪುಸ್ತಕಗಳನ್ನು ಬೈಂಡ್ ಮಾಡೋದು, ಪ್ಯಾಂಪ್ಲೆಟ್ಗಳನ್ನ ಇಂಗ್ಲಿಷಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು. ಸಂಬಳ ಕೊಡೋರು, 45 ರೂಪಾಯಿ ಸಂಬಳ ಕೊಡೋರು. ಆ 45 ರೂಪಾಯಿ ಸಂಬಳದಲ್ಲಿ ನನಗೆ 7 ರೂಪಾಯಿ ಇತ್ತು ಸ್ಕೂಲ್ ಫೀಸು, ನಮ್ಮ ಅಣ್ಣನಿಗೆ 13 ರೂಪಾಯಿ ಫೀಸ್ ಇತ್ತು. 2 ಫೀಸನ್ನು ನಾನೇ ಕೊಡ್ತಾ ಇದ್ದೆ. ಆಮೇಲೆ ನಮ್ಮ ಅಣ್ಣನ ಇನ್ನೂ ದುಡ್ಡು ಉಳಿದಿದೆ ಬಾರ ಸಿನಿಮಾಗೆ ಹೋಗೋಣ ಅಂತ ಕರೀತಾ ಇದ್ದೆ. ಇವೆಲ್ಲ ಆಗ್ತಾ ಇತ್ತು. ಸೊ ಆಲ್ ದೀಸ್ ಥಿಂಗ್ಸ್ ಹೆಲ್ಪ್ ಮೀ ಗೆಟ್ ಇನ್ ಟು ಮೂವ್ಮೆಂಟ್. ಅದರ ಮುಂದುವರಿಕೆಯಾಗಿ 78ನೇ ಇಸ್ವಿಲೇ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬಂತು. 80ರ ಹೊತ್ತಿಗೆ ನಾನು ದೊಡ್ಡವನಾಗಿದ್ದೆ, BHL ಸೇರ್ಕೊಂಡಿದ್ದೆ, ಬೀದಿ ನಾಟಕ ಮಾಡ್ತಿದ್ದೆ. ಆ ಕಾಲದಲ್ಲೇ ನಾವು ಜೀತ ವಿಮುಕ್ತಿಗಾಗಿ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದ ಕಾಲದಲ್ಲಿ ಜೀತ ವಿಮುಕ್ತಿಗಾಗಿ ಮೊದಲ ಸಲ ಕೆಲಸ ಮಾಡೋಕೆ ಶುರು ಮಾಡಿದ್ವಿ. ವಿ ವರ್ ಸಕ್ಸಸ್ಫುಲ್. ಒಂದು ದೊಡ್ಡ ಜಮೀನ್ದಾರನ ಕೈ ಕೆಳಗೆ ದುಡಿತಾ ಇದ್ದ 500 ಜನ ಜೀತಕ್ಕಿದ್ದ ಜನರನ್ನ ಬಿಡಿಸಿದ್ವಿ ನಾವು. ಆಗ ನನ್ನ ಜೊತೆಗೆ ಬಾಲಕೃಷ್ಣ ಕಾಕತ್ಕರ್, ಲಕ್ಷ್ಮೀಪತಿ ಕೋಲಾರ, ಈ ರವಿ ಬೆಳಗೆರೆ, ಇವರೆಲ್ಲರೂ ನನ್ನ ಜೊತೆಗೆ, ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ವಿ. ಇದಾದ್ಮೇಲೆ ಅಫ್ಕೋರ್ಸ್ ಈ ತರದ ಕೆಲಸ ಒಂದ್ಸಲ ಮಾಡಕ್ ಶುರು ಮಾಡ್ಬಿಟ್ರೆ ಆ ಕೆಲಸಗಳು ಮತ್ತೆ ಬರ್ತಾನೆ ಇರ್ತವೆ. ಆಮೇಲೆ ಅಗರಬತ್ತಿ ಕಾರ್ಖಾನೆಯವರು ಅನುಭವಿಸ್ತಿದ್ದ ಕಷ್ಟಗಳನ್ನ ನೋಡಿ ಅವರ ಹೋರಾಟಕ್ಕೆ ಇಳಿದ್ವಿ. ಗಾರ್ಮೆಂಟ್ ಫ್ಯಾಕ್ಟರೀಸ್ ಅವರ ಕಷ್ಟಕ್ಕಾಗಿ ಜೊತೆಲಿ ಸೇರ್ಕೊಂಡ್ವಿ. ಆಟೋರಿಕ್ಷಾ ಡ್ರೈವರ್ಗಳಿಗಾಗಿ ಹೋರಾಟ ಮಾಡಕ್ ಸೇರ್ಕೊಂಡ್ವಿ. ಇದೆಲ್ಲ ಆಗುವಾಗಲೇ ಸುಮಾರು 1990ರ ಹೊತ್ತಿಗೆ ಪೌರ ಕಾರ್ಮಿಕರಿಗಾಗಿ ಕೆಲಸ ಮಾಡಕ್ ಶುರು ಮಾಡಿದ್ವಿ. ಅದಕ್ಕೆ ಪ್ರಧಾನವಾದ ಕಾರಣ ಸರಸ್ವತಿ ಅಂತ ನನ್ನ ಮತ್ತೊಬ್ಬ ಗೆಳತಿ. ಆಕೆ MES ಕಾಲೇಜಿನಲ್ಲಿ ಓದ್ತಾ ಇದ್ದ ಕಾಲದಿಂದ ನನ್ನ ಗೆಳತಿ. ವಯಸ್ಸಿನ ಅಂತರದಲ್ಲಿ ಆಕೆ ನನಗಿಂತ ಸ್ವಲ್ಪ ದೊಡ್ಡವಳಾದರೂ ನಾನು ಅವರಿಗೆ ನಾಟಕಗಳನ್ನು ಡೈರೆಕ್ಟ್ ಮಾಡುವ ಮೂಲಕ ಆ ತಂಡದ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದೆ. ರೆಕ್ಕೆ ಕಟ್ಟುವೀರ ಅಂತ ಆಂಟಿ ನ್ಯೂಕ್ಲಿಯರ್ ವೆಪನ್ಸ್ ಅದರ ವಿರುದ್ಧ ಒಂದು ನಾಟಕವನ್ನು ನಾವು ಮಾಡಿದ್ವಿ. ನಾನು ಡೈರೆಕ್ಟ್ ಮಾಡಿದ್ದೆ, ಸರಸ್ವತಿ ಮತ್ತು ಚಿತ್ರ ಅಂತ ಇಬ್ಬರೇ ಆಕ್ಟ್ ಮಾಡಿದ್ರು. ಇದು ಆಂಟಿ ನ್ಯೂಕ್ಲಿಯರ್ ವಾರ್ ನಾಟಕ ಆಗಿದ್ರಿಂದ ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಜಪಾನು, ಜಗತ್ತಿನಾದ್ಯಂತ ಹಲವಾರು ಕಡೆ ಪ್ರದರ್ಶನ ಆಯಿತು. ಇದಾಗುವ ಕಾಲಕ್ಕೆ ಪೌರ ಕಾರ್ಮಿಕರ ಹೋರಾಟ ಶುರುವಾಯಿತು. ಆ ಪೌರ ಕಾರ್ಮಿಕರು, LGBTQ ಕಮ್ಯುನಿಟಿಯವರ ಹೋರಾಟ, ಇದೆಲ್ಲದರಲ್ಲೂ ಭಾಗವಹಿಸ್ತಾ ಆ ಪೌರ ಕಾರ್ಮಿಕರ ಹೋರಾಟದಲ್ಲಿ ಸ್ವಲ್ಪ ಹೆಚ್ಚಿಗೆ ತೊಡಕೊಳ್ಳುವ ಸಮಯ ಸಿಕ್ತು. ಆ ಸಮಯದಲ್ಲಿ ಕೋರ್ಟ್ಗೆ ಓಡಾಡುವುದು, ಅದಕ್ಕೆ ಲಾಯರ್ನ ಫಿಕ್ಸ್ ಮಾಡುವುದು, ಆ ಲಾಯರ್ಗೆ ದುಡ್ಡು ಕೊಡೋದು, ಇದೊಂದು ದೊಡ್ಡ ಕೆಲಸ. 18 ವರ್ಷ ಕಷ್ಟಪಟ್ವಿ. ಫೈನಲಿ ವಿ ವರ್ ಏಬಲ್ ಟು ಗೆಟ್ ಎ ಮಿನಿಮಮ್ ವೇಜ್ ಫಾರ್, ಏನು ಬೀದಿ ಕಸ ಗುಡಿಸುವ ಜನಕ್ಕೆ ಮಿನಿಮಮ್ ವೇಜ್ ಅನ್ನೋದು ಬರೋದಕ್ಕೆ ಸಾಧ್ಯ ಆಯಿತು. ಇಟ್ ವಾಸ್ ಎ ಲಾಂಗ್ ಪ್ರೋಸೆಸ್.
ಮತ್ತೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಿದ್ರಿಂದ ಐ ವಾಸ್ ಏಬಲ್ ಟು ಡೂ ಇಟ್. ನನ್ನ BHELನ ಕೆಲಸವನ್ನ ಬಿಟ್ಟು ಮೇಲೆ ನಾನೇನು ರಂಗಭೂಮಿಯನ್ನು ಮಾಡ್ತಿದ್ದೆ, ಸೀರಿಯಲ್ ಮಾಡ್ತಿದ್ದೆ, ಅದರ ಮೂಲಕ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಇಫ್ ಯು ಮೇಕ್ ಯುವರ್ ಸೆಲ್ಫ್ ಟೈಮ್, ಪ್ರತಿದಿನ ಇಂಥ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ನಿನ್ನೆ ಧರ್ಮಸ್ಥಳದಲ್ಲಿ ಆಗಿರುವ ಹೌದು. ವಿಶೇಷವಾಗಿ ಸಣ್ಣ ಸಾಲವನ್ನು ತಗೊಂಡವ್ರ ಮೇಲೆ ಆಗ್ತಿರುವ ದೌರ್ಜನ್ಯ, ಅತ್ಯಾಚಾರಗಳು, ಇದರ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ವಿ ನಿನ್ನೆ. ಹಾಗೆ ಹೌದು. ಪ್ಯಾಲೆಸ್ಟೈನ್ ವಿಷಯಕ್ಕಾಗಿ ಕೂಡ, ಪ್ಯಾಲೆಸ್ಟೈನ್ ಮಾತ್ರ ಅಲ್ಲ, ಅದು ಉಕ್ರೈನ್ ಇರಬಹುದು, ಇನ್ನೆಲ್ಲೋ ಯಾರ ಮೇಲೋ ಬಾಂಬ್ ಹಾಕಿದ್ದಿರಬಹುದು, ಈ ಎಲ್ಲ ಆಂಟಿ ವಾರ್ ಅಂತ ಹೇಳಿ ನಿನ್ನೆ ಒಂದು ದೊಡ್ಡ ಇದನ್ನ ಮಾಡಿದ್ದೀವಿ. ಈ ತರಹದ್ದು ನೋಡ್ದೆ. ನಿರಂತರವಾಗಿ ನಡೀತಾ ಇದೆ. ಇದು ನಿನ್ನೆ ದಿವಸ ವಿಮಲಾ ಅವರು ಮತ್ತೆ ಮೀನಾಕ್ಷಿ ಹೌದು, ಪಾಳಿ ಹೌದು. ಎಲ್ಲ ಹೌದು ಹೌದು, ಅಲ್ಲಿ ನಾನು ಇದ್ದೆ. ಕ್ಯಾಮ್ರಾ ಮುಂದೆ ಹೆಚ್ಚಿಗೆ ಕಾಣಿಸ್ಕೊಳಕ್ಕಾಗಿಲ್ಲ, ಹಾಗಾಗಿ ನಾನು ಕಾಣಿಸಿಲ್ಲ ನಿಮ್ಗೆ. ನಾನು ಇದ್ದೆ ಅಲ್ಲಿ ಹೌದು. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಿನ್ನೆ ಈ ನ್ಯಾಯಕ್ಕಾಗಿ ಹೋರಾಟ ನಡೀತು, ಅಲ್ಲಿದ್ದೆ ನಾನು. ಸರ್, ಈಗ ನೀವೊಬ್ಬರೇ ಬೆಳೆಯೋದಲ್ಲದೆ ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನೂ ಬೆಳೆಸ್ತಾ ಇದ್ದೀರಾ. ನೀವು ಮತ್ತು ಪ್ರಕಾಶ್ ರೈ ಅವರು ಸೇರಿಕೊಂಡು ಒಂದು ನೀನಾಸಂ, ಆಮೇಲೆ ರಂಗಾಯಣ, ಇಲ್ಲೆಲ್ಲ ಸಂಕೇತ್, ಇದರಲ್ಲೆಲ್ಲ ತರಬೇತಿ ಪಡೆದವ್ರಿಗೆ ಮಂತ್ಲಿ ಸ್ಟೈಪೆಂಡ್ ಕೊಟ್ಟು ಅವರಿಗೆ 1 ವರ್ಷ ಹೆಲ್ಪ್ ಮಾಡ್ತಾ ಇದ್ದೀರಾ ಬೆಳಿಲಿಕ್ಕೆ. ಸೊ ಈ ಎಲ್ಲ ಒಳ್ಳೆಯ ಗುಣಗಳು ನಿಮಗೆ ಹೇಗೆ, ಅದು ಆ ಬೆಳೆಸುವ ಮನೋಭಾವನೆ ಹೇಗೆ ಬಂತು, ಹೇಗೆ ನಿಮ್ಗೆ ದೃಷ್ಟಿಕೋನ ಬಂತು? ಅದು ಏನು ನಮ್ಮ ಜೀವನದಲ್ಲಿ ನಮಗಾಗಿರಲ್ವೋ. ನಾನು ಬೆಳೆಯುವ ಕಾಲಕ್ಕೆ ಎಲ್ಲ ತಂಡಗಳು ಈಗ ಹೇಗೆ ಬಲಪಂಥೀಯರು, ಎಡಪಂಥೀಯರು, ನಡುಪಂಥೀಯರು ಅಂತಿದೆಯೋ, ಹಾಗೆ ಈ ತಂಡದವರು ಆ ತಂಡಕ್ಕೆ ಬರ್ತಿರ್ಲಿಲ್ಲ, ರಂಗ ತಂಡದವರು ಆ ತಂಡದವರು ಈ ರಂಗ ತಂಡಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ನಮಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತಿರ್ಲಿಲ್ಲ. ನಮ್ಗೆ ಬೇಕಾದ ನಾಟಕ ಮಾಡೋಕೆ ಬೇಕಾದ ದುಡ್ಡು ನಮ್ಮ ಹತ್ರ ಇರ್ತಿರ್ಲಿಲ್ಲ. ತುಂಬಾ ಕಡಿಮೆ ದುಡ್ಡಲ್ಲಿ ನಾಟಕ ಮಾಡಬೇಕಾದ ಅನಿವಾರ್ಯಕ್ಕೆ ಒಳಗಾಗ್ತಾ ಇದ್ವಿ. ಇದೆಲ್ಲ ನೋಡಿದ್ಮೇಲೆ ನಾವು ಯಾವಾಗ ಹಣ ಸಂಪಾದನೆ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ, ನಾನಾಗ್ಲಿ ಪ್ರಕಾಶ್ ರೈ ಆಗ್ಲಿ, ನಾವು ಹಣ ಸಂಪಾದನೆ ಮಾಡಕ್ ಶುರು ಮಾಡಿದಾಗ ವಿ ಟ್ರೈ ಟು ಲೊಕೇಟ್ ಪೀಪಲ್. ಯಾರೋ ಅವನಿಗೆ ಟ್ಯಾಲೆಂಟ್ ಇದೆ, ಅವನು ಎಲ್ಲೋ ಯಾವುದೋ ಊರಲ್ಲಿದ್ದಾನೆ, ಅವನಿಗೆ ಹಣ ಕೊಟ್ಟು ನಾಟಕವನ್ನು ಮಾಡಿಸುವುದು. ಈ ತರ ಮೊದಲು ಆರಂಭ ಮಾಡಿದ್ದ. ಹಾಗೆ ಮೈಸೂರಿನಲ್ಲಿ ಮೇಘ ಸಮೀರ ಅನ್ನೋವನಿಗೆ ಹಣ ಕೊಟ್ಟು ಒಂದು ನಾಟಕ ಮಾಡಿಸಿದ್ದಿರ್ಬೋದು, ಅಥವಾ ರಂಗಶಂಕರದಲ್ಲಿ ಪ್ರತಿ ವರ್ಷ 6 ನಾಟಕಗಳನ್ನು ಹೊಸ ನಿರ್ದೇಶಕರ ಕೈಯಲ್ಲಿ ಮಾಡಿಸೋದು ಇರಬಹುದು. ಆ ನಾಟಕಗಳಿಗೆ ಮೊದಲ 4 ಶೋ ಮಾತ್ರ ನಾವು ಇದು ಆರ್ಗನೈಸ್ ಮಾಡ್ತೀವಿ, 4 ಶೋ ಮಾತ್ರ. ಆಮೇಲೆ ಅದನ್ನು ಬೆಳೆಸೋದು ನಿಮ್ಮ ಜವಾಬ್ದಾರಿ, ಅದರಿಂದ ಬರೋ ದುಡ್ಡು ಕೂಡ ನಿಮಗೆ ಅಂತ ಹೇಳಿ ಒಂದು ನಾಟಕ ಕಟ್ಟುವುದಕ್ಕೆ ಬೇಕಾದ ಹಣವನ್ನು ಕೊಡುವುದು, ಇವೆಲ್ಲ ಮಾಡ್ತಾ ಇದ್ವಿ. ಆದರೆ ನಮ್ಮ ಕಣ್ಣಿಗೆ ಕಂಡಿದ್ದೇನಪ್ಪ ಅಂತಂದ್ರೆ, ಈ ನೀನಾಸಮ್ಮು, ಸಾಣೇಹಳ್ಳಿಯಲ್ಲಿರುವ ನಾಟಕ ಶಾಲೆ, ಮೈಸೂರು ರಂಗಾಯಣದಲ್ಲಿರುವ ನಾಟಕ ಶಾಲೆ, ಹೀಗೆ ಹಲವಾರು ನಾಟಕ ಶಾಲೆ ಕರ್ನಾಟಕದಲ್ಲಿದೆ. ಒಂದು ವರ್ಷಕ್ಕೆ ಕನಿಷ್ಠ 150ರಿಂದ 200 ಜನ ರಂಗಭೂಮಿಯನ್ನ ಕಲಿತ ಹೊಸ ಹುಡುಗರು ಬರ್ತಾರೆ. ಹಾಗೆ ಬಂದವರು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲ್ಲ, ದಿಕ್ಕಾಪಾಲಾಗ್ಬಿಡ್ತಾರೆ. ದಾರಿ ಗೊತ್ತಾಗದೆ ಎಲ್ಲೋ ಏನೇನೋ ಚಟಗಳಿಗೆ ದಾಸರಾಗಿ ಎಲ್ಲೋ ಹೇಗೆಗೋ ತೀರ್ಕೊಳ್ಳುವುದನ್ನ, ಕಾಯಿಲೆಯವರಾಗೋದನ್ನ, ಇವೆಲ್ಲ ನಾವು ನೋಡಿರ್ತೀವಿ. ತಮಗೂ ಗೊತ್ತಿರುತ್ತೆ, ನಾನು ನೋಡಿದ್ವಿ. ಹೀಗಿದ್ದವರಲ್ಲಿ ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿರೋರನ್ನ ಒಂದು ಕಡೆಗೆ ಸೇರಿಸಿ, ಅವರು ಕಲಿತಿರುವ ವಿದ್ಯೆಯಿಂದಲೇ ಅವರು ಬದುಕುವುದಕ್ಕೆ ಇರುವ ದಾರಿಗಳೇನು ಅಂತ ಕಲಿಸುವುದು. ಇವರು ಪಾಠ ಕಲ್ತಿದ್ದಾರೆ, ಕೌಶಲ್ಯ ಬರುತ್ತೆ, ದೇ ಆರ್ ಸ್ಕಿಲ್ಡ್, ಬಟ್ ದೇ ಡೂ ನಾಟ್ ನೋ ಹೌ ಟು ಯೂಸ್ ದಿ ಸ್ಕಿಲ್. ಅದಕ್ಕಾಗಿ ಒಂದು ಇನ್ಕ್ಯುಬೇಷನ್ ಸೆಂಟರ್, ಕಾವುಗೂಡು ಅಂತಾರಲ್ಲ, ಮೊಟ್ಟೆ ಆಗ್ಬಿಟ್ಟಿದೆ, ಮೊಟ್ಟೆಗೆ ಕಾವು ಕೊಟ್ರೆ ಅದು ಪಕ್ಷಿ ಆಗುತ್ತೆ, ಪಕ್ಷಿ ಆದ್ಮೇಲೆ ಹಾರ್ಕೊಂಡೋಗುತ್ತೆ. ಆ ಪಕ್ಷಿ ಆಗೋವರೆಗೆ ಅದನ್ನು ಕಾಪಾಡುವ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಪ್ರಕಾಶ್ ರೈ ನನಗಿಂತ ಹೆಚ್ಚು ಆದಾಯ ಇರೋನು, ಅವನು ಹೆಚ್ಚಿಗೆ ಹಣವನ್ನು ಹಾಕ್ತಾನೆ. ನಾನೆಲ್ಲ ಒಂದು 5%, 10%, ಅವನು ಹಾಕುವ 95%ಗೆ ನಾನು ಒಂದು 5-10% ಹಣ ಹಾಕ್ತೀನಿ.
ಅದ್ರ ಮೂಲಕ ನಾವು ಪ್ರತಿ ವರ್ಷ ಕನಿಷ್ಠ 15 ಜನ ಈ ತರಹ ಬೇರೆ ಬೇರೆ ಶಾಲೆಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳನ್ನ ಇನ್ಕ್ಯುಬೇಷನ್ಗೆ ತಗೊಂಡು ಆ ಇನ್ಕ್ಯುಬೇಷನ್ನಲ್ಲಿ ವರ್ಷಕ್ಕೆ ಮಿನಿಮಮ್ 3 ಅಥವಾ 4 ನಾಟಕಗಳನ್ನು ಮಾಡಿಸ್ತೀವಿ. ಆ ನಾಟಕಗಳು ರೆಗ್ಯುಲರ್ ನಾಟಕಗಳು, ಅದು ರೆಪರ್ಟರಿ ತರ ಇಡೀ ದೇಶ ಸುತ್ಕೊಂಡ್ಬರುತ್ತೆ. ಇದಲ್ಲದೆ ಶಾಲಾ ರಂಗ ಅಂತ ಮಾಡಿದ್ದೀವಿ. ಅದರಲ್ಲಿ ಶಾಲೆಯಲ್ಲಿರುವ ಟೆಕ್ಸ್ಟ್ ಬುಕ್ ಅನ್ನ ವಿಜುವಲ್ ಮಾಡಿ ಆಯಾ ಶಾಲೆಗಳಲ್ಲಿ ಹೋಗಿ ಈ ಮಕ್ಕಳು, ಈ 15 ಜನ ವಿದ್ಯಾರ್ಥಿಗಳು ಅಭಿನಯಿಸ್ತಾರೆ. ಜೊತೆಗೆ ಶಾಲೆಯ ಶಿಕ್ಷಕರಿಗೆ ಪಾಠವನ್ನು ನಾಟಕವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ಕೆ ಮತ್ತೆ ಮತ್ತೆ ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಆ ಮೂಲಕ ಆ ಮೇಸ್ಟ್ರುಗಳು ಏನಿರ್ತಾರೆ ಆ ಶಾಲೆಯಲ್ಲಿ, ಅವರು ಆ ವಿಶೇಷವಾಗಿ ಗೌರ್ಮೆಂಟ್ ಸ್ಕೂಲ್, ನಾಟ್ ಇನ್ ಪ್ರೈವೇಟ್ ಸ್ಕೂಲ್ಗೆ ನಾವು ತಲೆ ಹಾಕಕ್ಕೆ ಹೋಗಲ್ಲ, ಬರೀ ಸರ್ಕಾರಿ ಸ್ಕೂಲ್ ಮಾತ್ರ. ಯಾಕೆಂದ್ರೆ ಸರ್ಕಾರಿ ಸ್ಕೂಲಲ್ಲಿ ಮಾತ್ರ ಬಡವರು ಓದೋದು. ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಶ್ರೀಮಂತರು ಇರ್ತಾರೆ, ಅವರು ನಾಟಕ ಅಂದ್ರೆ ಹೋಗಬೇಡ ಅಂದ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮ. ಇಲ್ಲಿ ಏನೂ ಗೊತ್ತಿಲ್ದಿರೋ ಅಮಾಯಕ ಅಪ್ಪ ಅಮ್ಮಂದ್ರು ಎಲ್ಲ ಕೂಲಿ ಮಾಡಕ್ ಹೋಗಿರ್ತಾರೆ, ಅವ್ರ ಮಕ್ಕಳು ಶಾಲೆಗೆ ಬಂದಿರ್ತಾರೆ, ಅವ್ರಿಗೆ ಒಂದು ಊಟ ಹಾಕ್ಬಿಟ್ಟು ಒಂದು ನಾಟಕ ಹೇಳ್ಕೊಟ್ಬಿಟ್ರೆ ಅವರಲ್ಲಿರೋ ಟ್ಯಾಲೆಂಟ್ ಹೇಗೆ ಆಚೆಗೆ ಬರುತ್ತೆ ಅಂದ್ರೆ ಇಟ್ ಇಸ್ ಅನ್ಬಿಲೀವಬಲ್ ಟ್ಯಾಲೆಂಟ್ಸ್. ಹಾಗೆ 2 ವರ್ಷದಿಂದ ಮಾಡ್ತಿದ್ದೀವಿ. ಇದರ ನಿಜವಾದ ಪ್ರತಿಫಲ ಅಂತೀವಲ್ಲ, ಅದು ನೋಡೋದಕ್ಕೆ ಒಂದು 5-6 ವರ್ಷನಾದ್ರು ಬೇಕು. ಅದನ್ನು ಮಾಡ್ತಾ ಇದ್ದೀವಿ. ಈ ಶಾಲಾ ರಂಗ ಅಂತ ಮಾಡ್ತಾ ಇದ್ದೀವಿ. ಹಾಗೆ ಬೇರೆಯ ಮೈಮನಗಳ ಸುಳಿಯಲ್ಲಿ ನಾಟಕ ಮಾಡಿದ್ದೀವಿ. ಇನ್ನೆಲ್ಲೋ ಕೇರಳದಲ್ಲಿ ಯಾರೋ ಒಬ್ಬ ಅದ್ಭುತವಾದ ನಾಟಕದ ನಿರ್ದೇಶಕ ಇದ್ದಾನೆ ಅಂತಂದ್ರೆ ಅವನಿಗೊಂದಿಷ್ಟು ದುಡ್ಡು ಕೊಟ್ಟು ಅವನ ಕೆಲವೊಂದು ನಾಟಕ ಮಾಡಿಸೋದು. ಇನ್ನೆಲ್ಲೋ ಬೆಂಗಳೂರಲ್ಲಿ ಒಬ್ಬಿದ್ದಾನೆ ಅಂದ್ರೆ, ಇನ್ನೆಲ್ಲೋ ಕೊಪ್ಪಳದಲ್ಲಿ ಇದ್ದಾನೆ ಅಂದ್ರೆ ಅವನಿಗೆ ದುಡ್ಡು ಕೊಟ್ಟು ಅಲ್ಲೇ ತಂಡ ಕಟ್ಟಿ ಅಲ್ಲೊಂದು ನಾಟಕ ಮಾಡಿಸೋ ಅನ್ನೋದು, ಇದನ್ನೂ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಹತ್ರ ದುಡ್ಡಿರೋವರೆಗೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಇದನ್ನ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೆ ಚೆನ್ನಾಗಿದೆ, ಆದಾಯನೂ ಪರವಾಗಿಲ್ಲ ಅನ್ನುವ ಹಾಗಿದೆ. ನಮಗೆ ಬಂದ ಆದಾಯದಲ್ಲಿ ಕನಿಷ್ಠ 60-70% ಹಣವನ್ನು ಈ ತರದ ಕೆಲಸ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ. ಅಂತ ಬಂದವರೆಲ್ರಿಗೂ ಸಹಾಯ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಮಗೆ ಬರೋ ದುಡ್ಡು ಎಷ್ಟಿರುತ್ತೋ ಅದರಲ್ಲಿ ಒಂದೆರಡು ದುಡ್ಡು, ನಮಗೆ ಬರೋ ₹1.70 ನಾವು ಹಾಕ್ತಾ ಇದ್ದೀವಿ. ಅದು ಎಷ್ಟೋ ಸತಿ ಎಲ್ರಿಗೂ ಸಹಾಯ ಮಾಡೋಕ್ಕಾಗಲ್ಲ. ಯಾರೋ ಸಹಾಯ ಆಗದೆ ಇದ್ದವನು ನಮ್ಮನ್ನು ಬೈಕೊಂಡು ಓಡಾಡಬಹುದು, ಅಥವಾ ಇನ್ಯಾವುದೋ ಬಲಪಂಥೀಯ ಅಥವಾ ಎಡಪಂಥೀಯರು ಇವ್ರ ನಾಟಕ ಹೀಗಿದೆ ಅಂತ ನಮ್ಮನ್ನು ಬೈಬಹುದು, ನಮ್ಮ ಮೇಲೆ ಸಗಣಿ ಹಾಕಬಹುದು. ತೊಂದರೆ ಇಲ್ಲ. ಈ ಹಳೆ ಗಾದೆ ಮಾತಿದೆ ನೋಡಿ, ಸಗಣಿ ಅವ್ರ ಜೊತೆಗೆ ಗುದ್ದಾಡಕ್ಕಿಂತ ಗಂಧದ ಜೊತೆ ಗುದ್ದಾಡಬೇಕು ಅಂತ. ನಾನು ಆ ಮಾತನ್ನು ಒಪ್ಪೋದಿಲ್ಲ. ಸಗಣಿಯವ್ರ ಜೊತೆಗೂ ಇರಬೇಕು, ಗಂಧದವ್ರ ಜೊತೆಗೂ ಇರಬೇಕು. ಯಾಕೆಂದ್ರೆ ಸಗಣಿ ಜೊತೆಗಿರೋರು ಬಡವರು, ಗಂಧದ ಜೊತೆಗಿರೋರು ಶ್ರೀಮಂತರು. ಇಬ್ರು ನನಗೆ ಬೇಕು. ಅವರಿಬ್ರು ಇದ್ರೇನೆ ನಾನು ಬದುಕಕ್ಕಾಗೋದು. ಸೊ ಐ ಹೇಟ್ ನೋಬಡಿ, ಐ ಲವ್ ಎವ್ರಿಬಡಿ. ಸೊ ವಿ ಗೋ ಅಹೆಡ್ ಲೈಕ್ ದಿಸ್. ನಿಮ್ಮನ್ನ ಮಾತಾಡುವಾಗ ಕೇಳುವಾಗ ಕುವೆಂಪು ಅವರು ಏನು ಹೇಳ್ತಾರೆ, ಜಗತ್ತಿನ ಯಾವ ವ್ಯಕ್ತಿಯು, ಯಾವ ವಸ್ತುವು, ಯಾವ ಸಂಗತಿಯು ಮುಖ್ಯವೂ ಅಲ್ಲ ಅಮುಖ್ಯವೂ ಅಲ್ಲ. ಆ ತರ ಎಲ್ಲ ಕಿಂಚಿತ್ತು ಅಲ್ಲ, ದೊಡ್ಡ ಇದು ಅಲ್ಲ, ಯಾವುದು ಕಿಂಚಿತ್ತಲ್ಲ. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ ಸರ್. ನೋಡ್ತೀನಿ, ಒಂದೇ ನಿಮಿಷ. ಈ ಶಾಲಾ ರಂಗವನ್ನು ನಮ್ಮ ಊರಿನಲ್ಲಿರುವ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಟ್ರೈನಿಂಗ್ ಕೊಡಿಸ್ಬೇಕು ಅಂದ್ರೆ ಅದಕ್ಕೆ ಪ್ರೋಸೆಸ್ ಏನು? ನಿಮ್ದು ಯಾವ ಊರು ಅಂತ ಗೊತ್ತಿಲ್ಲ ಶ್ರುತಿ ನಾಗರಾಜ್ ಅವರೇ. ಯಾವುದೇ ಊರಲ್ಲಿ ಮಾಡಬಹುದು. ಇದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಮಾಡ್ತೀವಿ, ಪ್ರೈವೇಟ್ ಸ್ಕೂಲಲ್ಲಿ ಮಾಡೋದಿಲ್ಲ. ಮತ್ತು ಕಾರ್ಮಿಕರ ಮಕ್ಕಳು ಇರುವ ಕಡೆ ಎಲ್ಲಿ ವಿದ್ಯೆ ಕೊಡುವುದಕ್ಕೆ ಕಷ್ಟ ಇದೆಯೋ ಅಂತ ಕಡೆಗೆ ನಾವು ಹೆಚ್ಚಿಗೆ ಕೆಲಸ ಮಾಡ್ತೀವಿ. ಸೊ ಹೀಗಾಗಿ ನೀವು ನಿಮ್ಮ ಊರು ಇತ್ಯಾದಿಯನ್ನು ತಿಳಿಸಿದ್ರೆ ನಾನು ನಿರ್ದಿಗಂತ ಅಂತ ತಂಡ ಏನಿದೆ ಆ ತಂಡನ ನಿರ್ವಹಿಸುವ ಒಂದು 6 ಜನರ ತಂಡ ಇದೆ, ಅವ್ರ ಜೊತೆಗೆ ಮಾತಾಡಿ ನಿಮ್ಮ ಊರಿಗೂ ಶಾಲಾ ರಂಗ ಬರುವ ಹಾಗೆ ಮಾಡಬಹುದು. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಗುರುಪ್ರಸಾದ್ ಕಾಗಿನೆಲೆ ಅವರು ಕೈ ಎತ್ತಿದ್ದಾರೆ ಏನೋ ಪ್ರಶ್ನೆ ಕೇಳಕ್ಕೆ. ನೀವು ವಿಡಿಯೋನು ಆನ್ ಮಾಡಿಕೊಂಡು ಮೈಕ್ನು ಆನ್ ಮಾಡಿಕೊಂಡು ಪ್ರಶ್ನೆ ಕೇಳಬಹುದು ಕಾದಂಬರಿಕಾರರೇ. ನಮಸ್ಕಾರ ಡಾಕ್ಟ್ರೆ, ಚೆನ್ನಾಗಿದ್ದೀರಾ? ನಮಸ್ಕಾರ. ನಿಮಿಷ ಹೊರಗಡೆ ಇದ್ದೆ, ನಿಮಿಷ ಕ್ಯಾಮ್ರಾ ಆನ್ ಮಾಡ್ಕೊಳ್ತೀನಿ. ನಿಮ್ಮ ಮುಖ ನೋಡುವ ಆನಂದ ನಮಗೂ ಹಾ ಸಿಗಲಿ. ಹಾ ಹಾ ಹಾ
ನಿನ್ ಮುಖ ನೋಡುವಂಗಿಲ್ಲ ಸರ್ ಬೆಳಿಗ್ಗೆ ಬೆಳಿಗ್ಗೆ. ಏ ಚೆನ್ನಾಗಿದೆ, ಭಾನುವಾರ ಮುಖ ಆರೋಗ್ಯವಾಗಿದೆ. ಬಹಳ ಖುಷಿ ಆಯ್ತು. ವೆರಿ ಇನ್ಸ್ಪೈರಿಂಗ್. ಉತ್ತೇಜಿತರಾಗಕ್ಕೆ, ಉತ್ಸುಕರಾಗಕ್ಕೆ ನಿಮ್ಮ ಕೆಲಸಗಳು ನಾವು ಅಂದ್ರೆ ನೋಡ್ತಾ ಬಂದಿದ್ದನ್ನ 1 hour ಅಲ್ಲಿ ಸಮರೈಸ್ ಮಾಡಿ ಹೇಳಿದ್ದು ತುಂಬಾ ಖುಷಿ ಆಯ್ತು. ಆ ಇದು ನೀವ್ ಹೇಳ್ದಂಗೆ ಒಂದ್ಸತಿ ಪ್ರಕಾಶ್ ರೈ ಕೂಡ ಹೇಳಿದ್ರು, ನಾವು ತೋಟ ಕಟ್ಟಬೇಕು, ಒಂದು ಸಿಂಗಲ್ ಮರ ಆಗಿ ಇರಕ್ ನನಗೆ ಇಷ್ಟ ಇಲ್ಲ, ಒಂದು ತೋಟ ಕಟ್ಟಬೇಕು. ನಾವು ತೋಟ ಕಟ್ಟಿದಾಗ ಎಲ್ಲಾ ಗಿಡಗಳು ನಮ್ ಜೊತೆಗೂ ಇರ್ತವೆ. ಆ ತರದ್ದು ಮಾಡೋದು ನಿರ್ದಿಗಂತ ಇದರ ಈ ಈ ಒಂದು ಡೈರೆಕ್ಷನ್ ಅಲ್ಲಿ ಬಹಳ ಒಂದು ಉತ್ತಮವಾದ ಕೆಲಸ ಅಂತ ನನ್ಗೆ ಅನ್ಸುತ್ತೆ. ದೂರದಿಂದನೇ ನಾನು ಗಮನಿಸ್ಕೊಂಡ್ ಬಂದಿರೋದು. ಒಂದೇ ಒಂದು ನನಗೆ ಪ್ರಶ್ನೆ ಇರೋದು ಅಂದ್ರೆ, ಇದು ನಿಮ್ಮನ್ನ ಬಹಳ ಜನ ಕೇಳಿರ್ಬೋದು. ಆ ನಮ್ಮ ಈ ಕನ್ನಡದಲ್ಲಿ ಬರೋ ಸಾಹಿತ್ಯಿಕ ಕೃತಿಗಳು ಮತ್ತೆ ನಮ್ಮ ದೃಶ್ಯ ಮಾಧ್ಯಮ ಅದನ್ನ ನೋಡೋ ರೀತಿ ಅಂದ್ರೆ, ಮುಂಚೆ ಈ ನವ್ಯರ ಕಾಲದಲ್ಲಿ ಪ್ಯಾರಲಲ್ ಆಗಿ ನಡೀತಿತ್ತು ಅವೆಲ್ಲ. ಒಂಥರ ಈಗ ಸಂಸ್ಕಾರ ಕತೆ ಬಂದ ತಕ್ಷಣ ಕಾದಂಬರಿ ಬಂದು ವಿತಿನ್ 1 year ಅದು ಸಿನಿಮಾ ಆಯ್ತು. ಈಗ್ಲೂ ಆಗ್ತಾ ಇದಾವೆ, ಇಲ್ಲ ಅಂತಲ್ಲ. ಆ ಇಂಟೆನ್ಸಿಟಿಲಿ ನಮ್ಮ ಒಂದು ದೃಶ್ಯ ಮಾಧ್ಯಮದಲ್ಲಿ ಈಗ ಚೆನ್ನಾಗಿ ತೊಡಗಿಸ್ಕೊಂಡಿರೋರು, ಮತ್ತೆ ಅದೇ ರೀತಿ ಈ ಸಾಹಿತ್ಯ ಅಕ್ಷರದಲ್ಲಿ ತಮ್ಮ ಒಂದು ಆರ್ಟಿಸ್ಟ್ರಿನ ತೋರಿಸ್ತಾ ಇರೋರು, ಇವರ ನಡುವಿನ ಒಂದು ಸಂವಾದ ಆ ನಿಟ್ಟಿನಲ್ಲಿ ಈಗ ಆಗ್ತಾ ಇದೆಯಾ? ಆಗದೆ ಇದ್ರೆ ಅದಕ್ಕೆ ಕಾರಣಗಳೇನು? ಮತ್ತೆ ಅದನ್ನ ಹೌ ಡು ವಿ ಬ್ರಿಡ್ಜ್ ಇಟ್? ಬಿಕಾಸ್ ನಿಮ್ಗೆ ಗೊತ್ತು, ಬೇಕಾದಷ್ಟು ಒಂದು ಚಿತ್ರಕ ನಿರೂಪಣೆ ಮಾಡಬಹುದಾದ, ವೆಬ್ ಸೀರೀಸ್ ಮಾಡಬಹುದಾದ ಕಾದಂಬರಿಗಳು ಕನ್ನಡದಲ್ಲಿ ಅಥವಾ ಬೇಕಾದಷ್ಟು. ಆ ತರದ ಈಗ್ಲೂ ಚೆನ್ನಾಗೇ ಬರ್ತಾ ಇದಾವೆ. ಅದನ್ನ ನಿಮ್ಮಂತ ಒಬ್ಬ ಈ ತರ ಅದಕ್ಕೊಂದು ಅಕ್ಷರವನ್ನ ದೃಶ್ಯ ಮಾಧ್ಯಮದಲ್ಲಿ ಎಫೆಕ್ಟಿವ್ ಆಗಿ ತರುವಂತ ನಿಮ್ಮಂತ ನಿರ್ದೇಶಕರು, ಮತ್ತೆ ಮಾಡುವಂತ ಕೆಪಾಸಿಟಿ ಇರೋ ದುಡ್ಡು ಖರ್ಚು ಮಾಡುವಂತ ನಿರ್ಮಾಪಕರು, ಅದಕ್ಕೆ ನಾವು ಯಾವ ರೀತಿ ಅದನ್ನ ಹೌ ಡು ವಿ ಗೆಟ್ ಯುವರ್ ಅಟೆನ್ಷನ್? ತುಂಬಾ ಈ ಪ್ರಶ್ನೆಗೆ ಕನಿಷ್ಠ ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಗುರುಪ್ರಸಾದ್ ಕಾಗಿನೆಲೆ ಅವ್ರದ್ದು ಫ್ರೀಸ್ ಆಗೋಯ್ತು, ಹಾಗಾಗಿ ಇಲ್ಲ. ಅನ್ಕೊಂಡು ನಾನು ಉತ್ತರ ಕೊಡ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದು, ಸಾಹಿತ್ಯ ಮತ್ತು ಸಿನಿಮಾದ ನಡುವಿನ, ದೃಶ್ಯ ಮಾಧ್ಯಮದ ನಡುವಿನ ಸಂಬಂಧ ಸ್ವಲ್ಪ ಸವಕಲಾಗಿದೆಯೇನೋ ಅನ್ನುವ ಹಾಗೆ ಕಾಣಿಸ್ತಾ ಇರೋದು ಸತ್ಯ. ನೀವು ಹೇಳಿದ ಆ ಮಾತು ಬಹುತೇಕ ಸತ್ಯ. ಆದರೆ ಅಲ್ಲಲ್ಲಿ ಕಾದಂಬರಿ ಆಧಾರಿತ ಕೃತಿಗಳು ಬರ್ತಾ ಇದ್ದಾವೆ. ಮತ್ತೆ ಈಗ ಕಾಸರವಳ್ಳಿಯವರೇ ಮತ್ತೆ ಇನ್ನು ಯು ಆರ್ ಅನಂತಮೂರ್ತಿ ಅವರ ಮತ್ತೊಂದು ಕಥೆನ ಆಕಾಶ ಮತ್ತು ಬೆಕ್ಕು ತಗೊಂಡು ಸಿನಿಮಾ ಮಾಡ್ತಿದ್ದಾರೆ. ಇನ್ಯಾರೋ ಇನ್ನೇನೋ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ನಾನು ಕೂಡ ಒಂದು ಕಾದಂಬರಿಯನ್ನ, ಅನುಪಮ ಪ್ರಸಾದ್ ಅವರು ಬರೆದಿರೋ ಕಾದಂಬರಿಯನ್ನ ಸಿನಿಮಾ ಮಾಡುವ ಹಾದಿಯಲ್ಲಿದ್ದೇನೆ. ಹೀಗೆ ಬೇರೆ ಬೇರೆಯವರು, ಇದು ನನಗೆ ಗೊತ್ತಿರುವುದು, ಗೊತ್ತಿಲ್ಲದೆ ಎಲ್ಲೋ ಯಾರೋ ಏನೇನೋ ಮಾಡ್ತಿರ್ತಾರೆ. ಒನ್ಸ್ ದಿ ಫಿಲ್ಮ್ ಮೇಕಿಂಗ್ ಹ್ಯಾಸ್ ಬಿಕೇಮ್ ಡಿಜಿಟೈಸ್ಡ್, ಅಂದ್ರೆ ಡಿಜಿಟಲ್ ಆದಂತಹ ಕ್ರಾಂತಿ ಏನಾಯ್ತು ಸಿನಿಮಾ ತಯಾರಿಕೆಯಲ್ಲಿ, ಅದರಿಂದಾಗಿ ಹೋಲ್ ಆಫ್ ಫಿಲ್ಮ್ ಮೇಕಿಂಗ್ ಹ್ಯಾಸ್ ಬಿಕಮ್ ಕೈಂಡ್ ಆಫ್, ಎಲ್ಲರೂ ಏನೇನೇನೇನೋ ಮಾಡ್ತಿದ್ದಾರೆ. ಈಗ ಇತ್ತೀಚೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಡೇರ್ ಡೆವಿಲ್ ಮುಸ್ತಫಾ ತಯಾರಾದ ಹಾಗೆ ಇನ್ಯಾರೋ ಅನಂತಮೂರ್ತಿ ಅವರ ಪ್ರಕೃತಿಯನ್ನು ತಯಾರು ಮಾಡ್ತಿರೋದನ್ನ ಕೇಳಿದ್ದೇನೆ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇರೋದು ಒಂದು ಕಡೆಗಾದರೆ, ಸಾಹಿತ್ಯಕ್ಕೂ ಮತ್ತು ದೃಶ್ಯ ಮಾಧ್ಯಮಕ್ಕೂ ಕಾಗಿನೆಲೆಯವರು ಹೇಳಿದ 70-80ರ ದಶಕದಲ್ಲಿ ಇದ್ದ ಸಾವಯವ ಸಂಬಂಧ ಏನಿತ್ತಲ್ಲ, ಅದು ಸವಕಳಾಗಿದೆ ಇವತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ದೇರ್ ಇಸ್ ಎ ಬಿಗ್ ಡಿಸ್ಟೆನ್ಸ್. ಯಾಕೆಂದ್ರೆ ಓಪನ್ ಮಾರ್ಕೆಟ್ ಎಕಾನಮಿ ಅಂತ ನಾನು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದೆ. ಈ ಓಪನ್ ಮಾರ್ಕೆಟ್ ಎಕಾನಮಿ ಏನ್ ಮಾಡುತ್ತೆ, ಯಾವುದು ವ್ಯಾಪಾರ ಆಗ್ತದೋ, ವಾಟ್ ಎವರ್ ಇಸ್ ದಿ ಕಂಟೆಂಟ್, ಯಾವುದು ವ್ಯಾಪಾರ ಆಗ್ತದೋ ಅದಕ್ಕೆ ಪ್ರಾಧಾನ್ಯವನ್ನ ಕೊಟ್ಟು ಪ್ರಯೋಗಶೀಲತೆಗೆ ಪ್ರಾಧಾನ್ಯವನ್ನ ಕೊಡದೆ ಉಳಿದು ಬಿಡ್ತದೆ. ಹಾಗಾದಾಗ ಏನಾಗುತ್ತೆ, KGF ತರಹದ ಸಿನಿಮಾನೋ, ಕಾಂತಾರ ತರಹದ ಸಿನಿಮಾನೋ,
ಅದಕ್ಕೆ ಸಿಗುವಷ್ಟು ಪ್ರಾಧಾನ್ಯ ಇನ್ಯಾರೋ ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದ್ರೆ, ವೈದೇಹಿಯವರ ಕಥೆಯನ್ನ ಇಟ್ಕೊಂಡು ಒಂದು ಸಿನಿಮಾ ತಯಾರಾಗಿದೆ ಅನ್ನೋದು, ಚಂಪಾ ಶೆಟ್ಟಿ ಅನ್ನೋರು ನಿರ್ದೇಶನ ಮಾಡಿದ್ದಾರೆ ಅನ್ನೋದು ಪ್ರಾಯಶಃ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ. ಅಥವಾ ಕಾತಾ ಚಿಕ್ಕಣ್ಣ ಅವರು ಬರೆದಿರುವ ಸಣ್ಣ ಕತೆ ಅದು, ಆ ಕಥೆಯನ್ನು ಇಟ್ಕೊಂಡು ಕೋಳಿ ಹೆಸರು ಅನ್ನುವ ಒಂದು ಸಿನಿಮಾ ಬಂದಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತೇ ಇರೋದಿಲ್ಲ. ಎರಡೂ ಆಗ್ತಾ ಇರುತ್ತೆ. ಪ್ರಯತ್ನ ಆದಾಗ ಬಹಳ ಜನರ ಗಮನಕ್ಕೆ ಅದು ಬರದೇ ಇರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ವೈಭವೀಕೃತ ನಿರೂಪಣೆ ಏನಿರುತ್ತೆ ಅದಕ್ಕೆ ನಮ್ಮ ಮೀಡಿಯಾಗಳು, ನಮ್ಮ ಎಲ್ಲ ಮಾಧ್ಯಮಗಳು ಹೆಚ್ಚು ಪ್ರಾಧಾನ್ಯವನ್ನು ಕೊಡೋದ್ರಿಂದ ಒಬ್ಬ ಸೂಪರ್ ಸ್ಟಾರ್ ಅಥವಾ ಸೂಪರ್ ದುಡ್ಡು ಮಾಡುವ ಸಿನಿಮಾಕ್ಕೆ ಸಿಗುವಷ್ಟು ಪ್ರಚಾರ ಈ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ. ಇರೋದು ಒಂದೇ ಮಾರ್ಗ, ಅದು ನಾವು ಸಮಾನಾಂತರವಾಗಿ ಪ್ರತ್ಯೇಕವಾದ ಮಾಧ್ಯಮವನ್ನು ಸೃಷ್ಟಿ ಮಾಡ್ಕೋಬೇಕು, ಪ್ರತ್ಯೇಕವಾದ ಕ್ಲಬ್ಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಅಮೆರಿಕದಲ್ಲಿ ಅಟ್ಲಾಂಟಾದಲ್ಲೋ ಅಥವಾ ಎಲ್ಲೋ ಇರುವ ಈ ತರದ ಆಸಕ್ತಿ ಇರೋರೆಲ್ಲ ಸೇರಿ ಒಂದು ಕ್ಲಬ್ ಶುರು ಮಾಡಿಕೊಂಡ್ರೆ, ನೀವೆಲ್ಲರೂ ಸೇರಿ ಕನಿಷ್ಠ ಒಂದೊಂದು ಊರಿನವರು 10-20 ಸಾವಿರ ರೂಪಾಯಿಗಳನ್ನು ಡಾಲರ್ ಹೇಳ್ತಿಲ್ಲ ನಾನು, ಒಂದು 20,000 ರೂಪಾಯಿಯನ್ನ ನಿಮ್ಮೂರಿನಲ್ಲಿ ತೋರಿಸಿದ್ದಕ್ಕೆ, ಸಿನಿಮಾ ತೋರಿಸಿದ್ದಕ್ಕೆ ಆ ನಿರ್ಮಾಪಕನಿಗೆ ಕೊಡೋ ಹಾಗಾದ್ರೆ, ಇಡೀ ಅಮೆರಿಕಾದಲ್ಲಿ ನನಗೆ ಗೊತ್ತಿರೋ ಹಾಗೆ 23-25 ಊರುಗಳಿರಬಹುದು. ಪ್ರತಿ ಊರು ಕೊಡುವ ದುಡ್ಡಿನ ಮೂಲಕ ಆ ನಿರ್ಮಾಪಕ ಮತ್ತೆ ಅಂತಹ ಪ್ರಯೋಗ ಮಾಡೋದಕ್ಕೆ ಸಿದ್ಧವಾಗ್ತಾನೆ. ಈಗ ರೈಟ್ ನಾವ್ ಏನಾಗಿದೆ, ಆ ತರಹದ ಪ್ರಯೋಗ ಮಾಡುವ ನಿರ್ಮಾಪಕರಿಗೆ ಹಣ ವಾಪಸ್ ಬರ್ತಿಲ್ಲ, ಅವ್ರು ಮತ್ತೆ ಆ ಪ್ರಯೋಗ ಮಾಡೋಕ್ಕೆ ಹೆದರ್ಕೋತಾ ಇದ್ದಾರೆ. ಮತ್ತೆ ಅಕಸ್ಮಾತ್ ಆ ತರದ ಆಸಕ್ತಿಯನ್ನ ಇಟ್ಕೊಂಡು ಯಾರೋ ಮಾಡಿದ್ರೆ ಅದು ಸುದ್ದಿ ಕೂಡ ಆಗ್ತಾ ಇಲ್ಲ. ಇದೆರಡೂ ಕೂಡ ನಾವು ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ದಾರಿ ಹುಡುಕಬೇಕಾದಂತಹ ಒಂದು ವಿಷಯ ಅಂತ ನಾನು ಭಾವಿಸಿದ್ದೀನಿ. ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಕನ್ನಡ ಸಿನಿಮಾ, ಇಟ್ ಈಸ್ ಈವನ್ ಟ್ರೂ ಫಾರ್ ಎ ಸ್ಪ್ಯಾನಿಷ್ ಫಿಲ್ಮ್. ಬಹಳ ಅದ್ಭುತವಾದ ಸಿನಿಮಾ ಮಾಡಿದ ಅಮೆರಸ್ ಪೆರೋಸ್ ತರಹದ ಸಿನಿಮಾ ಮಾಡಿದ ವ್ಯಕ್ತಿಯ ಸಿನಿಮಾ ಅಮೆರಿಕಾದಲ್ಲಿರೋರಿಗೆ ಸಿಗೋದು ಕಷ್ಟ ಆಗುತ್ತೆ. ಯಾವುದೋ ಇರಾನಿಯನ್ ಸಿನಿಮಾ ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಯಾವುದೋ ಅಜರ್ಬೈಜಾನ್ನಲ್ಲಿ ಆಗುವ ಸಿನಿಮಾ ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಹಾಲಿವುಡ್ಡಿನ ಸಿನಿಮಾನೋ ಅಥವಾ ಯಾವುದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ತಯಾರಾಗುವ ವೆಬ್ ಸೀರೀಸೋ ನೀವು ನೋಡಿದ ಹಾಗೆ ಈ ಸಣ್ಣ ಸಿನಿಮಾ ನಿಮಗೆ ಸಿಗೋದು ಕಷ್ಟ. ಆ ಕಷ್ಟವನ್ನು ದಾಟಿಕೊಳ್ಳೋಕೆ ಮಾರ್ಗಗಳನ್ನು ಹುಡುಕೊಂಡ್ರೆ ನಾವು ತುಂಬಾ ಒಳ್ಳೆಯ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಕಾಗಿನೆಲೆ ಅವರ ಪ್ರಶ್ನೆಗೆ ಬಹುತೇಕ ಉತ್ತರ ಹೇಳಿದ್ದೀವಿ. ಒಂದೇ ಒಂದು, ಡಿಸ್ಪೈಟ್ ದೀಸ್ ಲಿಮಿಟೇಷನ್ಸ್, ಈ ಎಲ್ಲಾ ಮಿತಿಗಳ ನಡುವೆ ನಮ್ಗೆ ಇರಾನಿಯನ್ ಸಿನಿಮಾ ಅಥವಾ ನಮ್ಮ ನೆರೆ ರಾಜ್ಯಗಳಾದ ಮಲಯಾಳಂ ಅಥವಾ ತಮಿಳು ಸಿನಿಮಾಗಳು OTT ನೋಡ್ಬೇಕು ಅಂದ್ರೆ ಸಿಗ್ತವೆ. ಅಂದ್ರೆ ಅವರು ಮಾಡಿದ ಒಂದು, ಅಂದ್ರೆ ಇದು ಸ್ವಲ್ಪ ಎಕ್ಸ್ಟೆನ್ಷನ್, ಈ ತರದ್ದು ಪ್ಯಾರಲಲ್ ಸಿನಿಮಾ ಮೂವ್ಮೆಂಟ್ ಅಂತ ನಾವು ಪ್ಯಾರಲಲ್ ಅನ್ಬೋದು, ಇಂಡಿ ಅನ್ಬೋದು, ಏನ್ ಬೇಕಾ. ಆದ್ರೆ ಕನ್ನಡ ಸಿನಿಮಾಗಳು ಆ ತರದ್ದು ಆಗಿದಾವೆ ಅನ್ನೋದು ಒಂದು ಕೈ ಎಣಿಕೆಯಲ್ಲಿ ಕಾಣಿಸುತ್ತೆ ನಮಗೆ, ಬೆರಳೆಣಿಕೆಯಲ್ಲಿ ಹೇಳಿ. ಅದನ್ನ ಹೋದ ವರ್ಷ ನೀವು ಹೇಳಿದ ಒಂದು ಮಿಥ್ಯ, ಇವುಗಳನ್ನ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಥವಾ ವೈ ಇಸ್ ಇಟ್ ನಾಟ್ ಅವೈಲಬಲ್ ಆಸ್ ಇಟ್ಸ್ ದಿ ಕ್ವೆಶ್ಚನ್ ಆಫ್ ರೀಚ್. ಏನಾಗುತ್ತೆ, ಮಿಥ್ಯ ಅನ್ನೋ ಸಿನಿಮಾ OTT ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿ ಆಲ್ಮೋಸ್ಟ್ 6 ತಿಂಗಳು 7 ತಿಂಗಳು ಆಗಿದೆ. ಇಲ್ಲಿವರೆಗೆ 1.5 ಲಕ್ಷ ಜನ ನೋಡಿರ್ತಾರೆ. 1.5 ಲಕ್ಷ ಜನ ಒಬ್ಬ ನೋಡಿದ್ರೆ ಬರುವ ಹಣ, ಆ ಪ್ಲಾಟ್ಫಾರ್ಮ್ನವ್ರಿಗೆ ಬರುವ ಹಣ 4-5 ರೂಪಾಯಿ. 1.5 ಲಕ್ಷ ಜನ ನೋಡಿದ್ರೆ ಅವ್ರಿಗೆ ಬರೋದೆಷ್ಟೋ, ಒಂದು 15-40 ಒಂದು 6 ಲಕ್ಷ ರೂಪಾಯಿ ಬಂದಿರುತ್ತೆ. 6 ಲಕ್ಷ ರೂಪಾಯಿ ಯಾವ ಸಿನಿಮಾನು ಸಿಗೋದಿಲ್ಲ. ಕನ್ನಡ ಸಿನಿಮಾಗೆ OTT ಪ್ಲಾಟ್ಫಾರ್ಮ್ನಿಂದ ವಾಪಸ್ಸು ಬರುವ ಹಣ ದೊಡ್ಡದಾದಾಗ OTT ಪ್ಲಾಟ್ಫಾರ್ಮ್ ಆಟೋಮೆಟಿಕಲಿ ತೆಕ್ಕೊಳ್ಳುತ್ತೆ. ಅದಕ್ಕೆ ನಾವು ಯಾವುದೇ ಕನ್ನಡ ಸಿನಿಮಾ ಬಂದಿರಲಿ, ಅದು ಹೇಗೆ ಇರಲಿ, ನೋಡಕ್ ಶುರು ಮಾಡಬೇಕು. ಅಂಡ್ ನಾಟ್ ಜಸ್ಟ್ 10 minutes or 20 minutes. ಯು ಶುಡ್ ರನ್ ದಿ ಹೋಲ್ ಫಿಲ್ಮ್. ಯಾವುದೋ IPTVಲಿ 25 ರೂಪಾಯಿ ಕೊಟ್ಬಿಟ್ಟಿದ್ದೀನಿ, ಸುಲಭವಾಗಿ ಸಿಕ್ತು ಅಂತ ನಾನು ಒಂದು ಸಿನಿಮಾ ನೋಡಕ್ಕೂ, ಅಮೆಝಾನ್ನಲ್ಲೋ ಇನ್ನೆಲ್ಲೋ ಎಲ್ಲಿ ಕನ್ನಡ ಸಿನಿಮಾ ಸಿಗುತ್ತೋ, ಸನ್ ನೆಕ್ಸ್ಟ್ ಮುಂತಾದ ಕಡೆ ಕನ್ನಡ ಸಿನಿಮಾ ಸಿಗುತ್ತೆ, ಅಂತ ಕಡೆಗೆ ನೀವು ಸಬ್ಸ್ಕ್ರೈಬರ್ ಆಗಿ ಕನ್ನಡ ಸಿನಿಮಾ ನೋಡಿದ್ರೆ ಆಗ ಈ ತರಹದ ಸಿನಿಮಾ ಮಾಡುವವರಿಗೆ
ಆರ್ಥಿಕವಾದ ಬೆಂಬಲ ಸಿಗುತ್ತೆ. ಆರ್ಥಿಕ ಬೆಂಬಲ ಸಿಕ್ಕ ಕೂಡಲೇ ಈ ತರಹದ ಸಿನಿಮಾ ತಯಾರಿಕೆ ದೊಡ್ಡದಾಗುತ್ತೆ. ಸಿ ಇಟ್ಸ್ ಆಲ್ ಒಂದಕ್ಕೊಂದು ನೇರವಾಗಿ ಕನೆಕ್ಟೆಡ್. ಈಗ ಗುರುಪ್ರಸಾದ್ ಕಾಗಿನೆಲೆ ಅವರು ಬರೆದ ಒಂದು ಕಾದಂಬರಿ 1,000 ಪ್ರತಿ, ಅವನು ಯಾರೋ ಅಂಕಿತದವನೋ ಬಿ ಸುರೇಶನೋ ವಸುಧೇಂದ್ರನೋ ಪ್ರಿಂಟ್ ಮಾಡಿದ್ರೆ ಆ ಪ್ರಿಂಟ್ ಮಾಡಿದ್ದು ಎಷ್ಟು ಬೇಗ ಅದರ ಹಣವನ್ನ ವಾಪಸ್ ತಂದು ಕೊಡುತ್ತೆ ಅನ್ನೋದ್ರ ಮೇಲೆ ಎರಡನೇ ಇಂಪ್ರೆಷನ್. SL ಭೈರಪ್ಪನವ್ರದ್ದು ಮೊದಲನೇ ಇಂಪ್ರೆಷನ್ 50,000 ಕಾಪಿ ಪ್ರಿಂಟ್ ಆದ್ರೆ ಗುರುಪ್ರಸಾದ್ ಕಾಗಿನೆಲೆ ಅವ್ರದ್ದು 1,000. ಈ ಸತ್ಯವನ್ನು ನಾವು ಮರೆಯಬಾರದು. ನಾನೇ ಬರೆಯುವ ನಾಟಕ ನನಗೆ ಇರುವ ಪಾಪ್ಯುಲಾರಿಟಿಲಿ 5,000 ಪ್ರಿಂಟ್ ಆಗ್ಬೇಕಲ್ಲ, ಆಗಲ್ಲ, 1,000 ಪ್ರಿಂಟ್ ಆಗುತ್ತೆ. ಅದು ಈಗ ಪ್ರಿಂಟು ಆರ್ಡರ್ ಅನ್ನುವ ಹಾಗೆ 200 ಕಾಪಿ ಪ್ರಿಂಟ್ ಮಾಡಿ ಅದು ಮಾರಾಟ ಆದ್ಮೇಲೆ ಇನ್ನೊಂದು 200 ಕಾಪಿ ಪ್ರಿಂಟ್ ಮಾಡಿಸುವ ಪ್ರಕಾಶಕರು ಕೂಡ ಇದ್ದಾರೆ. ಯಾತಕ್ಕೆ ಹಾಗಾಗುತ್ತೆ? ಕೊಂಡುಕೊಳ್ಳುವ ಜನ ಇದ್ದಾಗ ಪುಸ್ತಕಗಳು ಹೇಗೆ ಮಾರಾಟ ಆಗುತ್ತೋ ಹಾಗೆ ಕೊಂಡುಕೊಳ್ಳುವ ಜನ ಇದ್ದಾಗ ಸಿನಿಮಾ, ಚೆನ್ನಾಗಿರುವ ಸಿನಿಮಾ ಬರುತ್ತೆ. ಬಹಳ ಒಳ್ಳೆಯ ಮಾತನ್ನು ನಿಮಗೆ ಹೇಳಬೇಕು ಅಂದ್ರೆ ಆಂಡ್ರೆ ಮಾರ್ಲಾಕ್ಸ್ ಅನ್ನುವ ಒಬ್ಬ UK ವಿಮರ್ಶಕ, ಆತ ಸಿನಿಮಾ ವಿಮರ್ಶಕ, ಆತ ಹೇಳ್ತಾನೆ ಒಳ್ಳೆಯ ಪ್ರೇಕ್ಷಕರಿದ್ದಾಗ ಒಳ್ಳೆಯ ಸಿನಿಮಾ ಬರ್ತದೆ ಅಂತ. ನೀವು ಒಳ್ಳೆಯ ಪ್ರೇಕ್ಷಕರಾಗಬೇಕು, ಆಗ ನಿಮ್ಮ ಭಾಷೆಯಲ್ಲಿ ಒಳ್ಳೆಯ ಸಿನಿಮಾ ಬರ್ತದೆ. ನಿಮಗೆ ನಿಮ್ಮ ಭಾಷೆಯ ಜೊತೆಗೆ ಲಾಯಲ್ಟಿ ಇರಬೇಕು. ಆ ಭಾಷೆಯಲ್ಲಿ ಕೆಟ್ಟ ಸಿನಿಮಾ ಬಂದರೂ ಅದನ್ನ ನೋಡಿ, ಶಕೀಲಾ ಸಿನಿಮಾನ ನೋಡಿ ಹೇಗೆ ಮಲಯಾಳಂ ಸಿನಿಮಾನ ಬಚಾವ್ ಮಾಡಿದ್ರು ಮಲಯಾಳದವರು. ಸತ್ಯ ಹೋಗಿತ್ತಲ್ಲ ಮಲಯಾಳಂ ಸಿನಿಮಾ, ಸಾಫ್ಟ್ ಪೋರ್ನ್ ಸಿನಿಮಾದಿಂದ ಇಡೀ ಮಲಯಾಳಂ ಸಿನಿಮಾನ ಬಚಾವ್ ಮಾಡಿದ್ರಲ್ಲ 80-90ರ ದಶಕದಲ್ಲಿ. ಆ ಕಾರಣಕ್ಕಾಗಿ ತಾನೇ ಈಗ ಪ್ಯಾರಲಲ್ ಸಿನಿಮಾ ಅನ್ನೋದು ಮಲಯಾಳಂ ಸಿನಿಮಾದಲ್ಲಿ ತಯಾರಾಗಕ್ಕೆ ಸಾಧ್ಯ ಆಗಿರೋದು. ಆ ತರಹ ನೀವು ನೋಡುವ ಜನ ಇದಕ್ಕೆ ಹಣ ಹಾಕೋಕ್ ಶುರು ಮಾಡಿದ್ರೆ ಆಗ ಸಿನಿಮಾ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ವಿಷಯನ 2-3 ಸಲ ಭರತ್ ಜೊತೆಗೆ ಅಟ್ಲಾಂಟಾದಲ್ಲಿರುವ ಹಲವರ ಜೊತೆಗೆ ಮಾತಾಡಿದ್ದೇನೆ. ವಿ ಶುಡ್ ಗೆಟ್ ಆರ್ ವಿ ಶುಡ್ ಟ್ರೈ ಟು ಡೆವಲಪ್ ಎ ಗ್ರೂಪ್ ವಿಚ್ ಪ್ರತಿಯೊಬ್ಬರು $2 ಹಾಕಿ ಕನಿಷ್ಠ ನೀವು ಇಫ್ ಇನ್ ಕೇಸ್ ಯು ಮೇಕ್ ಒಂದು ಇಂಡಿಯನ್ ರುಪೀಸ್ ಅಲ್ಲಿ 2 ಕೋಟಿ ರೂಪಾಯಿ ಆಗುವಷ್ಟು ಹಣವನ್ನ ನೀವು ಸಂಗ್ರಹಿಸಿದ್ದಾದರೆ 4 ಒಳ್ಳೆಯ ಕನ್ನಡ ಸಿನಿಮಾಗಳನ್ನು, ನೀವು ಬಯಸುವಂತಹ ಸಾಹಿತ್ಯವನ್ನ ಆಧರಿಸಿದ ಸಿನಿಮಾನ ನಾವು ತಯಾರು ಮಾಡಿ ನೇರವಾಗಿ ನಿಮಗೆ ಕಳಿಸ್ಬೋದು. ಈ $2 $3 ಅಮೆರಿಕಾದಲ್ಲಿರುವ ಕನ್ನಡ ಪ್ರೇಮಿಗಳ ಹತ್ರ ಕಲೆಕ್ಟ್ ಮಾಡೋದು ಕಷ್ಟ ಆಗಲ್ಲ. ಬಟ್ ಸಂಬಡಿ ಶುಡ್ ಆರ್ಗನೈಸ್ ಅಂಡ್ ಸಂಬಡಿ ಶುಡ್ ಟೇಕ್ ಲೀಡ್. ಅಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು, ಮತ್ತೊಬ್ಬರಿಗೆ ಮೋಸ ಮಾಡಬಾರದು ಅನ್ನುವ ಜವಾಬ್ದಾರಿ ಇರುವ ಜನ ದುಡ್ಡು ಕಲೆಕ್ಟ್ ಮಾಡಬೇಕು. ಇಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವನು ಎಲ್ಲೋ ಓಡೋಗ್ಬಿಟ್ರೆ ದುಡ್ಡು ಕಟ್ಟವನಿಗೆ ಮತ್ತೆ ಬೇಸರದಲ್ಲಿ ಸಿಕ್ಕಾಕೋತಾನೆ. ಅದು ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ತರನೋ ಇನ್ಯಾವುದೋ ಫೈನಾನ್ಷಿಯಲ್ ಕಾರ್ಪೊರೇಷನ್ನಿನ ಇದರ ತರನೋ ಮೋಸಕ್ಕೆ ಸಿಕ್ಕಾಕೊಂಡ ಜನ ಈ ತರ ದುಡ್ಡು ಕೊಡಕ್ಕೆ ಹೆದರಿಕೆ ಪಡುವಂತಹ ಪರಿಸ್ಥಿತಿ ಕೂಡ ಬರೋದಕ್ಕೆ ಸಾಧ್ಯ. ಪ್ರಯತ್ನ ಇದೆ ಸರ್. ಒಂದು ವಿಷಯ ಹೇಳ್ತೀನಿ. ಪ್ರಯತ್ನ ಇದೆ, ಬಟ್ ಅದೇ ಅಲ್ಲಿರೋ ಜನನೇ ಇಲ್ಲಿ ಬಂದಿರೋದಲ್ಲ, ಅಲ್ಲಿ ಸ್ಪೆಂಡಿಂಗ್ ಕನ್ನಡಿಗರದು ಇಲ್ಲೂ ಹಂಗೆ ಇದೆ. ಇಲ್ಲೇ ನಾವಿವಾಗ ವನಭೋಜನ ಅಂತ ನಾವು RSVP ಮಾಡಿ ದುಡ್ಡು, ಊಟ ಎಲ್ಲ ವೇಸ್ಟ್ ಆಗುತ್ತೆ, ಕನ್ಫರ್ಮೇಶನ್ಗೆ $2 ಇಲ್ಲ $5 ಕೊಡಿ ಅಂದ್ರು ಏನಕ್ಕೆ ಕೇಳ್ತೀರಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೇ. ಏನಕ್ಕೆ $5 ನಿಮಗೆ? ನಾವೇನೋ ಕನ್ನಡ ಸಂಘದವ್ರು ದುಡ್ಡು ಮಾಡ್ತಾ ಇದೀವಿ ಅದರಲ್ಲಿ, ಆತರ ಭಾವನೆ ಇಟ್ಕೊಂಡು ಕೇಳೋರು. ಸೊ ಸ್ಪೆಂಡಿಂಗ್ ನಂಬಿಕೆಯನ್ನು ಸೃಷ್ಟಿಸ್ಕೊಳ್ಳೋದು ತುಂಬಾ ಕಷ್ಟ ಬರುತ್ತೆ. ಅಲ್ಲ, ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಕನ್ನಡ ಕಂಪೇರ್ಡ್ ಟು ತಮಿಳ್ ತೆಲುಗು ಇಟ್ಸ್ ವೆರಿ ವೆರಿ ಬ್ಯಾಡ್ ಫಾರ್ ಕನ್ನಡಿಗಸ್. ಪ್ರಶ್ನೆ ಇದಾವೆ. ಒಂದು ಕವಿತಾ, ಇನ್ನೂ ಇಬ್ರು ಕೈ ಎತ್ತಿದ್ದಾರೆ. ಅದಕ್ಕೆ ಮುಂಚೆ ಮೆಸೇಜ್ ಅಲ್ಲಿ ಬಂದಿರುವ ಪ್ರಶ್ನೆ ಕವಿತಾ ಲಕ್ಷ್ಮೀ ನರಸಿಂಹಯ್ಯನವ್ರದ್ದು. ನಟನೆ ಪ್ರತಿಭೆಗಳ ಜೊತೆಗೆ ರಿದಮ್ ಪ್ಯಾಡ್ ವಾದ್ಯಗಳಲ್ಲಿ ಪರಿಣತಿ ಹೊಂದಿರೋರ್ಗೂ ತರಬೇತಿ ಅಥವಾ ಬೆಂಬಲ ನೀಡ್ತೀರಾ? ನಂಗೆ ಪರಿಚಯ ಇರುವ ಒಬ್ಬ ಅಂಧ ಹುಡುಗ ಕಿಶೋರ ಇದ್ದಾನೆ ಅಂತ ಹೇಳಿದ್ದೀರಿ. ಖಂಡಿತ ಅವರು ಪ್ರತಿಭೆ ಇದ್ರೆ ಅವ್ರನ್ನ ನಮ್ಮ ಸಂಪರ್ಕಕ್ಕೆ ಕಳಿಸಿದ್ರೆ ನಾವು ಏನು ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಬಹುದು. ಬರೀ ಏನಾಗುತ್ತೆ, ಯಾವುದೋ ಸಿನಿಮಾ ಹಾಡನ್ನ ಕೀಪ್ಯಾಡ್ ಅಲ್ಲಿ ನುಡಿಸಿದ್ರೆ ಸಾಲೋದಿಲ್ಲ, ಅವ್ರಿಗೆ ಸಂಗೀತ ಸಂಪೂರ್ಣವಾಗಿ ಬರಬೇಕು. ಅಂಥವರಿಗೆ ನಾವು ಖಂಡಿತ ಸಹಾಯ ಮಾಡಬಹುದು. ಅವರಿಗೆ
ಕವಿತಾ ಅವ್ರ ಹತ್ರ ನನ್ನ ನಂಬರ್ ಇದೆ, ಅಥವಾ ಭರತ್ ಅಥವಾ ಶ್ರೀನಾಥ್ ಅವ್ರ ಹತ್ರ ನೀವು ನನ್ನ ನಂಬರ್ನ ಪಡ್ಕೋಬಹುದು. ಇದೆ ಸರ್. ಆ ನನ್ನ ಸಂಪರ್ಕಕ್ಕೆ ತನ್ನಿ. ಥ್ಯಾಂಕ್ ಯು Okay. ಸರ್, ಥ್ಯಾಂಕ್ ಯು. ದಟ್ಸ್ ಪ್ರಾಮಿಸಿಂಗ್. ಥ್ಯಾಂಕ್ ಯು. ಶ್ರುತಿ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದೀರಿ. ನೀವು ಹೇಳಿದ್ರಿ ಪ್ಯಾರಲಲ್ ಮೂವೀಸ್ ಜನರಿಗೆ ತಲುಪುವುದು ಕಡಿಮೆ ಎಂದು. ನಿಮ್ಮ ಒಂದು ಸಜೆಷನ್ ಕನ್ನಡಿಗರಿಗೂ ಎಲ್ಲ ಗುಂಪಾಗಿ ಅದನ್ನು ಸಪೋರ್ಟ್ ಮಾಡಬೇಕು ಎನ್ನುವುದು ಒಂದು ಸಜೆಷನ್. ದರ್ ಇಸ್ ಆಲ್ವೇಸ್ ಟಾಕ್ ಅಬೌಟ್ ಬ್ಲೆಂಡಿಂಗ್ ಪ್ಯಾರಲಲ್ ಅಂಡ್ ಕಮರ್ಷಿಯಲ್ ಸಿನಿಮಾ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವಾಗಲೂ ಅದು ಬ್ಲೆಂಡೆಡ್ ಆಗೇ ಇದ್ದಿತ್ತು. ಪ್ಯಾರಲಲ್ ಸಿನಿಮಾ ಅನ್ನೋದು ಪ್ರತ್ಯೇಕವಾಗಿರಲಿಲ್ಲ, ಅವು ಯಾವಾಗಲೂ ಜೊತೆಲ್ಲೇ ಇತ್ತು. ಈಗ ಹೇಗೆ KV ಗುಪ್ತಾ ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ರು, ಅವರು ಸುಮಾರು ಆರ್ಟ್ ಸಿನಿಮಾಗಳನ್ನ ಅಂತ ನಾವು ಹಾಗೆ ಏನನ್ನ ಆರ್ಟ್ ಸಿನಿಮಾ ಅಂತ ಕರಿತೀವಿ ಅಂಥದ್ದನ್ನ ಅವರು ನೇರವಾಗಿ ಡಿಸ್ಟ್ರಿಬ್ಯೂಷನ್ಗೆ ತಗೊಳ್ಳೋರು. ಅವ್ರೇನ್ ಮಾಡೋರು, ಯಾವುದೋ ಊರಿನ ಒಬ್ಬ ಥಿಯೇಟರ್ನವನು ಸಿನಿಮಾ ತಗೊಳಕ್ ಬಂದ್ರೆ, ನೋಡ ನಿನಗೆ ರಾಜ್ಕುಮಾರ್ ಅವ್ರ ಸಿನಿಮಾ ಬೇಕಲ್ಲನ, ಅದನ್ನ ಮುಂದಿನ ವಾರ ಕೊಡ್ತೀನಿ, ಈ ವಾರ ಈ ಸಿನಿಮಾ ಹಾಕು ಒಂದು ವಾರ ಅಂತ ಹೇಳಿ ಸಂಸ್ಕಾರ ಕೊಟ್ಬಿಡೋರು, ಕಾರ್ಡು ಕೊಡೋರು, ಅಪಚೂರಿನ ಪೋಸ್ಟ್ ಆಫೀಸು ಕೊಡೋರು. ಅಂದ್ರೆ ಮೇನ್ ಸ್ಟ್ರೀಮ್ ಸಿನಿಮಾ ಮತ್ತು ಪ್ಯಾರಲಲ್ ಸಿನಿಮಾ ಒಟ್ಟೊಟ್ಟಿಗೆ ಜೊತೆಯಾಗಿ ಕೈ ಕೈ ಹಿಡ್ಕೊಂಡು ಬದುಕ್ತಾ ಇತ್ತು. ಯಾವಾಗ ಲಾಭ ಮಾಡುವವನೇ ದೊಡ್ಡವನು, ಲಾಭ ಮಾಡದೇ ಇರೋನು ನಿರುಪಯುಕ್ತ ಅನ್ನುವಂತಹ ಒಂದು ಮನಸ್ಥಿತಿ ಒಟ್ಟು ಸಮಾಜಕ್ಕೆ ಓಪನ್ ಮಾರ್ಕೆಟ್ ಎಕಾನಮಿಯಿಂದ ಬಂತು, ಅದರಿಂದಾಗಿ ನಾವು ಈ ತರಹದ ಗೋಡೆಗಳು ಎದ್ದು ನಿಂತ್ಕೊಂಡ್ಬಿಟ್ವು. ಕಮರ್ಷಿಯಲ್ ಸಿನಿಮಾ ಮತ್ತು ಆರ್ಟ್ ಸಿನಿಮಾ, ಇವರು ಬಲಗಡೆಯವರು, ಇವರು ಎಡಗಡೆಯವರು, ಎಲ್ಲರ ಮಧ್ಯೆ ಗೋಡೆಗಳು ಬರಕ್ ಶುರು ಆಗೋಯ್ತು. ಈ ಗೋಡೆಗಳನ್ನು ಒಡ್ಕೊಂಡು ನಾವು ಬಯಲು ಬಯಲಾದರೆ ಅಂತ ಏನು ವಚನ ಸಾಹಿತ್ಯ ಇದೆ, ಬಯಲು ಬಯಲಾದಾಗ ಬಯಲು ಸಿಗುತ್ತೆ ಅನ್ನುವ ವಚನ ಸಾಹಿತ್ಯ ಏನಿದೆ, ಆ ತರಹದ ಒಂದು ಸ್ಥಿತಿ ತಲುಪಿದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮಾಧ್ಯಮವನ್ನ, ಒಂದು ಕಲಾ ಮಾಧ್ಯಮವನ್ನ ಬೆಳೆಸೋದಕ್ಕೆ ಸಾಧ್ಯ. ಇನ್ನ ತ್ರಿವೇಣಿ ಅವರು ಡೈರೆಕ್ಟ್ ಮೆಸೇಜ್ ಅಲ್ಲಿ ಹಂಸಲೇಖ ರವಿಚಂದ್ರನ್ ಜೊತೆ ಕೆಲಸ ಮಾಡಿದ ಅನುಭವ ಹಂಚಿಕೊಳ್ಳಿ ಎಂದಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಒಂದಿಷ್ಟು ಮಾತಾಡಿದ್ದೀನಿ. ಅದಕ್ಕೆ ಮುಂಚೆ ಕೈ ಎತ್ತಿರುವ ಇಬ್ಬರಿದ್ದಾರೆ. ಇಬ್ಬರಲ್ಲಿ ಮೊದಲು ಗಣಪತಿ ಅವರು ಪ್ರಶ್ನೆ ಕೇಳಿ. ಗಣಪತಿ ಅವರು ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ನಿಮ್ ಜೀವನನ ಸ್ವೀಕಾರ ಮಾಡೋ ಪ್ರಬುದ್ಧತೆಗೆ ಖುಷಿ ಆಯ್ತು. ನಿಮ್ಮ ದಂಪತಿಗಳು ಹಣಕಾಸಿನ ನಿಮ್ಮ ವಿತ್ತ ಮಂತ್ರಿ ಹಾಗೂ ಗೃಹ ಮಂತ್ರಿ ಹಾಗೂ ನಿಮ್ಮ ಆಕೆಗೆ ನಿಮಗೆ ಕೊಟ್ಟಿರೋ ಸಹಕಾರ ತುಂಬಾ ಚೆನ್ನಾಗಿ ಜೀವನ ನಡೆಸಿದಾರೆ. ದೇವ್ರು ಹಾಗೆ ನಡೆಸ್ಲಿ. ಯಾಕೆಂತಂದ್ರೆ ಕಾರಂತರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಅವರೆಲ್ಲೋ ಫಾರಿನ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು ನಾನು ತುಂಬಾ ಒಳ್ಳೆ ಪೇಂಟಿಂಗ್ ಮಾಡಿದೀನಿ, ದಯವಿಟ್ಟು ತಗೊಳ್ಳಿ, ಸಹಾಯ ಮಾಡಿ ಅಂತ. ಕಾರಂತರು ನಿಷ್ಠುರವಾಗಿ ಹೇಳ್ತಾರೆ, ನಿನಗೂ ಬೇಡದೇ ಇರೋ ಜನ ಬೇಕಾಗದೇ ಇರೋ ಪೇಂಟಿಂಗ್ ನೀನ್ ಯಾಕೆ ಬರಿತಾ ಇದೀಯ ಅಂತ. ಆ ತರ ಒಂದು ಓಪನ್ ಮಾರ್ಕೆಟ್ ಸಿಸ್ಟಮ್ ನೀವ್ ಏನು ಸ್ವೀಕಾರ ಮಾಡಿದೀರ, ಚಾಲೆಂಜಸ್ ನ ನೀವು ಬದುಕಿರೋ ರೀತಿನ ನಾನ್ ಪರ್ಸನಲ್ ಆಗಿ, ನಾವೆಲ್ಲ ಪರ್ಸನಲ್ ಆಗಿ ಕಲಿಯೋದು ತುಂಬಾ ಇದೆ. ಒಬ್ಬ ಗೆಳೆಯನಾಗಿ ನೀವು, ನಾನು ಐ ಕನ್ಸಿಡರ್ ಯು ಆಸ್ ಮೈ ಫ್ರೆಂಡ್ ಫ್ರಮ್ ಟುಡೇ. ನೀವು ಒಬ್ಬ ರ್ಯಾಲೆ ನಾರ್ತ್ ಕಲನಿಂದ ಮಾತಾಡ್ತಿದ್ದೀನಿ. ನಿಮ್ಮ ಇವ್ರಿಗೆ ಯಾರು ಇಲ್ಲಿಂದ 50,000 80,000 ನಾವು ಖಂಡಿತ ಅರೇಂಜ್ ಮಾಡ್ಬೋದು. ನೀವು ನೆಕ್ಸ್ಟ್ ಟೈಮ್ ಹೇಳಿದಾಗ ನಿಮ್ಮ ತ್ರಿವೇಣಿ ಅವ್ರ ಹತ್ರ ನಮ್ ನಂಬರ್ ಇದೆ, ಖಂಡಿತ ತ್ರಿವೇಣಿ ಅವ್ರು ನಾನ್ ಚೆನ್ನಾಗಿ ಗೊತ್ತಿದೆ. ಅವೆಲ್ಲ ಪುರುಷೋತ್ತಮ್ ಜೈನ್ ಆಗಿದ್ ನೋಡಿದೆ, ಇವರು ಅವರು ಎಲ್ಲ. ಬಟ್ ದಯವಿಡಿಲ್ಲ, ನಾನು ಹೇಳಿದ್ನೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ. ಆದ್ರೆ ನಿಮ್ಮ ಮನೋಧರ್ಮ, ನೀವು ಜೀವಿಸಿರ್ತಕ್ಕಂಥ ರೀತಿ ತುಂಬಾ ಸಂತೋಷ ಕೊಡ್ತು. ಹಾಗೆ ಬದುಕಿನಲ್ಲಿ ಬರತಕ್ಕಂತ ಎಲ್ಲ ಇದನ್ನು ಸ್ವೀಕರಿಸ್ಕೊಂಡು ತುಂಬಾ ಚೆನ್ನಾಗಿ ಬದುಕಿದ್ರೆ ಹಾಗೆ ಬದುಕಲಿ ಅಂತ ಅಷ್ಟೇ. ದಟ್ಸ್ ಆಲ್ ಮೈ ವಿಶ್. ವಂಡರ್ಫುಲ್ ಸೆಷನ್. ಥ್ಯಾಂಕ್ಸ್ ಫಾರ್ ಯುವರ್ ಟಾಕ್. ಐ ವಿಲ್ ಟ್ರೈ ಟು ರೀಚ್ ಔಟ್ ಟು ಯು ಅಂಡ್ ಬಿ ಯುವರ್ ಫ್ರೆಂಡ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಗಣಪತಿ ಅವರೇ, ನೀವು ಆಡಿದ ಮಾತಿನ ಹಿನ್ನೆಲೆಯಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನವ್ಯ ಸಾಹಿತ್ಯ ಅಂತ ಒಂದು ದೊಡ್ಡ ಮೂವ್ಮೆಂಟು ಕನ್ನಡದಲ್ಲಿ ಆಯ್ತು. ಆ ನವ್ಯ ಸಾಹಿತ್ಯ ಬರುವ ಕಾಲಕ್ಕೆ ಮಾಸ್ತಿ ವೆಂಕಟೇಶಯ್ಯಂಗಾರರು ಒಂದು ಮಾತನ್ನ ಹೇಳಿದ್ರು, ಜನಕ್ಕೆ ಅರ್ಥ ಆಗುವ ಹಾಗೆ ಬರೀರಪ್ಪ ಅಂತ ನವ್ಯ ಸಾಹಿತ್ಯದವರಿಗೆ ಮಾಸ್ತಿ ವೆಂಕಟೇಶಯ್ಯಂಗಾರರು ಹೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ ಅಡಿಗರು ಹೇಳಿದ್ರಂತೆ, ಗೋಪಾಲಕೃಷ್ಣ ಅಡಿಗರು, ನವ್ಯ ಸಾಹಿತ್ಯದ ಮುಂಚೂಣಿಯಲ್ಲಿದ್ದವರು. ಅವರು ಹೇಳಿದ್ರಂತೆ, ಅರ್ಥ ಆಗುವ ಹಾಗೆ ಅನ್ನೋಕ್ಕಿಂತ ಅರ್ಥ ಇರುವ ಹಾಗೆ ನಾ ಬರಿತೀನಿ, ಅರ್ಥ ಮಾಡ್ಕೊಳ್ಳೋ ಜವಾಬ್ದಾರಿ ನೋಡುಗರದ್ದು ಅಥವಾ ಓದುಗರದ್ದು ಅಂತ ಅವರು ಉತ್ತರ ಕೊಟ್ರಂತೆ. ಇದೆರಡೂ ಮಾತನ್ನ ಇಟ್ಕೊಂಡು ನಾವು ನಮ್ಮ ಸಮಕಾಲೀನ ಪ್ರಶ್ನೆಗಳನ್ನು ಎದುರುಗೊಂಡ್ರೆ ನಾವು ಅರ್ಥ ಆಗಲೂ ಬೇಕು,
ಅರ್ಥ, ಮಲ್ಟಿಪಲ್ ಅರ್ಥಗಳು ಇರುವ ಹಾಗೆಯೂ ನಮ್ಮ ಮಾಧ್ಯಮವನ್ನು ಕಟ್ಟಬೇಕು. ಇವೆರಡು ನಮ್ಮ ದೊಡ್ಡ ಅಗತ್ಯ. ಇಟ್ಸ್ ಎ ಚಾಲೆಂಜ್. ಇವತ್ತಿನ ಜಿ ಮಕ್ಕಳಿಗೆ ಯಾವ ಕಥೆಯನ್ನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನುವುದು ದೊಡ್ಡ ಚಾಲೆಂಜ್. ಬಿಕಾಸ್ ದೇ ಆರ್ ಟೆಕ್ ಸೇವಿ. ಅವರು ಬೆರಳನ್ನು, ಮೊಬೈಲನ್ನು ಹೇಗೆ ಬಳಸ್ಬೇಕು ಗೊತ್ತು ಅವರಿಗೆ, ಕಂಪ್ಯೂಟರ್ ಹೇಗೆ ಬಳಸ್ಬೇಕು ಗೊತ್ತು. ಆಮೇಲೆ ಅವರ ಬೆರಳ ತುದಿಯಲ್ಲಿ ಜಗತ್ತಿನ ಎಲ್ಲ ಜ್ಞಾನವೂ ಇದೆ. ನೀವು ಮಾತಾಡ್ತಿರುವಾಗಲೇ ಗೂಗಲ್ ಮಾಡಿ ಅದರ ಎಲ್ಲ ವಿವರ ತಿಳ್ಕೊಂಡ್ಬಿಡ್ತಾರೆ ಅವರು. ಒಂದು ಗೋಪಾಲಕೃಷ್ಣ ಅಡಿಗ ಅಂತ ನೀವು ಮಾತಾಡೋ ಅಷ್ಟರಲ್ಲಿ ಅವರ ಇಡೀ ಇತಿಹಾಸ ಅವರ ಎಲ್ಲಿಂದಲೋ ಎಲ್ಲಿಂದಲೋ ತೆಗೆದು ನಿಮ್ಮೆದುರಿಗೆ ಹೇಳ್ಬಿಡ್ತಾರೆ. ಜಿ ಮಕ್ಕಳಿಗೆ ಅಥವಾ ಈ ತರಹದ ಜನರನ್ನ ನಮ್ಮ ಮಾಧ್ಯಮದ ಜೊತೆಗೆ ಇಟ್ಕೊಳ್ಳೋದು ಒಂದು ದೊಡ್ಡ ಸಾಹಸ. ನೀವೆಲ್ಲರ ಜೊತೆಲಿದ್ದೀರಿ, ಏನ್ ಮಾಡಕ್ಕಾಗತ್ತೆ ಮಾಡುವ. ಕೃಷ್ಣಮೂರ್ತಿ ಕವತಾರ್ ಗೊತ್ತಿದಾರ ಇಲ್ಲೋ ಗೊತ್ತಿಲ್ಲ, ನೀನಾಸಂ ಪ್ರಾಡಕ್ಟ್. ನನ್ನ ಭಾರಿ ಆತ್ಮೀಯ ಗೆಳೆಯ. ಅವ್ರಿಗೆ ಹೇಳಿ, ಅವ್ರು ನನ್ನ 2 ನಾಟಕನ ಮಾಡಿದ್ರು. ಒಂದು ಕರ್ಣ ರೀಸೆಂಟ್ ಆಗಿ ಮಾಡಿದ್ರು. ಮೊದ್ಲು ಯುಗಾಂತ್ಯ ಅಂತ ನಾನು 2006 ಅಲ್ಲಿ ಕಪ್ಪಣ್ಣ ಪಬ್ಲಿಷ್ ಮಾಡಿದ್ರು ನಾಟಕ ಅಕಾಡೆಮಿ, ಅದನ್ನು ಅವರೇ ಫಸ್ಟ್ ಮಾಡಿ. ಹಾಗೆ ನನ್ನ ನಾಟಕದ ಮೇಲೆ ಆಸಕ್ತಿ ಜಾಸ್ತಿ. ಇಲ್ಲ, ನಿಮ್ಮ ಇದು ತುಂಬಾ, ನಾನ್ ನಿಮ್ಮ ಸಮಕಾಲೀನ 1 ವರ್ಷ ದೊಡ್ಡವನ್ನ ಇರ್ಬೇಕು. ಬಟ್ ನಾನು ಇಲ್ಲಿ ಬಂದ್ಬಿಟ್ಟೆ. ಇದು ನಮಗೆ ಚಿಕ್ಕವರು ಮುಖ್ಯ ಅಲ್ಲ, 1 ವರ್ಷ ವಯಸ್ಸಲ್ಲಷ್ಟೇ. ನಾನು ಇಲ್ಲಿ ಬಂದು ನಮಗೆ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು ರಹಿಮಾನ್ ಸಾಬ್ ನಡಾಫ್ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು. ಏನೋ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಮುದಗಲ್ನಿಂದ ಸೇರ್ಕೊಂಡಿದ್ದಾರೆ. ಮುದಗಲ್, ರಾಯಚೂರು ಜಿಲ್ಲೆ. ಕೇಳಿ ರಹಿಮಾನ್ ಸಾಬ್ ಅವರು. ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ, ಭಾರತಿ ಮಹೇಶ್ ಅವರು ಪ್ರಶ್ನೆ ಕೇಳಬೇಕು ಅಂತಿದ್ರೆ ಕೇಳಬಹುದು. ಈಗ ಮಾತಾಡಿ ರಹಿಮಾನ್ ಸಾಬ್ರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ನಡಾಫ್ ಸಾಹೇಬ್ರೆ. ಸರ್ ಏನಿಲ್ಲ ಸರ್, ಇವತ್ತಿನ ದಿನಮಾನದಲ್ಲಿ ಶಾಲೆಯಲ್ಲಿ ಈ ನಾಟಕ, ಸಾಹಿತ್ಯ, ಸಂಗೀತ ಇವುಗಳು ಸ್ವಲ್ಪ ಕಣ್ಮರೆ ಆಗ್ತಿದ್ದೇವ್ರಿ. ಪ್ರತಿಯೊಬ್ಬ ಪೇರೆಂಟ್ನು ಸಹ ಇಲ್ಲ ನೀನ್ ಸೈನ್ಸ್ ಓದ್ಬೇಕು, ನೀ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದ್ರ ಈ ಒಂದು ನಾಟಕ, ರಂಗಭೂಮಿ ಕಲೆಗೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು ಆ ಪ್ರೋತ್ಸಾಹ ಹೆಚ್ಚಾಗ್ಲಿಕ್ಕೆ ಅಂತ ಹೇಳಿ? ಅದು ನಾನು ಹೇಳುವ ಉತ್ತರ ಅಂತಿಮ ಅಂತಲ್ಲ. ಈ ಪ್ರಯತ್ನ ನಡೀತಾನೆ ಇದೆ. ನಾವು ಪ್ರತಿ ಹೊಸ ಸರ್ಕಾರ ಬಂದಾಗಲೂ ಮನವಿಗಳನ್ನ ಮತ್ತೆ ಕೊಡ್ತಾ ಇದ್ದೀವಿ ಸರ್ಕಾರಗಳಿಗೆ. ಶಾಲೆಯ ಸಿಲೆಬಸ್ಸಿನ ಒಳಗೇನೆ ರಂಗಭೂಮಿಯನ್ನ, ಕಲೆಗಳನ್ನ, ಸಂಗೀತ ಇರಬಹುದು, ಬೇರೆಯ ಕ್ರಾಫ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಕಲಿಯುವ ಹಾಗೆ ವ್ಯವಸ್ಥೆ ಮಾಡಿ ಅಂತ ಪ್ರತಿ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ಆದರೆ ಪ್ರೈವೇಟ್ ಶಾಲೆಗಳಲ್ಲಿ, ಅದು ವಿಶೇಷವಾಗಿ ರೆಸಿಡೆನ್ಷಿಯಲ್ ಶಾಲೆಗಳು ಅಂತೀವಲ್ಲ, ಅಂತ ಶಾಲೆಯಲ್ಲಿ ರಂಗಭೂಮಿ ಕಲಿಸುವವರನ್ನ ಪೂರ್ಣಾವಧಿಗೆ ಮೇಷ್ಟ್ರಾಗಿಟ್ಕೊಂಡು 3 ತಿಂಗಳಿಗೆ ಒಂದು ನಾಟಕವನ್ನು ಮಾಡಿಸ್ತಾ ಇದ್ದಾರೆ. ಅದು ಶ್ರೀಮಂತ ಶಾಲೆಗಳು, ಅಲ್ಲಿ ಖರ್ಚು ಮಾಡಕ್ಕೂ ದುಡ್ಡಿದೆ, ಒಳ್ಳೆಯ ನಾಟಕಗಳು ಆಗ್ತಾ ಇದೆ. ಆದರೆ ನಿಜವಾಗಿ ಆಗಬೇಕಾದ್ದು ಈ ಸರ್ಕಾರಿ ಶಾಲೆಗಳಲ್ಲಿ. ಅದರ ಪ್ರಯತ್ನವನ್ನ ನಿರಂತರವಾಗಿ ಮಾಡಬೇಕು. ನಾವೆಲ್ಲರೂ ಒಕ್ಕೊರಲಿನಿಂದ ಸರ್ಕಾರಕ್ಕೆ ಹೇಳಬೇಕು. ನಮ್ಮ ಎಲ್ಲ ಕ್ರೈಮ್ ರೇಟ್ ಕಡಿಮೆ ಆಗ್ಬೇಕು ಅಂದ್ರೆ, ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅಂದ್ರೆ, ಎಲ್ಲರೂ ಮನುಷ್ಯರಾಗಬೇಕು ಅಂದ್ರೆ, ಮಕ್ಕಳಿಗೆ ಅವರು ಶಾಲೆಯಲ್ಲಿ ಇರುವ ಅವಧಿಯಲ್ಲಿಯೇ ಬೇರೆ ಬೇರೆಯ ಕಲೆಗಳನ್ನ ಕಲಿಸಿದ್ರೆ, ಭರತನಾಟ್ಯ ಇರಬಹುದು, ಸಂಗೀತ ಇರಬಹುದು, ನೇಯ್ಗೆ ಮಾಡೋದಿರಬಹುದು, ಕುಂಬಾರಿಕೆ ಇರಬಹುದು, ನಾಟಕ ಇರಬಹುದು, ಸಿನಿಮಾ ತಯಾರು ಮಾಡೋದಿರಬಹುದು, ಇವೆಲ್ಲವನ್ನ ಶಾಲೆಯ ಮಟ್ಟದಲ್ಲೇ ಕಲಿಸುವ ಪ್ರಯತ್ನ ಮಾಡಿದರೆ ಆಗ ನಮ್ಮ ಒಟ್ಟು ದೇಶದಲ್ಲಿ, ಇಡೀ ಜಗತ್ತಿನಲ್ಲೇ ಎಲ್ಲೆಲ್ಲಿ ಈ ತರದ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲ ಅಪರಾಧದ ಶೇಕಡವಾರು ಸಂಖ್ಯೆ ಅತ್ಯಂತ ಕಡಿಮೆ ಇರುತ್ತೆ. ಇದನ್ನು ನೀವು ಗಮನಿಸಬಹುದು. ನಾವೆಲ್ಲರೂ ಒಟ್ಟಿಗೆ ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕು ಅಷ್ಟೇ. ಧನ್ಯವಾದಗಳು ಸರ್. ನಮಸ್ತೆ ಸರ್. ನಿಮ್ಮನ್ನ ಅಟ್ಲಾಂಟಾದಲ್ಲಿ ರೀಸೆಂಟ್ ಆಗಿ ಮೀಟ್ ಮಾಡಿದ್ವಿ, ಪೋಸ್ಟ್ ರೋಡ್ ಲೈಬ್ರರಿನಲ್ಲಿ. ನಂದು ಒಂದ್ ಈಗ ಸಿನಿಮಾ ಮೂವಿ ಮೇಕಿಂಗ್ ಬಗ್ಗೆ ಮಾತಾಡ್ತಿದೀವಲ್ಲ, ಒಂದು ದೊಡ್ಡ ರಿಕ್ವೆಸ್ಟ್ ಇದೆ. ಏನಂದ್ರೆ ನಿಮ್ಮ ಲೈಫ್ ಸ್ಟೋರಿ ಅಮೇಝಿಂಗ್.
ಆ, ಆಡುಮುಟ್ಟಿದ ಸೊಪ್ಪಿಲ್ಲ ಅಂತಾರೆ. ನೀವು ಮೀಟ್ ಮಾಡಿರೋ ದಿಗ್ಗಜರು, ಅವ್ರ ಜೊತೆ ಕೆಲಸ ಮಾಡಿರೋದು, ಇಂಥವ್ರು ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ನಿಮ್ಮನ್ ಫಸ್ಟ್ ಟೈಮ್ ಅಲ್ಲಿ ಅಟ್ಲಾಂಟಾದಲ್ಲಿ ಭೇಟಿ ಮಾಡಾದ್ಮೇಲೆ ನಾನು ಇದು ರ್ಯಾಪಿಡ್ ರಶ್ಮಿ ಜಸ್ಟ್ ಕ್ಯೂರಿಯಸ್ ಆ ಶೋನಲ್ಲಿ ಸಂಪೂರ್ಣವಾಗಿ ನಿಮ್ ಇಂಟರ್ವ್ಯೂ ಕೇಳಿದೆ. ಅಮೇಝಿಂಗ್ ಅಂದ್ರೆ ಅಮೇಝಿಂಗ್. ಈಗ ಒಂದ್ ರಿಕ್ವೆಸ್ಟ್ ಏನಂದ್ರೆ, ಇಷ್ಟೆಲ್ಲ ನೇಮ್ ಅಂಡ್ ಫೇಮ್ ಬಂದ್ರು, ಯು ಆರ್ ಬಿ ಸುರೇಶ್. ಡಿಡ್ someone tell you be Suresh, nobody else, just be that. I don't know, you're like that, so humble, so grounded. And ರಿಕ್ವೆಸ್ಟ್ ಏನಂದ್ರೆ, ಇಷ್ಟು ರಿಚ್ ಲೈಫ್ ಸ್ಟೋರಿ, ನೀವೇ ಯಾಕೆ ಬಯೋಪಿಕ್, ನಿಮ್ ಕತೆನಲ್ಲಿ ನಿಮ್ ಮುಖಾಂತರ ಎಲ್ಲಾ ಸ್ಟಾರ್ಸ್ ಬರ್ತಾರೆ. ಅಂಡ್ ನೀವ್ ಹೇಳ್ತಾ ಇದ್ರೆ, ನಿಮ್ ಇಂಟರ್ವ್ಯೂ ಕೇಳ್ತಾ ಇದ್ರೆ, ಇಟ್ಸ್ ಇನ್ ಅವರ್ ಇಮ್ಯಾಜಿನೇಷನ್. ಸೊ ಜಸ್ಟ್ ಲೈಕ್ 1983 MS ಧೋನಿ ಬಯೋಪಿಕ್ ತರ, ಬಿ ಸುರೇಶ್, ಬೀಯಿಂಗ್ ಸುರೇಶ್ ನಿಮ್ಮ ಬರವಣಿಗೆಯಲ್ಲೇ ಬರ್ಲಿ ಅಂತ ಒಂದು ದೊಡ್ಡ ರಿಕ್ವೆಸ್ಟ್. ಥ್ಯಾಂಕ್ ಯು. ನೀವು ತುಂಬಾ ಧಾರಾಳವಾಗಿ ನನ್ನನ್ನ ಹೊಗಳಿದ್ದೀರಿ. ಅದನ್ನ ನಾನು ಹೊಗಳಿಕೆ ಅಂದ್ರೆ ಸ್ವಲ್ಪ ಭಯ ಪಡ್ತೀನಿ. ನಾನು ಯಾವಾಗಲೂ ಬೈಯೋರಿದ್ರೆ ತುಂಬಾ ಸಂತೋಷ ಪಡ್ತೀನಿ, ತಿದ್ದುಕೊಳ್ಳೋಕೆ ಅವಕಾಶ ಇರುತ್ತೆ ಅಂತ. ಹೊಗಳೋರಿದ್ರೆ ಹೆದರ್ಕೊಂಡ್ಬಿಡ್ತೀನಿ, ಯಾಕಪ್ಪ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂತ. ಎನಿವೆ, ಬಿಯಾಂಡ್ ಆಲ್ ದಟ್, ಬಯೋಪಿಕ್ ಮಾಡುವಷ್ಟು ಕೆಲಸ ನಾನು ಮಾಡಿದ್ದೀನಿ ಅಂತ ಅನ್ನಿಸ್ದಾಗ ಖಂಡಿತ ಮಾಡ್ತೀನಿ. ಇನ್ನೂ ಅದ್ಭುತವಾದ ಕೆಲಸ ಮಾಡಿರುವ ತುಂಬಾ ಜನ ಇದ್ದಾರೆ. ನನ್ನ ಕೈಲಿ ಏನ್ ಸಾಧ್ಯ ಇದೆ, ಈಗ ನಾವು ಬರ್ಕೊಂಡಿರುವ ಈ ಬರುವ 3 ವರ್ಷಗಳಲ್ಲಿ ಮಾಡಬೇಕು ಅಂತ ಬರ್ಕೊಂಡಿರುವ 6 ಸಿನಿಮಾಗಳನ್ನ ಮಾಡುವುದಷ್ಟೇ ಈಗ ಪ್ರಧಾನವಾದ ಪ್ರಿಯಾರಿಟಿ. ಜೊತೆಗೆ ನಾಟಕ ಒಂದು ಬರಿತಾ ಇದ್ದೀನಿ, ಆ ನಾಟಕವನ್ನ ಬರೆದು ಮುಗಿಸುವುದು. ಇನ್ನೊಂದು ನಾಟಕ ಡೈರೆಕ್ಟ್ ಮಾಡ್ತಿದ್ದೀನಿ, ಆ ನಾಟಕ ಡೈರೆಕ್ಟ್ ಮಾಡೋಕೆ ಬೇಕಾದ ಸಿದ್ಧತೆಗಳು. ಇದು ನಾ ಡೈರೆಕ್ಟ್ ಮಾಡ್ತಿರೋ ನಾಟಕ ಸಂಕ್ರಾಂತಿ ಹೊತ್ತಿಗೆ ಪ್ರದರ್ಶನ ಆಗುತ್ತೆ ನಟರಂಗ ಅನ್ನೋ ತಂಡಕ್ಕೆ. ನಾನು ಬರಿತಾ ಇರುವ ನಾಟಕ ಬಿ ಜಯಶ್ರೀ ಅವರು ಡೈರೆಕ್ಟ್ ಮಾಡ್ತಾರೆ. ಅದು ನಾನು ಬರೆದು ಮುಗಿಸಿದ ಮೇಲೆ ಅವರು ಕೆಲಸ ಶುರು ಮಾಡ್ತಾರೆ. ಮೇ ಬಿ 26ನೇ ಇಸ್ವಿಯಲ್ಲಿ ಅದು ಶೋ ಆಗಬಹುದು. ಜೊತೆಗೆ ನಾನು ಡೈರೆಕ್ಟ್ ಮಾಡುವ ಹೊಸ ಹೆಸರುಗಳನ್ನು ಕೂಡ, ಹೊಸ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಟ್ರೈ ಮಾಡೋಣ. ಕಾಗಿನೆಲೆ ಅವರು very inspiring, and praise is not just a praise, sir. Really, you deserve it, and you deserve much more. And all the best for your work, and we look forward to the biopic, sir. ಥ್ಯಾಂಕ್ ಯು. ನನ್ನ ಗೆಳೆಯರು ಗುರುಪ್ರಸಾದ್ ಕಾಗಿನೆಲೆಯವರು ನನ್ನ ತಾಯಿಯ ಆತ್ಮಚರಿತ್ರೆ ಕುದಿ ಹೆಸರನ್ನ ಸಿನಿಮಾ ಮಾಡಿ ಅಂತ ಬರೆದಿದ್ದಾರೆ. ಅದು ಇನ್ನೂ ಕಷ್ಟ, ನೋಡುವ ಅಂತ ಒಂದು ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸೂರ್ಯಪ್ರಕಾಶ್ ಶಾಸ್ತ್ರಿ ಅವರು, ಅವರ ಹೆಂಡತಿ ನನ್ನ ಕ್ಲಾಸ್ಮೇಟು. ಪ್ರೈಮರಿ ಸ್ಕೂಲ್ 2ನೇ ಕ್ಲಾಸು 3ನೇ ಕ್ಲಾಸಿಂದ ನನ್ನ 7ನೇ ಕ್ಲಾಸಿನವರೆಗೆ 8ನೇ ಕ್ಲಾಸಿನವರೆಗೆ ಆಕೆ ಸಂಧ್ಯಾ ಅಂತ ನನ್ನ ಕ್ಲಾಸ್ಮೇಟ್. ಅವರು ಕೂಡ ಎಲ್ಲೋ ಅಮೆರಿಕಾದಲ್ಲಿದ್ದಾರೆ, ಮೋಸ್ಟ್ಲಿ ವೆಸ್ಟರ್ನ್ ಪಾರ್ಟ್ ಆಫ್ ಅಮೆರಿಕಾ. ಅವರು ಕೂಡ ಏನು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸಂಧ್ಯಾ, ನೀನು ಈ ಗ್ರೂಪಲ್ಲಿ ಬಂದಿದ್ಯಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನೆಯವರು. ಸಂಧ್ಯಾಗೆ ಕೂಡ ವಿಶೇಷವಾದ ಥ್ಯಾಂಕ್ಸ್. ಮತ್ತೆ ಸುದೀಪ್ ಹೆಬ್ಬಾರ್ ಅವರು ಥ್ಯಾಂಕ್ ಯು ಸುದೀಪ್. ಒಂದು ಚಿಕ್ಕ ಪ್ರಶ್ನೆ, ಒಂದರಲ್ಲಿ 2 ಪ್ರಶ್ನೆ. ಒಂದು ಸ್ವಲ್ಪ ಸೆಲ್ಫಿಶ್. ನೀವು ಶಂಭೋ ಶಿವಶಂಕರ ನಾಟಕ ನಮ್ಮನ್ನು ಡೈರೆಕ್ಟ್ ಮಾಡಿದ್ರೆ, ನೀವು ನಾವಿಕದಲ್ಲಿ ಯಾರ ಜೊತೆ ಹೇಳಿದ್ದು ಕೇಳಿದೆ, ಇದು ಪ್ಲಾಟ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು 2 hours ಮೂವಿ ಕೂಡ ಮಾಡ್ಬೋದು ಅಂತ. ಸೊ ಒಂದು ಪ್ರಶ್ನೆ ಏನಂದರೆ, ಆ ನಾಟಕದ ಇನ್ನು ಬೇರೆ ಪ್ರದರ್ಶನ ಭಾರತದಲ್ಲಿ ಮಾಡುವ ನಿಮ್ಮ ಏನಾದರೂ ಯೋಚನೆಗಳಿದ್ದಾವ? ನಂಬರ್ 1. ನಂಬರ್ 2, ಅದಕ್ಕೆ ರಿಲೇಟೆಡ್ ನಿಮ್ಮ ಪ್ರೆಸೆಂಟ್, ಈಗ ಪ್ರಸ್ತುತ ಅಥವಾ ಮುಂದಿನ ಹೇಳಬಹುದಾದಂತಹ ಏನು ಕೆಲಸಗಳಿದ್ದಾವೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ ಅಂತ. ಒಂದು, ಅದೇ ನಾನೀಗ ಹೇಳಿದ ಹಾಗೆ ಒಂದು ಮ್ಯೂಸಿಕಲ್ ಆದ ಸಂಪೂರ್ಣ ಸಂಗೀತಮಯ ನಾಟಕವೊಂದನ್ನ ಬಿ ಜಯಶ್ರೀ ಅವರಿಗೆ ಬರಿತಾ ಇದ್ದೀನಿ. ಅದು ಈಗ 3ನೇ ವರ್ಷನೇನು ಬರೆದಿದ್ದೀನಿ. ಸಾಮಾನ್ಯ ಬರೆದು ಹೊಡೆದಾಕಿ 10ನೇದೋ 15ನೇ ವರ್ಷನ್ಗೆ ನಾನು ಲಾಕ್ ಮಾಡಿ ಕೊಡ್ತೇನೆ. ಅದು ಅಷ್ಟಕ್ಕೆ ಕಡಿಮೆ ಬರೆದ ತಕ್ಷಣ ಇನ್ನೊಬ್ಬರಿಗೆ ಕೊಡುವ ಅಭ್ಯಾಸ ಇಲ್ಲ ನನಗೆ. ತುಂಬ ಬರೆದು ಹೊಡೆದಾಕಿ ತಿದ್ದಿ ಮಾಡ್ತೀನಿ. ಈ ನಾಟಕ ಒಂದು ಬರಿತಾ ಇದ್ದೇನೆ. ಜೊತೆಗೆ
ಇನ್ನೊಂದು ನಾಟಕ KY ನಾರಾಯಣ ಸ್ವಾಮಿ ಅವರು ಬರೆದಿರೋದು, ಅದಕ್ಕೆ ನೀರ ಕನ್ನಡಿ ಅಂತ ಹೆಸರಿಟ್ಟಿದ್ದಾರೆ. ಅದರ ರಿಹರ್ಸಲ್ಲು ಈ ಬರುವ 7ನೇ ತಾರೀಕು 8ನೇ ತಾರೀಕಿಂದ ಅದರ ತಾಲೀಮು ಬೆಂಗಳೂರಿನಲ್ಲಿ ಶುರುವಾಗುತ್ತೆ. ಅದು ನಾನು ಡೈರೆಕ್ಟ್ ಮಾಡ್ತಿರುವ ಬೇರೆಯವರು ಬರೆದಿರುವ ನಾಟಕ. ಇನ್ನು ನೀವು ಕೇಳಿದ ಹಾಗೆ ಶಂಭೋ ಶಿವಶಂಕರ ಅನ್ನುವ ನಾಟಕ ಬೆಂಗಳೂರಿನಲ್ಲಿ ಈಗಾಗಲೇ ಹಲವು ಪ್ರದರ್ಶನವನ್ನು ನಾಗೇಂದ್ರ ಶಾ ಅವರೇ ಡೈರೆಕ್ಟ್ ಮಾಡಿದ್ದು ಆಗಿದೆ. ಅದಲ್ಲದೆ ಅದೇ ನಾಟಕವನ್ನ ಮೈಸೂರಿನ ರಂಗಾಯಣದವರು ಪುಗಳೇಂದಿ ಪ್ರಹಸನ ಅನ್ನುವ ಹೆಸರಿನಲ್ಲಿ ಮತ್ತೆ ನಾಟಕನೇ ಮಾಡ್ತಾ ಇರ್ತಾರೆ ನಿರಂತರವಾಗಿ. ಇದು ಕೂಡ ಇದೆ. ಸೊ ಹೀಗಾಗಿ ನೀವು ಕೇಳಿದ ಶಂಭೋ ಶಿವಶಂಕರ ನಾಟಕದ ಪ್ರದರ್ಶನಗಳು ಮತ್ತೆ ಆಗ್ತಾನೆ ಇರುತ್ತೆ. ಅದು ಸಿನಿಮಾ ಆಗಿ ಕೂಡ ಬಂದಿದೆ. ಇಟಾಲಿಯನ್ ಸಿನಿಮಾ ಅದು. ಯು ಕ್ಯಾನ್ ಚೆಕ್ ಆನ್ ದಿ ವೆಬ್. ನೋಡೋಕ್ಕೆ ಸಾಧ್ಯ ಇದೆ. ಅದನ್ನ ತುಂಬಾ ತಮಾಷೆಯೇ ಪ್ರಧಾನವಾದ ಸಿನಿಮಾ. ಬಟ್ ಅಲ್ಲಿ ಇರುವ ಜೀತ ಪದ್ಧತಿಯನ್ನ ಕುರಿತ ಪ್ರಶ್ನೆಗಳೇನಿದೆಯಲ್ಲ, ಅದು ಈಗ ರೈಟ್ ನೌ ಇವತ್ತಿನ ಪರಿಸ್ಥಿತಿಗೆ ಅದನ್ನ ಹೊಂದಿಸಿ ಹೇಳುವುದು ಸ್ವಲ್ಪ ಕಷ್ಟದ ವಿಷಯ. ಅದನ್ನ ಅಡಾಪ್ಟ್ ಮಾಡೋದು ಕೂಡ ಅಷ್ಟೇ ಕಷ್ಟದ ವಿಷಯ. ಅದನ್ನ ಯಾವುದೋ ಕಾಲಕ್ಕೆ ಪ್ಲೇಸ್ ಮಾಡಿಯೇ ಕತೆ ಹೇಳಬೇಕಾದ, ಚಾರಿತ್ರಿಕ ಅನ್ನಿಸುವ ಹಾಗೆ ಕಥೆಯನ್ನು ಕಟ್ಟಬೇಕಾದ ಒಂದು ಒತ್ತಡ ಬರ್ತದೆ. ಹಾಗಾಗಿ ಅದನ್ನ ನಾಟಕವಾಗಿ ಮಾಡುವಾಗಲೂ ಅತ್ಯಂತ ಜೋಪಾನವಾಗಿ ಎಚ್ಚರಿಕೆಯಿಂದ ಮಾಡಬೇಕು. ಸಿನಿಮಾ ಮಾಡೋದಕ್ಕೂ ಅಷ್ಟೇ ಎಚ್ಚರಿಕೆಯಿಂದ ಮಾಡಬೇಕು. ಅವಕಾಶ ಸಿಕ್ಕರೆ ಮಾಡುವ, ತಮಾಷೆ 4 ಜನನ ನಗಿಸ್ತಾ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಕೆ ಸಾಧ್ಯ ಇದೆ ಅಂತಾದ್ರೆ ಅದನ್ನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡಬಹುದು. ಅದಕ್ಕಿಂತ ಮುಖ್ಯವಾಗಿ ಸುದೀಪ್ ಹೆಬ್ಬಾರ್ ಅವರೇ ನನಗಾಗಿ ಬರೀತಾ ಇರುವ ಒಂದು ಕತೆ ಇದೆ. ಅವರು ನನಗಾಗಿ ಚಿತ್ರಕಥೆಯನ್ನು ಬರೀತಾ ಇದ್ದಾರೆ. ಅದನ್ನು ಕೂಡ ನಾನು ನಿಮ್ಮೆಲ್ಲರ ಎದುರಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಸಂಪೂರ್ಣವಾಗಿ ವಿದೇಶದಲ್ಲೇ, ಅಂದ್ರೆ ಪ್ರಾಯಶಃ ನಮಗೆ ಎಲ್ಲದು ಹಣಕಾಸು ಹೊಂದಾಣಿಕೆ ಚೆನ್ನಾಗಿ ಆದರೆ ಪೂರ್ತಿಯಾಗಿ ಅಮೆರಿಕಾದಲ್ಲೇ ಚಿತ್ರೀಕರಣ ಆಗುವ ಒಂದು ಕನ್ನಡ ಸಿನಿಮಾನ ಮಾಡುವ ಪ್ರಯತ್ನ ಇದೆ. ಅದು ಹೆಬ್ಬಾರ್ ಅವರು ಬರೆದು ಕಳಿಸ್ಬೇಕು. ಅದೇ ತರ ಭರತ್ ಅವರು ನನಗೆ ಇನ್ನೊಂದು ಸ್ಕ್ರಿಪ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಮಾಡುವ ಆಲೋಚನೆ ಇದೆ. ಇನ್ನು ವಡ್ಗೆರೆ ನಾಗರಾಜ್ ಗುರುಗಳು ಪ್ರಶ್ನೆ ಕೇಳಿದ್ದಾರೆ. ನನ್ನ ಗುರುಗಳು ಪ್ರಶ್ನೆ ಕೇಳದ ಗಾಬರಿ ಆಗತ್ತೆ, ಭಯ ಆಗಕ್ಕೆ, ನನಗೆ ಭಯ ಪಡಿಸಕ್ಕೆ ವಡ್ಗೆರೆ ನಾಗರಾಜಯ್ಯನವರು ಪ್ರಶ್ನೆ ಕೇಳ್ತಾರೆ. ಸಾಹಿತ್ಯ ಕೃತಿಗಳಾಗಿ ವ್ಯಾಪಕ ಜನಮನ್ನಣೆ ಗಳಿಸಿಕೊಳ್ಳುವ ಅನೇಕ ಕಥೆಗಳು ಸಿನಿಮಾಗಳಾಗಿ ಬಂದಾಗ ಪ್ರೇಕ್ಷಕ ವರ್ಗ ಅಷ್ಟಾಗಿ ಸ್ವೀಕರಿಸುವುದಿಲ್ಲ. ಅಂತಹ ಸಿನಿಮಾಗಳಿಗೆ ಥಿಯೇಟರ್ ಕೂಡ ಸಿಗುತ್ತಿಲ್ಲ. ಇಂತಹ ದ್ವಂದ್ವಾತ್ಮಕ ಪ್ರವೃತ್ತಿ ಯಾಕಾಗಿ? ಇದನ್ನು ನೀಗಿಕೊಳ್ಳುವ ಬಗೆ ಹೇಗೆ? ಪೂರ್ಣಚಂದ್ರ ತೇಜಸ್ವಿ, ದೇವನೂರು ಮಹದೇವ, ಹನೂರು ಕೃಷ್ಣಮೂರ್ತಿ, ಚೆನ್ನಪ್ಪ, ಕುಂವೀರ್ ಭದ್ರಪ್ಪ ಮುಂತಾದವರ ಅನೇಕ ಕಥೆಗಳು ಸಿನಿಮಾ ಆದಾಗ ಅಷ್ಟಾಗಿ ಜನಸ್ವೀಕಾರ ಕಾಣಿಸಿಲ್ಲ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಕೂಡ ಇದೆ ಗುರುಗಳೇ. ಯಾಕೆ ಜನಸ್ವೀಕಾರ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಹೇಳೋದು ತುಂಬಾ ಕಷ್ಟ. ಜನಕ್ಕೆ ಅವೆಲ್ಲ ಕಥೆಗಳು ಇಷ್ಟವಾಗಿರ್ತವೆ. ಪೂರ್ಣಚಂದ್ರ ತೇಜಸ್ವಿ ಅವರ ಕೆರಗೂರಿನ ಗಯ್ಯಾಳಿಗಳನ್ನ ಎಷ್ಟು ಜನ ಓದಿದ್ದಾರೋ ಅಷ್ಟು ಜನ ಸಿನಿಮಾ ಆದಾಗ ನೋಡಿದ್ರ ಅಂದ್ರೆ ಉತ್ತರ ಸಿಗೋದು ಕಷ್ಟ. ಹಾಗೆ ವೈದೇಹಿಯವರ ಕಥೆಗಳನ್ನ ಇಟ್ಕೊಂಡು ಮಾಡಿದ ಚಂಪಾ ಶೆಟ್ಟಿ ಅವರು ನಿರ್ದೇಶನ ಮಾಡಿದ ಸಿನಿಮಾನ ವೈದೇಹಿಯವರ ಅಷ್ಟು ಕಥೆಗಳನ್ನು ಓದಿದವರು ನೋಡಿದ್ರ ಅಂದ್ರೆ ಉತ್ತರ ಸಿಗೋದು ಕಷ್ಟ. ಹಾಗೆ ನೋಡಿದ್ರೆ ಡಿಸೋಜಾ ಅವರ ದ್ವೀಪಾನ ಏನು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ರು, ದೊಡ್ಡ ನಟಿಯನ್ನ ಇಟ್ಕೊಂಡು, ಸೌಂದರ್ಯ ತರಹದ ನಟಿಯನ್ನ ಇಟ್ಕೊಂಡು, ಅದು ಹೆಚ್ಚು ಜನನ್ನು ತಲುಪ್ತೇನೋ ಅಂತ ಅನ್ಸುತ್ತೆ. ಪ್ರಾಯಶಃ ನಾವು ಮಾಡಬಹುದಾದ್ದು ಒಂದು ಮಾರ್ಗ ಅದು, ನಮ್ಮಲ್ಲಿರುವ ಜನಪ್ರಿಯ ನಟರನ್ನು ಹೇಗಾದರೂ ಒಲಿಸಿ ಈ ತರಹದ ಪ್ರಯೋಗಗಳಲ್ಲಿ ಅವರು ಭಾಗವಹಿಸುವ ಹಾಗೆ ಮಾಡಿದ್ರೆ, ಏನು ಮಲಯಾಳದಲ್ಲಿ ಮಮ್ಮಟ್ಟಿ, ಮೋಹನ್ ಲಾಲ್ ಮುಂತಾದವರು ಪ್ಯಾರಲಲ್ ಸಿನಿಮಾದಲ್ಲೂ ಹೇಗೆ ಅಭಿನಯಿಸ್ತಾರೋ ಹಾಗೆ ನಮ್ಮಲ್ಲೂ ದೊಡ್ಡ ನಟರು, ಜನಪ್ರಿಯ ನಟರು ಇಂಥದ್ರಲ್ಲಿ ಅಭಿನಯಿಸೋಕೆ ಶುರು ಮಾಡಿದ್ರೆ ಆಗ ಇಂತಹ ಕಥೆಗಳಿಗೆ ಒಂದಿಷ್ಟು ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗಬಹುದು ಅನ್ನೋದು ಒಂದು ಮಾರ್ಗ. ಎರಡನೆಯ ಮಾರ್ಗ, ಪ್ರೇಕ್ಷಕರೇ ತಮಗೆ ಬೇಕಾದ ಸಿನಿಮಾನ ತಯಾರು ಮಾಡುವ ಒಂದು ಪ್ಲಾಟ್ಫಾರ್ಮ್ ಅನ್ನ, ಆಡಿಯನ್ಸ್ ಪ್ಲಾಟ್ಫಾರ್ಮ್ ಅನ್ನು ತಯಾರು ಮಾಡ್ಕೊಳ್ಳೋದು. ಈ ಆಡಿಯನ್ಸ್ ಪ್ಲಾಟ್ಫಾರ್ಮ್ ತಯಾರಾದಾಗ ಏನಾಗುತ್ತೆ, ಆ ಆಡಿಯನ್ಸ್ ಪ್ಲಾಟ್ಫಾರ್ಮ್ನವರು ಹಣ ಕೊಟ್ಟು, ಅದು ಗಿರೀಶ್ ಕಾಸರವಳ್ಳಿಗಿರಬಹುದು ಅಥವಾ ಪಿ ಶೇಷಾದ್ರಿಗಿರಬಹುದು ಅಥವಾ ಬಿ ಸುರೇಶನ್ಗೆ ಇರಬಹುದು, ಎಷ್ಟೇ ಹಣ, ಇದು ನಿನಗೆ ಕೊಡೋ ಕತೆ, ಈ ಕಥೆಯನ್ನ ನೀನು ನಮಗೆ ಸಿನಿಮಾ ಮಾಡಿಕೊಡ್ಬೇಕು ಅಂತ ಹೇಳಿ 1-2 ಲಕ್ಷ ಜನಕ್ಕೆ
ಈ ಸಿನಿಮಾನ ತಲುಪ್ಸೋಕ್ ನಮ್ಗೆ ಸಾಧ್ಯ ಆದರೆ, ಆಗ ಅದಕ್ಕೆ ಹಾಕಿದ ದುಡ್ಡು ಅಲ್ಲೇ ರಿಟರ್ನು ಸಿಕ್ಕತ್ತೆ ಅನ್ನೋದಾದರೆ, ಆಗ ಅಂತ ಸಿನಿಮಾಗಳ ಸಂಖ್ಯೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಪ್ರೇಕ್ಷಕರ ಕ್ರಾಂತಿಯಿಂದ ಮಾತ್ರ ಒಳ್ಳೆಯ ಸಿನಿಮಾ ಬದುಕೋದಕ್ಕೆ ಸಾಧ್ಯ. ಪ್ರೇಕ್ಷಕರೇ ಕ್ರಾಂತಿ ಮಾಡಬೇಕು, ತಯಾರಕ ಅಲ್ಲ. ತಯಾರಕನಿಗೆ ಹಪಹಪಿ ಇದೆ, ತಯಾರು ಮಾಡಬೇಕು ಒಳ್ಳೇದು ಅಂತ. ಕುಂ ವೀರಭದ್ರಪ್ಪನವರ ಸಿನಿಮಾನ ಬೇಲಿ ಮತ್ತು ಹೊಲಾನ ರಾಮದಾಸ್ ನಾಯ್ಡು ಮಾಡಿದ್ದು ಹೌದು, ಆದರೆ ಆ ಸಿನಿಮಾ ಯಾರು ಕಣ್ಣಿಗೂ ಬೀಳಲಿಲ್ಲ. ಯಾವುದೋ ಅದಕ್ಕೊಂದು ಪ್ರಶಸ್ತಿ ಬಂತೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇಟ್ ವಾಸ್ ಕ್ವೈಟ್ ಗುಡ್. ಹುಲಗಪ್ಪ ಕಟ್ಟಿಮನಿ ಬಹಳ ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ರು, ಚೆನ್ನಾಗಿತ್ತು ಸಿನಿಮಾ. ಆದರೆ ಅದಕ್ಕೇನಾಯ್ತು, ಯಾಕೆ ಜನ ನೋಡಲಿಲ್ಲ ನಮಗೆ ಗೊತ್ತಾಗದೆ. ಹಾಗೆ ಪಿ ಶೇಷಾದ್ರಿ ಅವರು ಮಾಡಿದ ಅತ್ಯಂತ ಒಳ್ಳೆಯ ಸಿನಿಮಾಗಳು ಬೇರು ತರದಿರಬಹುದು, ಅಥವಾ ಡಿಸೆಂಬರ್ 1 ಅನ್ನೋ ಸಿನಿಮಾ ಇರಬಹುದು, ಅಥವಾ ಮೋಹನ ಅಂತ ಮೋಹನ್ ದಾಸ್ ಗಾಂಧಿ ಅವರ ಬಾಲ್ಯವನ್ನು ಕುರಿತ ಸಿನಿಮಾ ಇರಬಹುದು. ಅದು ಹೆಚ್ಚಿಗೆ ಜನನ್ನ ತಲುಪಲೇ ಇಲ್ಲ. ಇಂಥ ಸಿನಿಮಾಗಳು ಹೆಚ್ಚಿಗೆ ಜನಕ್ಕೆ ತಲುಪುವ ಹಾಗೆ ಆಗಬೇಕು. ಈ ದ್ವಂದ್ವ ಯಾವಾಗಲೂ ಇದ್ದಿದ್ದೆ. ಮಾಸ್ತಿಯವರು ಹೇಳಿದ ಜನರಿಗೆ ಅರ್ಥ ಆಗುವ ಹಾಗೆ ಬರೆಯುವುದು, ಅರ್ಥ ಇರುವ ಹಾಗೆ ಬರೀಬೇಕು ಅಂತ ಗೋಪಾಲಕೃಷ್ಣ ಅಡಿಗರು. ಇವೆರಡರ ಮಾತಿನ ದ್ವಂದ್ವ ಇದೆಯಲ್ಲ, ಈ ದ್ವಂದ್ವ ಎಲ್ಲಾ ಕಾಲಕ್ಕೂ ಕಾಡ್ತಾ ಇರುತ್ತೆ. ವಿ ಶುಡ್ ಫೈಂಡ್ ಅನ್ ಆನ್ಸರ್ ಟುಗೆದರ್. ವಸಂತ್ ಅವರು ಸತಿ ನಾಗರಾಜ್ ಅವರು, I was referring to above scenario when I meant how do we blend parallel and commercial elements. We can say the parallel story with commercial elements without letting go of original lessons. Thank you, thank you. Thank you for taking time to talk to us. You are an inspiration for our generation. Jokes. Joha. Thank you. ವಸಂತ್ ಅವರು ಕೈ ಎತ್ತಿದ್ದಾರೆ. ವಸಂತ್ ಅವ್ರ ಪ್ರಶ್ನೆ ಕೇಳಬಹುದು. ನಮಸ್ಕಾರ ಇಂಜಿನಿಯರ್ ಸಾಹೇಬ್ರೆ. ಆರಾಮದಿರಿ ಸರ್? ಆರಾಮದಿಲ್ರಿ. ಸರ್, ನಿಮ್ಮ ಮನೆಗೆ ಜೋಳದ ಬಕ್ರಿ ತಿನ್ಲಿಲ್ಲ ನೋಡ್ರಿ. ಮಿಸ್ ಆಯ್ತು ಸರ್, ಅದಕ್ಕೆ ಇವತ್ತು ಪುಂಡಿ ಪಲ್ಯ ಮಾಡಕ್ ಹೋಗಿದಾರೆ ಸರ್ ನಮ್ದು ತೋಟದಲ್ಲಿ. ವೆರಿ ಗುಡ್, ಲವ್ಲಿ ಲವ್ಲಿ ಲವ್ಲಿ. ತುಂಬಾ ಜನ ಇದ್ದಾರೆ, ಅವ್ರಿಗೆ ತುಂಬಾ ಟೈಮ್ ಕಡಿಮೆ ಇರೋ ಒಂದು ಕ್ವಿಕ್ ಪ್ರಶ್ನೆ ಸರ್ ನನ್ನ ಕಡೆಯಿಂದ. ಈಗ ನಾವು ಇದು ಬಲಪಂಥಿ ಎಡಪಂಥಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಸರ್ ನಾವು. ಇದಕ್ಕೆ ರಾಜಕೀಯ ಆಗ್ಬೋದು, ಜಾತಿ ಆಗ್ಬೋದು, ಇದನ್ನ ನಾವು ಈಗ ನಾನು NKK ಬೋರ್ಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಸಾರಿ ನಾನು ಫೇಸ್ ಮಾಡ್ತೀನಿ. ಇವನ್ನ ನಿಜವಾದ ಆರ್ಟಿಸ್ಟ್ಗಳನ್ನ ಪ್ರೋತ್ಸಾಹ ಮಾಡ್ಬೇಕು ಅಂದ್ರೆ ಇದು ಕೆಲವೊಂದ್ಸರಿ ಅಡ್ಡ ಬರುತ್ತಲ್ಲ, ಸೊ ಅದನ್ನೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಸರ್? ಇವಾಗ ಕೆಲವೊಬ್ರು ನಮ್ಮ ಅಭಿಪ್ರಾಯ ಅದು ಇದಿರ್ಬೋದು ಇಲ್ಲದೆ ಇರ್ಬೋದು, ಅವ್ರಿಗೆ ಏನೇ ಮಾಡಿದ್ರು ಅದು ತಪ್ಪು ಅಂತ ಅನ್ಸತ್ತೆ. ಯಾಕಂದ್ರೆ ನಾವು ಆ ಬಲಪಂಥಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅನ್ಸುತ್ತೆ ಎಡಪಂಥಿ ಅವರಿಗೆ, ಇಲ್ಲ ಎಡಪಂಥಿ ಅವರಿಗೆ ಬಲಪಂಥಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಈಗ ಶ್ರೀನಾಥ್ ಸರ್ ಆಡ್ ಮಾಡ್ಬೋದು ಅವ್ರ ಪಾಯಿಂಟ್ ನ. ಸೊ ಅವ್ರು ಸುಮಾರು ಸರಿ ನನ್ ಕ್ವಶನ್ ಕೇಳಿದ್ರು, ನೀವ್ ಯಾಕೆ ಈ ತರ ಮಾಡ್ತೀರಾ ಇದಕ್ಕೆ ಅಂತ. ಆದ್ರೆ ಏನಾಗುತ್ತೆ, ನಮ್ಮ ಸಮಾಜದಲ್ಲಿ ಬಲಪಂಥಿಯವರು ಇರ್ತಾರೆ, ಎಡಪಂಥಿ ಇರ್ತಾರೆ. ಯಾಕಂದ್ರೆ ನಾವು ಕನ್ನಡನ ಇದನ್ ಮಾಡ್ತಾ ಇದೀವಿ, ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೀವಿ. ಇದನ್ನ ಸಿಚುವೇಶನ್ ನ ನೀವು ಹೆಂಗೆ, ಅಂದ್ರೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅದನ್ನ ನಾವ್ ಹೆಂಗ್ ತಗೋಬೇಕು, ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಆಸ್ ಸಮಾನವಾಗಿ ಮಾಡ್ಬೇಕು ಅಂದ್ರೆ ಇಂಥ ವ್ಯಕ್ತಿತ್ವ ಇರೋರಿಗೆ ಹೇಗೆ ನಾವು ಹೇಳ್ಕೊಡ್ಬೇಕು, ಅಥವಾ ಅವರೇ ಅದನ್ನ ಅರ್ಥ ಮಾಡ್ಕೊಂಡು ಮಾಡುವವರಿಗೆ ಪ್ರೋತ್ಸಾಹ ಮಾಡ್ಬೇಕಾ? ಸರಿ ಇದೆಯೋ ತಪ್ಪಿದೆಯೋ ಅಂತ, ಅದು ಹೆಂಗೆ ಸರ್? ತುಂಬಾ ಕಷ್ಟದ ಪ್ರಶ್ನೆ. ನಾನು ಹೇಳೋದಿಷ್ಟೇ, ಇದು ಎಲ್ಲ ಕಾಲಕ್ಕೂ ಕಷ್ಟದ ಪ್ರಶ್ನೆ ಇದು. ಇದು ಈ ಕಾಲದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಾಲದಲ್ಲಿ. ಅದು ವಿಶೇಷವಾಗಿ ಈ ಸರಿಸುಮಾರು ಬಾಬ್ರಿ ಮಸ್ಜಿದ್ ಬಿತ್ತಲ್ಲ, ಡಿಸೆಂಬರ್ 6, 1992. ಅದಾದ್ಮೇಲೆ ಈ ವಿಘಟನೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಕಡೆಗೆ ಹಿಂದುತ್ವ ಅನ್ನುವ ವಾದ, ಮತ್ತೊಂದು ಕಡೆಗೆ ಲಿಬರಲ್ ಉದಾರವಾದ ಅಥವಾ ಎಡಪಂಥೀಯ ಅನ್ನುವ ವಾದ, ಅಥವಾ ಸಮಾಜವಾದ, ಸಮಾನ ಬದುಕು ಎಲ್ರಿಗೂ ಸಿಗಬೇಕು ಅನ್ನುವ ವಾದ. ಹೀಗೆ ಹಲವು ವಾದಗಳ ನಡುವೆ, ನಮ್ಮ ನಡುವೆ, ಒಂದು ಸಮಾಜದ ನಡುವೆ ಹಲವಾರು ರೀತಿಯ ಗೋಡೆಗಳು ಎದ್ದು ನಿಂತಿದ್ದಾವೆ. ಅದು ನೀವು ಬರೀ ಇಂಡಿಯಾನ ಮಾತ್ರ ಇಟ್ಕೊಂಡು ಯೋಚನೆ ಮಾಡಬೇಕಾಗಿಲ್ಲ. ಜರ್ಮನಿಯಲ್ಲಿ ನಾಟ್ಸಿಗಳನ್ನು ಬೆಂಬಲಿಸುವ ಜನವೂ ಇದ್ದಾರೆ, ನಾಟ್ಸಿಗಳನ್ನು ವಿರೋಧಿಸುವ ಜನವೂ ಇವತ್ತಿಗೂ ಇದ್ದಾರೆ. ಅಮೆರಿಕಾದಲ್ಲಿಯೇ ಟ್ರಂಪ್ ಪರವಾದ ಜನ ಎಷ್ಟು ಜನ ಇದ್ದಾರೋ, ಟ್ರಂಪ್ ವಿರುದ್ಧವಾದ ಜನವೂ ಅಷ್ಟೇ ಜನ ಇದ್ದಾರೆ. ಮಾರ್ಟಿನ್ ಲೂಥರ್ ಕಿಂಗ್ನ ಮೆಚ್ಚಿಕೊಳ್ಳುವ ಜನ ಎಷ್ಟಿದ್ದಾರೋ, ಮಾರ್ಟಿನ್ ಲೂಥರ್ ಕಿಂಗ್ ಅನ್ನುವಂಥವನಿಗೆ ಗುಂಡು ಹೊಡೆದು ಕೊಲ್ಲುವ ಜನರು ಅಷ್ಟೇ ಇದ್ದಾರೆ.
ಆದ್ರೆ ಇದರಿಂದ ನಮ್ಮ ಅಲ್ಲ, ಕಲೆ ಈ- ಇದು ಹಾಳಾಗುತ್ತೆ. ಅದೇ ದಿಸ್ ಇಸ್ ಕಲೆಯಲ್ಲಿ ಕೂಡ ಇದೇ ಸಮಸ್ಯೆ. ನೀವು ಯಾರನ್ನು ಕರಿತೀರಿ, ಅವನು ಯಾವ ಪಂಥದ ಹಿನ್ನೆಲೆಯವನು, ಅವನು ಯಾವ ತರ ಮಾತಾಡ್ತಾನೆ ಅನ್ನೋದ್ರ ಮೂಲಕ ಅವನ ಕಲೆಯನ್ನು ಜಡ್ಜ್ ಮಾಡುವ ಒಂದು ದೊಡ್ಡ ಬಣ ಸೃಷ್ಟಿಯಾಗ್ಬಿಟ್ಟಿದೆ, ಗೋಡೆಗಳೆದ್ದು ಬಿಟ್ಟಿದೆ. ಈ ಗೋಡೆಗಳನ್ನು ಒಡೆಯುವ ಕೆಲಸ ಪ್ರತಿಯೊಬ್ಬರೂ ಮಾಡೋದಕ್ಕೆ ಶುರು ಮಾಡಬೇಕು. NKK ಸಂಘ ಕೂಡ ಮಾಡಬೇಕು, ಶ್ರೀನಾಥ್ ಅವರು ಮಾಡಬೇಕು, ಮತ್ತೊಬ್ಬರು ಮಾಡ್ಬೇಕು. ಹೇಗೆ ಮಾಡೋದಿದು? ಎದುರು ಬದುರು ಕೂತ್ಕೋಬೇಕು, ಅವರೆಕಾಳು ಉಪ್ಪಿಟ್ಟೋ ಜೋಳದ ರೊಟ್ಟಿನೋ ಪುಂಡೆ ಪಲ್ಯನೋ ತಿಂತಾನೆ ಸಂವಾದ ಅನ್ನೋದಾಗಬೇಕು. ಎಲ್ಲಿ ಮಾತು ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ಎಲ್ಲಿ ಮಾತು ಇರೋದಿಲ್ವೋ ಮಾತು ಸತ್ತೋಗ್ಬಿಡುತ್ತಲ್ಲ. ನಾನು ಅವ್ರ ಜೊತೆಗೆ ಮಾತಾಡೋದಿಲ್ಲ, ನನಗೆ ಅವ್ರು ಬೇಡ ಅನ್ನುವ ಅದರಿಂಗ್ ಅನ್ನೋದಾಗತ್ತಲ್ಲ, ಅವನು ಬೇರೆ ನಾನು ಬೇರೆ ಅನ್ನುವ ಅದರಿಂಗ್ ಆಗುತ್ತಲ್ಲ, ಅವಾಗ ಸಮಾಜದಲ್ಲಿ ವಿಘಟನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಈ ಅದರಿಂಗಿನ ದೊಡ್ಡ ಕಷ್ಟ ಏನಪ್ಪಾ ಅಂತಂದ್ರೆ, ಬಾನು ಮುಷ್ತಾಕ್ ತರದವರು ದಸರಾ ಇನಾಗ್ರೇಟ್ ಮಾಡಿದ್ರು ಜಗಳ ಆಡುವ ಜನ, ಅವ್ರಿಗೆ ಬುಕರ್ ಪ್ರೈಸ್ ಬಂದ್ರು ಅವ್ರಿಗೆ ಬರಬಾರ್ದಾಗಿತ್ತು ಅನ್ನುವ ಜನ, ಅಥವಾ ಇನ್ಯಾರೋ ಇಲ್ಲೇ ಇರುವ ನಡಾಫ್ ತರದವರು ಅವರು ಮುಸಲ್ಮಾನರು ಅನ್ನುವ ಕಾರಣಕ್ಕಾಗಿ ಅದರಿಂಗನ್ನ ಫೇಸ್ ಮಾಡ್ತಾ ಹೋಗ್ತಾರಲ್ಲ. ಅದಕ್ಕೆ ನಿಸಾರ್ ಅಹ್ಮದ್ ಅವರ ಪದ್ಯ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವ ಪದ್ಯ ಮತ್ತೆ ಮತ್ತೆ ನೆನಪಾಗ್ತಾ ಹೋಗುತ್ತಲ್ಲ. ನಾವು ಎಲ್ರನ್ನು ಮನುಷ್ಯರು ಅಂತ ನೋಡದೆ ಜಾತಿಯ ಮೂಲಕ ನೋಡಕ್ ಶುರು ಮಾಡ್ತೀವಲ್ಲ, ಅಥವಾ ಒಬ್ಬೊಬ್ಬರಿಗೆ ಒಂದು ಬೋರ್ಡ್ ಹಾಕಿ ಇವನು ಕೆಂಪು ಬಾವುಟದವನು, ಇವನು ಹಳದಿ ಬಾವುಟದವನು, ಇನ್ನೊಬ್ಬ ಕೇಸರಿ ಬಾವುಟದವನು ಅನ್ನೋಕ್ ಶುರು ಮಾಡ್ತೀವಲ್ಲ. ಈ ಬಾವುಟಗಳನ್ನ ತೆಗೀಬೇಕು. ಈ ಬಾವುಟಗಳನ್ನ ತೆಗೆಯುವುದು ವಸಂತ್ ಹಳೆ ಮನೆಯವರ ತಲೆ ಮೇಲಿರುವ, ಭುಜದ ಮೇಲಿರುವ ದೊಡ್ಡ ಜವಾಬ್ದಾರಿ. ಎಲ್ಲರ ತಲೆಯ ಮೇಲಿರುವ ಬಾವುಟವನ್ನ, ಪೂರ್ವಾಗ್ರಹವನ್ನ ಒರೆಸಬೇಕು. ಟ್ರೈ ಟು ಬ್ರಿಂಗ್ ದಿ ಬೆಸ್ಟ್ ಪಾಸಿಬಲ್ ಡೊಮೆಕ್ಸ್ ಅಂಡ್ ಕ್ಲೀನ್ ಎವ್ರಿಬಡೀಸ್ ಹೆಡ್, ವಿಚ್ ಇಸ್ ಎ ವೆರಿ ಬಿಗ್ ಅಂಡ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಪ್ರಯತ್ನ ಮಾಡ್ತಾ ಇದೀವಿ ಸರ್, ಮಾಡ್ತೀವಿ ಇನ್ನು ಮುಂದೆ. ಅದಕ್ಕೆ ನೀವು ವನಭೋಜನ ಏನ್ ಮಾಡಿದ್ರಿ? ವನಭೋಜನ ಮಾಡುವಾಗ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಒಟ್ಟಿಗೆ ಕೂತ್ ತಿನ್ನೋಂಗ್ ಮಾಡಿದ್ರೇನೆ ಒಂದ್ ದೊಡ್ಡ ಸಾಧನೆ. ಸಸ್ಯಾಹಾರಿಗಳಲ್ಲಿ ಮಾತ್ರ ನೀವು ಕರ್ಸಿದ್ರೆ ಆಗ ಮಾಂಸಾಹಾರಿಗಳು ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು ವರ್ಷದಿಂದ ಇದೆ ಇದು ಗಲಾಟೆ, ಅಲ್ವಾ? ಸೊ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನ ಬಿಡ್ತಾ ಹೋಗ್ಬೇಕು, ಅದನ್ನ ತೆಗಿತಾ ಹೋಗ್ಬೇಕು. ಎಲ್ಲರಿಗೂ ಎಲ್ಲದರಲ್ಲೂ ಪಾಲ್ಗೊಳ್ಳುವ ಅವಕಾಶ ಸಿಗೋ ಹಂಗಾಗ್ಬೇಕು. ನಾವು ಪ್ರತಿ ಸಲ ದ್ವೇಷವನ್ನ ಬಿಟ್ಟು ಸಂಭ್ರಮಿಸುವ ಹಾಗಾಗ್ಬೇಕು. ಮತ್ತೊಬ್ಬರ ಮನೆಯಲ್ಲಿ ಒಂದು ಗುಲಾಬಿ ಬಿಡ್ತು ಅಂದ್ರೆ ಹೇಗೆ ಮನೆಯವರೆಲ್ಲರೂ ನಮ್ಮ ಮನೆಯಲ್ಲಿ ಗುಲಾಬಿ ಬಿಡ್ತು, ಈ ದೇಶದ ಚಳಿಗಾಲದಲ್ಲಿ ಈ ಗುಲಾಬಿ ಗಿಡ ಬತ್ತೋಗ್ಬಿಡುತ್ತೆ ಅಂತ ಹೇಗೆ ಮನೆಯ ಹಿತ್ಲಲ್ಲಿ ಗಿಡ ಹಾಕಿದ ಅಮೆರಿಕದವರು ಮಾತಾಡ್ತಿರೋ, ಆ ತರಹ ಆ ಗುಲಾಬಿ ಗಿಡ ಅರಳಿದ್ದಕ್ಕೆ ಎಲ್ರೂ ಸಂತೋಷ ಪಡೋ ಹಾಗಾಗ್ಬೇಕು. ಒಂದು ಗಿಡ ಅರಳಿದ್ದಕ್ಕೆ. ಹಾಗೆ ಗುಲಾಬಿ ಮಾತ್ರ ಅಲ್ಲ, ಅಲ್ಲಿ ಸಂಪಿಗೆನೂ ಅರಳಬೇಕು. ಅದು ಯಾವಾಗ ಬರುತ್ತೆ ಅಂದ್ರೆ ಸರ್, ಅವ್ರ ತಲೆಯಿಂದ ಹೊರಗಡೆ ಬರಬೇಕು. ಇಲ್ಲ ನಾನು ಎಡಪಂಥಿ ಅವನು, ನಾನು ಏನೇ ಮಾಡೋದು ಗ್ರಹಗಳನ್ನ ತೊಳೆಯಬೇಕು. ಆಲ್ ಪ್ರಿಜುಡೈಸಸ್ ಶುಡ್ ಬಿ ರಿಮೂವ್ಡ್. ಎಲ್ರೂ ಟ್ಯಾಬುಲಾ ರಸ ಆಗಿ ಬರಬೇಕು, ಅಲ್ವಾ? ಸರಿ ಸರ್, ಅದೇ ಸರ್. ಸತ್ಯಾನ್ವೇಷಣೆ ಅಂತೀವಿ ಅನ್ಕೊಳ್ಳಿ. ಸತ್ಯಾನ್ವೇಷಣೆಯೇ ಸಾಹಿತ್ಯದ ದಾರಿ ಅಂತ SL ಭೈರಪ್ಪನವರು ಹೇಳ್ತಾರೆ. ಸತ್ಯಾನ್ವೇಷಣೆಯೇ ದಾರಿ ಅಂದ್ರೆ ಯಾವುದು ಸತ್ಯ? ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಟ್ರೂತ್ಸ್. ವಸಂತ ಹಳೆ ಮನೆಗೆ ಕಾಣುವ ಸತ್ಯ ಬೇರೆದೆ, ನನಗೆ ಕಾಣುವ ಸತ್ಯ ಬೇರೆದೆ, ನನ್ನ ಪಕ್ಕದಲ್ಲೇ ಇರೋ ಇನ್ನೊಬ್ಬರಿಗೆ ಕಾಣುವ ಸತ್ಯ ಬೇರೆದೆ. ಆ 3-4 ಬಗೆಯ ಸತ್ಯ ಇದೆ ಅನ್ನೋದನ್ನ ಒಪ್ಪಿಕೊಂಡಾಗ ಮಾತ್ರ ಒಂದು ಸೊಸೈಟಿ ಕೂಡ್ಕೊಂಡು ಕೈ ಹಿಡ್ಕೊಂಡು ಬದುಕೋದಕ್ಕೆ ಸಾಧ್ಯ. ಹಂಗಾಗದೆ ಇದ್ದಾಗ ಏನಾಗುತ್ತೆ? ವಿ ಗೆಟ್ ಲಾಸ್ಟ್ ಇನ್ ರಿಲಿಜನ್, ವಿ ಗೆಟ್ ಲಾಸ್ಟ್ ಇನ್ ಆಲ್ ಕೈಂಡ್ ಆಫ್ ಥಿಯರೀಸ್, ವಿ ಗೆಟ್ ಲಾಸ್ಟ್ ಇನ್ ಆಲ್ ಕೈಂಡ್ಸ್ ಆಫ್ ಕಲರ್ಸ್, ಅಲ್ವಾ? ಅದರಿಂದ 2 ಮಹಾಯುದ್ಧ ನೋಡಿದ್ಮೇಲೂ ನಾವ್ ಹಿಂಗ್ ಕಿತ್ತಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಎಜುಕೇಟೆಡೇ ಅಲ್ಲ. ನಮ್ಮ ಹಳ್ಳಿಲಿ ನಾವೆಲ್ಲ ಮೊಹರಂ ಅದೆಲ್ಲ ಹಬ್ಬ ಮಾಡ್ಬೇಕಾದ್ರೆ ನಾವೆಲ್ಲ ಹೆಜ್ಜೆ ಹಾಕೋದು ಸರ್. ಅವಾಗ ಹಿಂದೂಗಳೇ ಅಲ್ವಾ ನಿಮ್ಮೂರ್ನಲ್ಲಿ, ಅಲ್ವಾ? ಇವಾಗ ಗೊತ್ತೇ ಇರ್ಲಿಲ್ಲ ಮುಸ್ಲಿಮ್ ಆತರ ಬೇರೆ ಅಂತ. ಇವಾಗ ಅಲ್ಲಿನೂ ಅದೆಲ್ಲ ಅವ್ರ ಮನಸ್ಸಲ್ಲಿ ಬೀಜ ಬಿತ್ಬಿಟ್ಟಿದ್ದಾರೆ. ಇವಾಗ ಎಲ್ರು ಬದಲಾಗ್ಬಿಟ್ಟಿದ್ದಾರೆ.
ಹೌದು, ತುಂಬಾ ತುಂಬಾ ಥ್ಯಾಂಕ್ಸ್ ಬೇಸರ ಸರ್. ಆಗತ್ತೆ. ಹೌದು ಹೌದು, ತುಂಬಾ thanks. ತುಂಬಾ ಥ್ಯಾಂಕ್ಸ್ ಸರ್. ಸರ್ ಇದು ಅದೇ ಇದನ್ನ ಮಿಸ್ ಮಾಡ್ಕೊಂಡ್ರಿ ನೀವು. ಇದು ಪುಂಡಿ ಗಿಡ ಮತ್ತೆ ಇದು ಸಾರಿ, ಎಲ್ರದ್ದು ಟೈಮ್ Yes. ಇದೆ. ಇದು ಬದ್ನೆ ಗಿಡ ಇತ್ತು, ಆಹಾ. ಅದಕ್ಕೆ ಕರೆದಿದ್ದೆ. ಸಾರಿ ಮಿಸ್ ಮಾಡ್ಕೊಂಡ್ರಿ. ಬರಕ್ಕಾಗ್ಲಿಲ್ಲ ನಿಮ್ ಊರಿಗೆ. ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಮಾಡೋಣ ಸರ್. ಮನೆಯಿಂದ ಬೆಳೆದಿರೋದನ್ನ Yes. ಆರಾಮಾಗಿ ಇಲ್ಲೇ ಊಟ ಮಾಡೋಣ ಸರ್. ಥ್ಯಾಂಕ್ ಯು. ವಸಂತ್ ಎಸ್ ಸರ್. ವಸಂತ್ Thank you. ನಾನು ಒಂದು ಹೇಳಿ ಆಡ್ ಸರ್. ಮಾಡ್ಬೋದಾ? ನೀವು ಇದು ಮೆಸೇಜ್ ಹೇಳಿ ಸರ್. ಅಲ್ಲ ನಾನು ನಿಮ್ದು ಒಂದೇ ಎಕ್ಸಾಂಪಲ್ ತಗೊಂಡೆ. ಸುಮಾರು ಜನ ಆತರ ಕೇಳಿದ್ರೆ ಆಗ್ಲಿ ಆಗ್ಲಿ ಬೋರ್ಡ್ ಅಲ್ಲಿ ಇದ್ದಾಗ ಒಳ್ಳೆ- ಆತರ ಪ್ರಶ್ನೆ ಒಳ್ಳೆ- ಬಂತು ನನಗೆ. ಒಳ್ಳೇದಾಯ್ತು ಹಾ, ಒಳ್ಳೇದಾಯ್ತು. ಸರ್. ನಾನು ಒಂದು ಹೇಳ್ತೀನಿ, ಹೇಳಿ ಸರ್. ಏನೇ ಆಗಲಿ ನಾವು ಬ್ಯಾಗೇಜ್ ಏನಿದೆ ಇಂಡಿಯಾದಲ್ಲಿ ಕೆಟ್ಟದ್ದು, ಆ ಬ್ಯಾಗೇಜ್ ಅಮೆರಿಕಾಗ್ ಬರೋದು ಬೇಡ ಅಂತ ಅಷ್ಟೇ. ಅಲ್ಲಿರೋ ಹಾ, ಹಾ. ಅಲ್ಲೇ ಕೆಟ್ಟು ಬಿಡು, ಒಳ್ಳೇದನ್ನ ಮಾತ್ರ ತಗೊಂಡ್ಬರೋಣ. ಎರಡನೇದು, ಕನ್ನಡದ ಯಾರೇ ಸಾಧಕರಾಗ್ಲಿ, ಅದು ಯಾವ ಧರ್ಮದವರೇ ಆಗ್ಲಿ, ಯಾರೇ ಹಾಕೊಳ್ಳಿ, ಕನ್ನಡ ನಮ್ಮ ಪ್ರಾಮುಖ್ಯತೆ ಆಗ್ಬೇಕು. ಆಗ ಹೌದು, ಧರ್ಮ ಹೌದು ಸರ್. ಜಾತಿ Correct. ಅವೆಲ್ಲ ತರೋದು ಬೇಡ. ಅವ್ರಿಗೆ ನಿಜ ಗೌರವ, ಸರ್. ಅವ್ರಿಗೆ ಸನ್ಮಾನ ಸಿಕ್ಕಿದ್ದು ಕನ್ನಡಕ್ಕೋಸ್ಕರ. ಸೊ ಅವ್ರನ್ನ ಗೌರವಿಸುವ ಜವಾಬ್ದಾರಿ ನಮ್ಮ NKKಗೆ ಜವಾಬ್ದಾರಿ ಇತ್ತು. ಅದು ಆಗ್ಲಿಲ್ಲ ಅಂತ ಅಷ್ಟೇ ನಂದು ನೋವು. ಇಲ್ಲ 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 ಸರ್, ಅದು ಪಾಯಿಂಟ್ ಟು ಬಿ ನೋಟೆಡ್. ಅದ್ ಮಾಡ್ಕೊಂಡ್ವಿ, ಇಲ್ಲ ಅಂತಲ್ಲ. ಸೊ ಅದೇ ಕೇಳಿದ್ವಿ ನಾವು. ಯಾಕಂದ್ರೆ ಈ ಒಬ್ರು ಆ ಥಾಟ್ ಅಲ್ಲೇ ಕೇಳ್ತಾರಲ್ವಾ, ಎಡಪಂಥಿ ಬಲಪಂಥಿ ಅಂತ. ಅವ್ರಿಗೆ ಇವ್ರ ನಾನು ಎಡಪಂಥಿ ಅನ್ನೋಲ್ಲ, ಅಭಿಪ್ರಾಯ ಎಲ್ಲರ ಬಲಪಂಥಿ ಅನ್ನೋಲ್ಲ. ನಾನು ಗೊತ್ತಾಯ್ತು. ನಾನು ಮುಖ್ಯಸ್ಥ, ನಾನು ಕನ್ನಡ ಪಂಥೀಯ. ಒಳ್ಳೇದು ಕನ್ನಡ ಸರ್, ನೋಡ್ತಾ ಇದ್ದೀನಿ. ಅದಕ್ಕೆ ನಾವು ಸಾಹಿತ್ಯ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀರಾ. ಅದು ತುಂಬಾ ವಿಚಾರವಾದದ್ದು. ಧನ್ಯವಾದಗಳು ಸರ್. ಎಸ್. ಸುರೇಶ್ ಅವರೇ, ಲಾಸ್ಟ್ 9. ಕ್ವಶನ್. ನನಗೆ ಒಂದು ಅನುಮಾನ, ನಿಮ್ಗೆ ಇಷ್ಟೊಂದು ಪಾತ್ರಗಳ ಬಗ್ಗೆ ಎಲ್ಲ ಕತೆ ಬರಿತಾ ಇರ್ತೀರಾ, 2 ಧಾರಾವಾಹಿ ಒಂದ್ ಟೈಮಲ್ಲಿ, ಜೊತೆಗೆ ನಾಟಕಗಳು, ಕಿರುತೆರೆ, ಚಲನಚಿತ್ರ, ಕತೆ ಬರಿತಾ ಇರ್ತೀರಾ. ಈ ಪಾತ್ರಗಳೆಲ್ಲ ನಿಮ್ಗೆ ರಾತ್ರಿ ಮಲಗುವಾಗ ಬಂದು ಕಾಡೋದಿಲ್ವಾ? ನಿಮ್ಗೆ ನಿದ್ದೆ ಹೇಗೆ ತುಂಬಾ ಕಾಡುತ್ತೆ, ತುಂಬಾ ತೊಂದರೆ ಕೊಡುತ್ತೆ. ಹಾಗಾಗಿ ವಾಟ್ ಐ ಡೂ ಇಸ್, ಒಂದು ಕೆಲಸದಿಂದ ಪ್ರತಿ ಕೆಲಸಕ್ಕೂ ಬೇರೆ ಬೇರೆಯ ಟೈಮ್ನ ಫಿಕ್ಸ್ ಮಾಡ್ಕೋತೀನಿ. ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಮಧ್ಯೆ ಕನಿಷ್ಠ 15-20 ನಿಮಿಷ ಇದನ್ನು ಮರೆಯೋಕೆ ಅಂತ ಇನ್ನೇನಾದ್ರೂ ಅಲ್ಲಿವರೆಗೆ ಏನ್ ಕೆಲಸ ಮಾಡಿದ್ದೆ ಅದನ್ನು ಮರೆತು ಇನ್ನೊಂದು ಕೆಲಸಕ್ಕೆ ಹೋಗೋಕ್ಕೆ ಅಂತ ಏನಾದ್ರು ಓದ್ತೀನಿ, ಅಥವಾ ಏನಾದ್ರು ನೋಡ್ತೀನಿ, ಅಥವಾ ಎಲ್ಲೋ ಹೋಗಿ ಏನೋ ಒಂದು ಆಟ ಆಡ್ತೀನಿ, ತರಲೆ ಮಾಡ್ತೀನಿ. ಯಾರೋ ನಮ್ಮ ಆಫೀಸಿನ ಹುಡುಗರ ಜೊತೆಗೇನೆ ತರಲೆ ಮಾಡ್ತೀನಿ. ಇದೆಲ್ಲ ಮಾಡೋದ್ರಿಂದ ನಾನು ಮತ್ತೊಂದು ಕೆಲಸಕ್ಕೆ ಹೋಗೋದು ಸುಲಭ ಆಗುತ್ತೆ. ಅದು ಒಂದೊಂದ್ಸತಿ ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಈ ಎಷ್ಟೊಂದು ಪಾತ್ರಗಳು ಕಾಡಕ್ ಶುರು ಆಗ್ಬಿಡುತ್ತೆ ಅಂದ್ರೆ, ಈ ನಾ ಬರಿತಾ ಇರುವ ನಾಟಕದ ಪಾತ್ರ, ಸಿನಿಮಾದ ಪಾತ್ರ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡು ಕಾಟ ಕೊಡಕ್ ಶುರು ಮಾಡ್ಬಿಡುತ್ತೆ. ಅದು ನಮ್ಮನ್ನ ನಾವು ಸೆನೈಲ್ ಆಗದೆ ಇರೋ ಹಂಗೆ, ಲುನಾಟಿಕ್ ಆಗದೆ ಇರೋ ಹಂಗೆ ಕಾಪಾಡಿಕೊಳ್ಳುವುದೇ ಒಂದು ದೊಡ್ಡ ಕಷ್ಟದ ಕೆಲಸ. ಅದು ಐ ಟ್ರೈ ಟು ಡೂ ಇಟ್ ವಿತ್ ಮೈ ಓನ್ ಮೆಥಡ್ಸ್. ಮತ್ತೆ ನೀವು ಕೊನೆಯಲ್ಲಿ ಅದೃಷ್ಟ ಮತ್ತೆ ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತೀರಾ. ಸೊ ನಿಮ್ಗೆ ಕಷ್ಟ ಬಂದಾಗ, ತೊಂದರೆ ಬಂದಾಗ ಯಾವತ್ತಾದ್ರೂ ಈ ದೇವರನ್ನ ಬೇಡ್ಕೋಬೇಕು ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ. ಸಿ, ಏಥಿಯಿಸ್ಟ್ಗೂ ಥಿಯಿಸ್ಟ್ಗೂ ಇರುವ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಒಬ್ಬ ಥಿಯಿಸ್ಟ್ಗೆ ಅಂದ್ರೆ ನಂಬಿಕೆ ಇರುವವನಿಗೆ ತಕ್ಷಣವೇ ಓ ದೇವರೇ ನನ್ನನ್ನು ಕಾಪಾಡು ಅಂತ ಹೇಳಿ ಒಂದು ಹೊರಗು ಗೋಡೆ ಸಿಕ್ಬಿಡುತ್ತೆ, ಅವನು ನನ್ನ ಕಾಪಾಡ್ತಾನೆ ಅಂತ. ಆದ್ರೆ ನನ್ನಂಥವರಿಗೆ ಹೊರಗು ಗೋಡೆಗಳಲ್ಲಿ ನಂಬಿಕೆ ಇಲ್ಲ. ನಮ್ಮ ಕಾಯಕದ ಮೂಲಕವೇ ಅದು ಒಂದ್ಸತಿ ಗೆಲ್ಲಬಹುದು, ಒಂದ್ಸತಿ ಸೋಲ್ಬಹುದು, ಒಂದ್ಸತಿ ಅಯ್ಯೋ ಏನು ಹಿಂಗಾಗೋಯ್ತಾ ಅಂತ ಅನ್ನಿಸ್ಬಹುದು. ಹೊರಗು ಗೋಡೆಗಳಿಲ್ಲದೆ ಬದುಕನ್ನು ಕಟ್ಕೋಬೇಕು ಅನ್ನುವುದು ನನ್ನ ನಂಬಿಕೆ. ಒಂದು ಸಲ ಹೊರಗು, ಈಗ ನಾನು ಕೂತಿದ್ದೀನಿ, ನನ್ನ ಕುರ್ಚಿಯ ಬೆನ್ನಿಲ್ಲ, ನೀವು ಕೂತಿರೋ ಕುರ್ಚಿಗೆ ಬೆನ್ನಿದೆ, ಇದು ವ್ಯತ್ಯಾಸ. ನನ್ನ ಬೆನ್ನು ನೆಟ್ಗಿರ್ಬೇಕಾದ್ರೆ ನಾನು ನೆಟ್ಟು ಕೂತ್ಕೋಬೇಕು. ಬೆನ್ನಿಗೆ ಇನ್ನೊಂದು ಹೊರಗು ಕುರ್ಚಿ ಇದ್ದಾಗ ನಾನು ನೆಟ್ಟು ಕೂತ್ಕೊಳ್ಳೋದಲ್ಲ, ಹಂಗೆ ನೆಟ್ಟು ಕೂತ್ಕೋಬೇಕು ನಾನು ಅನ್ನುವುದು ನನ್ನ ಆಯ್ಕೆ ಆಗ್ಬೇಕು. ಹಾಗೇನಾಗುತ್ತೆ, ಈ ತರಹದ ಸೋತು ಬಿಡ್ತೀನಿ ಅನ್ನೋ ಭಯಕ್ಕೆ ಇನ್ನೆಲ್ಲೋ ಹೋಗಿ ಬೇಡ್ಕೊಂಡು ಅದರಿಂದ ಫಲ ಸಿಕ್ತು ಅನ್ನುವ ಪ್ರಶ್ನೆ ಬರೋದೇ ಇಲ್ಲ. ಆದರೆ ಇದು ಅದೇ ಕಾಯಕವೇ ಕೈಲಾಸ ಅನ್ನುವ ಕ್ರಮ. ಕಾಯಕ ಮಾಡ್ತಾ ಇರೋದು, ಮಡಕೆ ಮಾಡುವವನಾಗಿ ನಿರಂತರವಾಗಿ ಮಡಕೆ ಮಾಡ್ತಾ ಇರೋದು. ಒಂದ್ ದಿವಸ ಮಡಕೆಗೆ ವ್ಯಾಪಾರ ಆಗತ್ತೆ, ಇನ್ನೊಂದ್ಸತಿ
ಆಗೋದಿಲ್ಲ, ಒಡೆದೋಗ್ಬಿಡುತ್ತೆ ಮಡಿಕೆ. ಎಲ್ಲವೂ ಆಗತ್ತೆ. ಅದು ಎಲ್ಲರ ತೋಟದಲ್ಲೂ ಆಗುತ್ತೆ. ಕೃಷಿ ಮಾಡೋಂಗು ಒಂದ್ಸರ್ತಿ ಚೆನ್ನಾಗಿ ಲಾಭ ಬರುತ್ತೆ, ಇನ್ನೊಂದ್ಸರ್ತಿ ಏನೂ ಬರೋದಿಲ್ಲ, ಇನ್ನೊಂದ್ಸರ್ತಿ ವ್ಯಾಪಾರ ಮಾಡಕ್ಕೆ ಆಗಲ್ಲ. ಇವನ್ ಬೆಳೆದಿದ್ದ ಚೆನ್ನಾಗಿ ಬೆಳೆದಿದ್ದ ಟೈಮ್ನಲ್ಲೇ ಬೆಲೆ ಬಿದ್ದೋಗ್ಬಿಡುತ್ತೆ. ಹಾಗೆ ನಾನು ಒಂದು ಕಾಫಿ ತೋಟ ಇದೆ ನಂದು, ಇದು ಕುಶಾಲನಗರದ ಹತ್ರ. ನಾನು ಅದನ್ನ 2017 ಪ್ರವಾಹ ಬಂದಾಗ ನನ್ನ ಗೆಳೆಯರು ಕಷ್ಟದಲ್ಲಿದ್ರು ಅಂತ ತಗೊಂಡಿದ್ದು. 2017ರಿಂದ 2025 ಅಂದ್ರೆ ಇಷ್ಟು ವರ್ಷದ ಅವಧಿಯಲ್ಲಿ ಮೊದಲನೇ ಸಲ 2025 ಲಾಭ ಬಂದಿದೆ. ಎಷ್ಟು ಲಾಭ? ಇಟ್ ಈಸ್ ಅಬೌಟ್ 10% or 15%. ಇನ್ನಿಷ್ಟೂ ವರ್ಷ ಐ ಹ್ಯಾವ್ ಲಾಸ್ಟ್ ಮೋರ್ ದನ್ 50%. ಬಂದಿರೋ 10% 15% ಸಂತೋಷ ಪಡ್ಲೋ, ಇಷ್ಟು ವರ್ಷ 50% ಕಳ್ಕೊಂಡಲ್ಲ ಅಂತ ದುಃಖ ಪಡ್ಲೋ? ಎರಡೂ ಮಾಡದೆ ಮುಂದಿನ ಸಲಕ್ಕೆ ಮತ್ತೆ ಕೃಷಿ ಮಾಡುವುದು, ಅದು ನನ್ನ ನಿಲುವು. ಅರ್ಥ ಆಯ್ತಾ ಗುರುಗಳೇ? ಹಾಗಾಗಿ ತುಂಬಾ ಚೆನ್ನಾಗಾಗ್ಬಿಟ್ಟಾಗ ಮೆರೆಯೋದು ಇಲ್ಲ. ಈ ಇದ್ದಾಗ ಅದನ್ನ ಹಂಚ್ಕೊಂಡು ತಿಂದ್ಬಿಟ್ಟು ಖುಷಿ ಪಟ್ಬಿಟ್ರೆ ತುಂಬಾ ಸಂತೋಷ ಆಗತ್ತೆ. ಹಾಗೆ